ರಂಗಬಿರಂಗಿ ಲೈಟ್ಸ್ ಆನ್ ಆದ್ರೆ ಆನಂದದ ಹೈಲೈಟ್ಸ್, 3 ಡಜನ್ ಪ್ಲೇಯರ್ಸ್, 3 ಸೂಪರ್ ಅಂಪೈರ್ಸ್, ಗೂಗ್ಲಿ ಹಾಕೋ ಪಂಟರ್ಸ್, ಕಿಲಾಡಿ ಕ್ಯಾಚ್ ಮಾಸ್ಟರ್ಸ್, ನಮ್ಮವರು ನಗ್ಸಕ್ಕೆ ಫೇಮಸ್. ನಿಮ್ಮ ನಗುನೆ ನಮ್ಗೆ ವಿಶಸ್. ಏನೇ ಇರ್ಲಿ ನಿಮ್ಮ ಟೆನ್ಷನ್ಸ್ ಇನ್ಮೇಲೆಲ್ಲ ಊಡಿಸೋ, ಯಾಕೆಂದ್ರೆ ಮತ್ತೆ ಬಂದ್ರು ನಮ್ಮ ಕಾಮಿಡಿ ಚಾಂಪಿಯನ್ಸ್. ಸ್ವಾಗತ ಸುಸ್ವಾಗತ. ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2, ಕೋಪಾಡ್ ಬೈ ಡಾಸರ್ ಎಟರ್ನಾ. ಹೈಫೈ ಸ್ವಿಚಸ್ ಮನೆ ಅಂದವಾಗಿ ಕಾಣುತ್ತೆ. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಲಾಕ್ಡೌನ್ 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 ಈ ಪದ ಕೇಳಿ ಒಂಥರ ಜೀವನದ ಮೇಲೆ ಜಿಗುಪ್ಸು ಇಟ್ಬಿಟ್ಟಿದೆ ಕಣ್ರಿ. ಮನೆಯಲ್ಲಿ ಒಂದೊಂದು ಕ್ಷಣ ಕಳೆಯೋದು ಕೂಡ ಒಂದೊಂದು ಯುಗ ಕಳೆಯೋಷ್ಟು ಫೀಲ್ ಆಗ್ತಿತ್ತು. ಎನರ್ಜಿ ಇರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನ ಆಯುಷ್ಯ ಇಲ್ಲಿಗೆ ಮುಗಿದೋಯ್ತೇನೋ ಅನ್ನೋ ಫೀಲ್ ಅಲ್ಲೇ ಕಾಲ ಕಳೆಯೋ ತರ ಆಗ್ತಿತ್ತು. ಆದ್ರೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕ್ದವ್ರೆ ನಮ್ಮ ಕಿಲ್ಲಾಡಿಗಳು. ಲಾಕ್ಡೌನ್ ಇರೋದು ರಸ್ತೆಗಳಿಗೆ ಹೊರತು ಮನರಂಜನೆಗಲ್ಲ. ನೀವು ಮನೆಯಿಂದ ಹೊರಗೆ ಬರಬಾರ್ದು ಅನ್ನೋ ಗೇಟ್ ಹಾಕೊಂಡಿರ್ಬೋದು, ಆದ್ರೆ ನಾವು ಮಾತ್ರ 100% ನಿಮ್ಮನ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಯಾವುದೇ ನಿರ್ಬಂಧ ಹಾಕೊಳ್ಳೋದಿಲ್ಲ ಅಂತ ಶಪಥ ಮಾಡಿ ಇಡೀ ಕನ್ನಡಿಗರನ್ನೇ ತಮ್ಮ ಹಾಸ್ಯದ ಮೂಲಕ ರಂಜಿಸ್ತಾ ಇದ್ದಾರೆ. ಇನ್ನು ಮುಂದೆ ಹೊಸ ಸಂಚಿಕೆಗಳ ಮೂಲಕ, ನಗುವಿನ ಹೊಸ ವ್ಯಾಕ್ಸಿನ್ ಡೋಸ್ ಗಳ ಮೂಲಕ ವಾರ ವಾರ ನಿಮ್ಮನ್ನೆಲ್ಲ ಡಬ್ಕಿ ಡಬಲ್ ಎಂಟರ್ಟೈನ್ ಮಾಡ್ತಾರೆ ಅಂತ ಪ್ರಾಮಿಸ್ ಮಾಡ್ತಾ ಇಂದಿನ ಸಂಚಿಕೆನ ಶುರು ಮಾಡೋಣ. ಓಕೆ, ಸೊ ಕಿಲಾಡಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡೋದಪ್ಪ, ನಮ್ಮ ಜಡ್ಜಸ್ ಗಳ ಹತ್ರ 4, 6 ಬಜರ್ ಹೇಗಪ್ಪ ತಗೊಳ್ಳೋದು ಅನ್ನೋ ಟೆನ್ಷನ್ ಎಲ್ಲ ಬಿಟ್ಟಾಕಿ. ಯಾಕೆ ಅಂದ್ರೆ ಇವತ್ತು ನೀವೆಲ್ರು ನಿಮ್ಮ ಟೀಮ್ ಆಗಿ ನೀವು ಪರ್ಫಾರ್ಮ್ ಮಾಡ್ತಾ ಇಲ್ಲ, ಒಟ್ಟಾರೆ ಆಗಿ. ಅಂದ್ರೆ ನಾವೆಲ್ರು ಒಂದೇ, ನಗ್ಸೋದೆ ನಮ್ಮ ಸಿದ್ಧಾಂತ ಅಂತ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ. ಓಕೆ, ಸೊ ನಾವಿರೋದೇ ನಗ್ಸಕ್ಕೆ, ನಿಮ್ಗೇನ್ರಿ ಕಷ್ಟ ನಗೋಕೆ ಅಂತ ಹೇಳ್ತಾ ಪಂಚ್ ಮೇಲೆ ಪಂಚ್ಗಳ ಮಸಾಲೆನ ಹಾಕಿ ಹಾಸ್ಯ ರಸನ ಬೆರೆಸಿ ನಗುವಿನ ರಸಗಳನ್ನ ಬೆಳೆಸೋಕೆ ರೆಡಿ ಆಗಿರೋ ನನ್ನ ಕಿಲಾಡಿ ಗ್ಯಾಂಗ್, ವೆಲ್ಕಮ್ ಟು ದಿ ಶೋ. ಈಗ ನಮ್ಮ ಮುದ್ದಾದ ರತ್ನಗಳು ಅಂದ್ರೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಕ್ರೇಜಿ ಕ್ವೀನ್ ರಕ್ಷಿತಾಂಬೆ ಹಾಗೂ ವಿಕಟ ಕವಿ ಯೋಗರಾಜ್ ಭಟ್ರ. ಭಟ್ರೆ, ವೆಲ್ಕಮ್ ಟು ಕಾಮಿಡಿ ಕಿಲಾಡಿಗಳು. ನಮ್ಮ ಅಡ್ಡಕ್ಕೆ ವಾಪಸ್. ನಿಮಗೂ ಎಲ್ಲರಿಗೂ ವೆಲ್ಕಮ್ ಮತ್ತೊಂದ್ಸತಿ ಮಗದೊಂದ್ಸತಿ. ಜೈ CKC. ಭಟ್ರೆ, ಇವತ್ತು ಬಲಗಡೆ ಎದ್ರ ಎಡಗಡೆ ಎದ್ರ ಅವೆಲ್ಲ ಕೇಳಂಗೆ ಇಲ್ಲ, ಮ್ಯಾಲಕ್ಕೆದ್ವಾ ಮಾತ್ರ ಕೇಳ್ಬೇಕು. ಇವಾಗ ಎಡಕ್ಕೆದ್ದೆ ಬಲಕ್ಕೆದ್ದೆ ಇಲ್ಲ, ಮ್ಯಾಲಕ್ಕೆದ್ವಾ ಅಷ್ಟೇ ಇಂಪಾರ್ಟೆಂಟ್. ಸೊ ನಿಮ್ ಲಾಕ್ಡೌನ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಶೇರ್ ಮಾಡಿ ಭಟ್ರೆ ನಮಗೆ. ಯಾವ್ದೋ ಝೂಮ್ ಕಾಲ್ ಇತ್ತು, ಮುಖ ನೋಡ್ತಾರಲ್ಲ ಅನ್ನೋ ಗಾಬರಿಗೆ ಇನ್ನ ನಮ್ಮ ಹೇರ್ ಕಟ್ ಮಾಡೋನಿಗೆಲ್ಲ ಫೋನ್ ಮಾಡಿದೆ. ಪಾಪ ಅವನು ಅಲ್ಲಿಂದ ಇಲ್ಲಿಂದನೋ ಬರ್ಬೇಕು, ಅಂಗಡಿ ತೆಗಿಬೇಕು, ಇವೆಲ್ಲ ಸಮಸ್ಯೆ. ನಾನೇ ಯಾಕೆ ಮಾಡ್ಕೋಬಾರ್ದು ಅಂತ ಹೇಳಿ ಹಿಂಗೆ ಎತ್ಕೊಂಡು ಒಂದ್ ಚುಚ್ಚೂರು ಕಟ್ ಮಾಡ್ಕೊಂಡೆ. ಆಮೇಲೆ ಮಕ್ಳು ಬೇರೆ ಹೇಳವು, ಕೊಳ್ಳಿದೇವ ಗೊಗ್ಗಯ್ಯ ಹಿಂಗ್ ನಿಂತ್ಬಿಡ್ತಾವೆ. ಬೆಳಿಗ್ಗೆ ಫುಲ್ ಕೂದ್ಲು ಹಿಂಗ್ ಪೊರಕೆ ತರ ಆಗ್ಬಿಟ್ಟಿರುತ್ತೆ. ಇದನ್ನ ಸರಿ ಮಾಡೋಣ ಅಂತ ಹಿಂಗ್ ನೋಡಿದ್ರೆ ಒಂದ್ ಕಡೆ ವಾಲ್ಕೊಂಡ್ಬಿಡ್ತು. ಹೋಯ್ತು, ಇದು ಝೂಮ್ ಕಾಲಲ್ಲಿ ಮುಖ ತೋರ್ಸಕ್ ಆಗಲ್ಲ ಅಂತ ಹೇಳಿ ಒಂದ್ ಅರ್ಧ ಗಂಟೆ ಬಿಟ್ಟು ಈ ಕಡೆ ಕಟ್ ಮಾಡ್ಕೊಂಡೆ. ಆಮೇಲೆ ಕಿವಿ ಮೇಲೆ ಬರ್ತಾ ಇದಾವಲ್ಲ ಅಂತೆಲ್ಲ ಮಾಡ್ಕೊಳಕ್ ಹೋದ್ರೆ ಜೀವಮಾನದಲ್ಲಿ ಹೇರ್ ಕಟ್ ಮಾಡೋ ಬಗ್ಗೆ ಅಭಿಮಾನ ಬಂದ್ಬಿಡ್ತು ಕಣ. ಅವ್ರು ಇಲ್ಲ ಅಂದ್ರೆ ನಾವೆಲ್ಲ ಈ ಕಾಡು ಮನುಷ್ಯರ ತರ ಕಾಣಿಸ್ತೀವಿ. 100%. ಎಲ್ಲಾ ಹೇರ್ ಕಟ್ ಮಾಡೋರಿಗೂ ಒಂದು ನಮಸ್ಕಾರ. ನೆನಪಿಸ್ಕೋಬೇಕು ಅವ್ರನ್ನ. ಖಂಡಿತ. ಜನರು ನಾವು ಮಿಸ್ ಮಾಡ್ಕೋತೀವಿ, ಜನನೂ ಅಷ್ಟೇ ನಮ್ಮನ್ನ ಮಿಸ್ ಮಾಡ್ಕೋತಾರೆ. ಒಬ್ರನ್ನೊಬ್ರು ಮಿಸ್ ಮಾಡ್ಕೊಳ್ಳೋದು ನಡೆದೇ ಇರುತ್ತೆ. ಬಟ್ ನಾವು ಮನೇಲಿದ್ದಾಗ ನೆನಪು ಜಾಸ್ತಿ, ಮಾಡಕ್ ಕೆಲಸ ಇರಲ್ವಲ್ಲ. ಲಾಕ್ಡೌನ್ ಮುಂಚೆ ಅಥವಾ ಇಷ್ಟು ದಿವಸ ಹೆಂಗ್ ಬದುಕಿದ್ವಿ ಅದೆಲ್ಲ ನೆನಪಾಗ್ತಿರತ್ತೆ. ಮನೇಲಿದ್ರೆ ಹೊರಗಡೆ ನೆನಪು ಜಾಸ್ತಿ, ಹೊರಗಡೆ ಇದ್ರೆ ಮನೆ ನೆನಪು ಜಾಸ್ತಿ. ಜೊತೆಗೆ ಒಂದು ವಿಷಾದದ ಛಾಯೆ ಇರ್ಬೇಕಾದ್ರೇನೆ ನಾವು ನಗಿಸ್ಬೇಕು. ವಿಷಾದ ಎಲ್ಲಿರುತ್ತೋ ಅದು ಅಲ್ಲಿ ಬದುಕಿರುತ್ತೆ. ಸೊ ನಗ್ಸೋಣ, ಎಷ್ಟಾಗುತ್ತಷ್ಟು ನಗ್ಸೋಣ. ಥ್ಯಾಂಕ್ ಯು ಸೊ ಮಚ್ ಭಟ್ರೆ. ನಾನು ವೆಲ್ಕಮ್ ಮಾಡೋವಾಗ ನಿಮ್ಮ ಹೆಸರು ಜೊತೆಗೆ ರಕ್ಷಿತಾಂಬೆ ಹೆಸರು ಹೇಳಿದೆ. ಎಲ್ಲಿ ನಿಮ್ಮ ಸಾರ್ವಕಾಲಿಕ ಸೋದರತೆ ಕಾಣ್ತಾ ಇಲ್ಲ, ನೀವೊಬ್ರೇ ಬಂದಿದ್ದೀರಾ? ಅಪ್ಪ ಯಾಕೆ ಕೇಳ್ತೀಯ? ಎಂಟೈರ್ ವಿಜಯನಗರ ಪ್ರೇಮ್ಸು ಎಲ್ಲ ಮೀಟಿಂಗ್ ಮಾಡಿ ZTV ಹೆಡ್ ರಾಘವೇಂದ್ರ ಹುಣಸೂರ್ನ ನನ್ನ ಎಲ್ಲಾ ಕರ್ಸಿ ಕರ್ಕೊಂಡು ಹೋಗ್ರಿ ಆಯ್ತಾ ಇಲ್ಲ ಎಮ್ಮನ್ ಮೇಂಟೈನ್ ಮಾಡಕ್ಕೆ ಅಂತೆಲ್ಲ ಹೇಳಿದ್ರು.
ಕಷ್ಟ ಬಿದ್ದು ಕರೆಸ್ದು ಹಾ ಹೊರಗಡೆ ನಿಂತಿದ್ರು. ಫುಲ್ ಈ ಇಂಜಿನಿಯರ್ಸ್ ಹಾಕೋತಾರಲ್ಲ ಹೆಲ್ಮೆಟ್, ಮಾಸ್ಕ್, ಕನ್ಸ್ಟ್ರಕ್ಷನ್ ಆ ತರ ಯಾರೋ ನಿಂತಿದ್ದಾರೆ ಅನ್ಕೊಂಡ್ ನೋಡಿದ್ರೆ ಇವ್ರು 2 ಮಾಸ್ಕ್, ಆಮೇಲೆ ಜೊತೆಗೆ ಇರೋರೆಲ್ಲ 6 ಮೀಟರ್ ಅಳಿತಾ ಇದ್ರು, ಯಾರು ಬರಂಗಿಲ್ಲ ಅಂತ. ಕೊನೆಗೆ ಆಮೇಲೆ ಕಾಣಿಸ್ಲಿಲ್ಲ ಎಲ್ಲೋದ್ರು ಅಂತ. ಅಯ್ಯಯ್ಯ, ನಾವು ಕೇಳಕ್ ಹೋಗ್ಲಿಲ್ಲಪ್ಪ, ಓಡ್ಗಿಡೋಗ್ಬಿಟ್ರ ಅಂತ ಒಂದು ಡೌಟ್. ಅಲ್ಲ ಮತ್ತೆ ಇವಾಗ ನಾನು ಕರೆದು ಬಿಟ್ಟಿದ್ದೀನಿ, ಹೆಂಗ್ ಮತ್ತೆ ವೆಲ್ಕಮ್ ಮಾಡೋದು ಅವ್ರನ್ನ? ಶೂ ಮಂತ್ರ ಮಾಡೋಣ ಬರ್ತಾರೆ. ಮಾಡಿ ಬಿಟ್ರಿ ಎಲ್ಲ ಮಾಡಿ. ಅಲ್ಲ, ನನಗೊಂದು ಡೌಟು. ಕೊರೋನಾ ಇಂದ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಬೇಕು ನಿಜ, ನೀವೇನು ಊರಿಂದ ಊರಿಗೆ ಮಾಡ್ತಾ ಇದೀರಾ? ಅಲ್ಲಿದೆ ನಿಮ್ ಚೇರು, ನಾವ್ ಇಲ್ಲಿದೀವಿ. ನೀವು ಏನ್ ಹೇಳ್ದೆ ಗೊತ್ತಾ ಆನಂದ್? ಸುಮ್ನೆ ಅಲ್ಲಿ ಕೂತ್ಕೊಂಡಿರ್ತೀನಿ, ಯೋಗರಾಜ್ ಭಟ್ ಸರ್ ಒಬ್ರದ್ದೇ ಎಂಟ್ರಿ ತಗೊಳ್ಳಿ ಅಂತ ಹೇಳ್ದೆ. ಇದೆಲ್ಲ ಬೆಂಕಿ ಗಿಂಕಿ ಎಲ್ಲ ಹಾಕದ್ರ, ನಾನ್ ಸಿಲ್ಕ್ ಬೇರೆ ಹಾಕೊಂಡಿದ್ನಾ, ವೈರಸ್ ಒಂದೇ ಕಾಪಾಡ್ತಾ ಇಲ್ಲ. ಇಲ್ಲಿ ಬೇರೆ ಇದು ಬೇರೆ ಇಟ್ಟಿದ್ದಾರೆ. ಹಲೋ ವಿಜಯ್ ಶೆಟ್ಟಿ, ಅದ್ ಎತ್ಬಿಡ ತೋರ್ಸೋ ಅದೇನು ಅಂತ ಪ್ಲೀಸ್. ತೋರಿಸ್ತೀನಿ. ವಿಜಯ್ ಶೆಟ್ಟಿ ಏನದು? ಮಾಸ್ಕ್ ಹಾಕೊಳ್ಳೋ. ಆಕ್ಸಿಜನ್ ಸಿಲಿಂಡ್ರಾ? ಇಲ್ಲ ಕಣೋ, ಮತ್ತೆ ಅದೇ ಅದು ಫೈರ್ ಎಕ್ಸ್ಟಿಂಗ್ವಿಷರ್. ಫೈರ್ ಎಕ್ಸ್ಟಿಂಗ್ವಿಷರಾ? ನೀವೇ ಸುಂಟ್ರಗಾಳಿ ಬಿರುಗಾಳಿ ಬೆಂಕಿ, ನಿಮಗೆ ಯಾಕೆ ಬೇಕವೆಲ್ಲ? ಹೆಂಗಿತ್ತು ಗೊತ್ತಾ ಎಂಟ್ರಿ? ಹೆಂಗಿತ್ರ? ಬೆಂಕಿ. ಓಕೆ, ಎನಿವೆ ಆಕ್ಚುಲಿ ಇದೇನ್ ಗೊತ್ತಾ, ಇವಾಗ ಈ ಶೋದ್ ಒಂದ್ ಹೇಳ್ಬಿಡ್ತೀನಿ ಏನಂತ. ಯೂಶಲಿ ಒಂದ್ ಸೀಸನ್ ಮುಂದೆ ಒಂದ್ ಗ್ಯಾಪ್ ಆಗಿ ಇನ್ನೊಂದ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಇನ್ನೊಂದ್ ನಂಬರ್ ಕೊಡ್ತೀವಿ 3 ಅಂತ. ಆದ್ರೆ ಇಲ್ಲಿ ಗ್ಯಾಪೇ ಆಗಿಲ್ಲ. ಸೊ ನಾವು ಅದೇ ನಂಬರ್ ಕಂಟಿನ್ಯೂ ಮಾಡ್ತಾ ಇದೀವಿ. ಇದು ಹೊಸ ಕತೆ ಇದು. ಸೊ ಈ ಹೊಸ ಸಂಚಿಕೆಗೆ ನಿಮಗೆ ಹೊಸದಾಗಿ ಸ್ವಾಗತ. ಪ್ಲೀಸ್ ಕೂತ್ಕೊಳ್ಳಿ. ಬಟ್ರೆ ನೀವು ದಯಮಾಡಿಸಿ ಅಂಡ್ ಅಲ್ಲಿಂದ ಮಾತಾಡುವ ಆರಾಮಾಗಿ. ಥ್ಯಾಂಕ್ ಯು. ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ದಾಖಲಾಗುವಂತ ಪೇಷಂಟ್ಗಳು ಹೇಗೆಲ್ಲ ಇರ್ತಾರೆ, ಅಲ್ಲಿ ಏನೆಲ್ಲ ಅವಾಂತರಗಳು ನಡೀಬಹುದು ಅನ್ನೋ ಒಂದು ಸಣ್ಣ ಹಾಸ್ಯ ಕಾಲ್ಪನಿಕ ಒಂದು ಆಕ್ಟ್ ನ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ಬರ್ತಾ ಇದ್ದಾರೆ ಚನ್ನರಾಯಪಟ್ಟಣದ ವಾಣಿ, ಗೋಕಾಕ್ನ ಪ್ರವೀಣ್ ಗಸ್ತಿ, ಧಾರವಾಡದ ಸದಾನಂದ, ಮಂಗಳೂರಿನ ಸೂರಜ್, ಮಂಡ್ಯದ ಮುತ್ತುರಾಜು, ಮಿಂಚು, ಬೆಳ್ತಂಗಡಿಯ ಅನೀಶ್, ಹಾಸನದ ಸಂತೋಷ್ ಹಾಗೂ ಕುಂದಾಪುರದ ಸೂರ್ಯ. Heart is aching just now. Call the doctor, call the doctor, call the doctor just now. ನಮಸ್ಕಾರ, ಮೇರಾ ನಾಮ್ ಕೋಕಿಲ, ಕೋವಿಡ್ ಸೆಂಟರ್ ಕೋಕಿಲ. ಮೇರಾ ಕಾಮ್ ಮೇಂಟೈನ್ ಮಾಡೋದು. ಸೆಂಟರ್ ಅಲ್ಲಿ ಇರೋರ್ನೆಲ್ಲ ಮೇಂಟೈನ್ ಮಾಡ್ತೀನಿ. ಮೇಡಮ್ ಅವ್ರೆ, ಓ ಇನ್ನು 2 ದಿವಸ ನಾನು ಇಲ್ಲೇ ಇಟ್ಕೊಳ್ತೀರಿ? ಏನೇ ಹೇಳ್ತಾ ಇದ್ಯಾ? ಅಲ್ಲ, ಮನೆಗೆ ಯಾವಾಗ ಕಳಿಸ್ತೀರಿ ಅಂದೆ. ಅದ ಈ ರಾಮಾಯಣದಲ್ಲಿ ರಾಮ ತಂದೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಕ್ಕೆ 14 ವರ್ಷ ವನವಾಸ ಮಾಡ್ದ. ನೀನು ನಿನ್ನ ಪ್ರಾಣ ಉಳಿಸ್ಕೋಬೇಕು ಅಂದ್ರೆ ಈ ಕೋವಿಡ್ ಸೆಂಟರ್ ನಲ್ಲಿ 14 ದಿನ ಕಾಲ ಕಳಿಲೇಬೇಕು. ಇಲ್ಲ ಅಂದ್ರೆ ನೆಗೆದ್ಕೊಂಡ್ಬಿಡ್ತೀಯ. ಪರ್ಮನೆಂಟ್ ಆಗಿ ಇಟ್ಕೊಂಡ್ಬಿಡಿ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿನಿದೇನಃ. ನೀನೇನಯ್ಯ ಬೆಡ್ ಸಮೇತ ಬಂದ್ಬಿಟ್ಟಿದ್ಯಾ? ಹಾಸ್ಪಿಟಲ್ ಅಲ್ಲಿ ಬೆಡ್ ಇಲ್ಲ ಅಂತ ಅಲ್ಲಿ ತೇಜು ಭಯ ಗಲಾಟೆ ಮಾಡ್ತಾರೆ ಮೇಡಮ್. ಅದಕ್ಕೋಸ್ಕರನೇ ಮನೆಯಿಂದನೇ ಬೆಡ್ ತಂದೆ. ಬುದ್ಧಿವಂತ ನೀನು. ಹೌದು, ಕೊರೋನಾ ಹೆಂಗ್ ಬರ್ಸ್ಕೊಂಡೆ? ಅದು ನಮ್ ಕೋಳಿಗೆ ನೀರ್ ಬೇದಿ ಎತ್ತಿತ್ತು, ಅದನ್ನ ತೋರ್ಸಕ್ಕೆ ಅಂತ. ಅರ್ಥವಾಯ್ತು. ನಿಮ್ಮಂತವ್ರು ಒಂದ್ ಇಬ್ರು ಇದ್ಬಿಟ್ರೆ ಕೊರೋನಾ ಊರ್ ತುಂಬಾ ಹರಡ್ಕೊಬಿಡುತ್ತೆ. ಹೋಗ್ ಮಾಲ್ಕೋ. ಜೀವನಾನೇ ಕನ್ಫ್ಯೂಷನ್ ಮಾಡ್ಕೊಳ್ರಿ ಸೆಲೆಬ್ರೇಷನ್. ಕಳ್ಕೊಂಡಿದ್ದ ನೆನ್ಸ್ಕೊಂಡ್ ನೀವು ಎಷ್ಟು ಅಂತ ಅಂಟಿರಪ್ಪ. ಮುಗ್ಸಿದ್ಯಾವ್ರು ಹುಲ್ಮೈ ಸಲ್ವಾ ಖುಷಿಯಾಗಿ ನೀವು ಅಲ್ಬಿಡ್ರಪ್ಪ. ಮಾಡಪ್ಪ ಜೋರಾಗಿ ಒಂದು ಸೌಂಡ್. ಹಾಯ್ ಫ್ರೆಂಡ್, ನಾನು ಕೋವಿಡ್ ಸೆಂಟರ್ ಬಂದಿದೆ ಅಂತ ಯಾರು ಡಿಸಪಾಯಿಂಟ್ ಆಗ್ಬೇಡಿ. ನಾನು ಇಲ್ಲಿಂದನೇ ರೀಲ್ಸ್ ಮಾಡ್ತೀನಿ, ನೀವು ಲೈಕ್ ಕೊಡಿ, ಕಮೆಂಟ್ ಕೊಡಿ. ಬಾಯ್ ಫ್ರೆಂಡ್. ಮಚ್ಚಾ, ನೀನ್ ಬದುಕ್ಬೇಕಾ? ಅದಕ್ಕೆ ತಾನೇ ಬಂದಿರೋದು.
ಸಖತ್ತಾಗಿ ಪಂಚ್ ಮಾಡ್ತನಲ್ಲ, ಇನ್ನೊಂದ್ಸಲ ಇಲ್ಲಿ ರೀಲ್ಸ್ ಮಾಡೋಣ. ಮೇಟ್ ತಗೊಂಡ್ ಹೊಡಿತೀನಿ. ಕಂಟೆಂಟ್ ಚೆನ್ನಾಗಿದೆ. ಇಲ್ಲಿವರೆಗೂ ಪೇಷಂಟ್ ಡಾಕ್ಟರ್ ಹೊಡ್ತಿದ್ದಾರೆ, ಡಾಕ್ಟರ್ ಪೇಷಂಟ್ ಹೊಡ್ದಿಲ್ಲ. ಒಂದ್ಸಲ ಹೊಡಿರಿ. ಕೋವಿಡ್ ಪೇಷಂಟ್ ದೂರ ದೂರ ನಿಂತ್ಕೊಳ್ಳಯ್ಯ. ನೋಡು, ಹಿಂಗೆ ಮಾತಾಡ್ತಾ ಇದ್ರೆ ಚೂಜಿ ತಗೊಂಡ್ ಚುಚ್ಬಿಟ್ಟು ಸಾಯಿಸ್ಬಿಡ್ತೀನಿ. ಸುಮ್ನಾಗ್ ಬಿತ್ಕೋ. ಯಾವ ಬೆಡ್? ನಿನ್ ಬೆಡ್ ಇದು. ನೋಡಿ ಫ್ರೆಂಡ್ಸ್, ಡಾಕ್ಟರ್ ಮಲ್ಗೋಕ್ ಹೇಳ್ತಾವ್ರೆ. ಯಾಕಂದ್ರೆ ನನಗೆ ಕೊರೋನಾ ಬಂದಿದೆ. ನೀನ್ ಹಿಂಗೆ ತಿಕ್ಕಲ್ ತರ ಆಡ್ತಿದ್ರೆ ಕೊರೋನಾ ಬರ್ದೆ ಇನ್ನೇನ್ ಪಕ್ಕದ ಮನೆ ಕರಿನ ಬತ್ತಾಳ. ನೋಡಿ ಫ್ರೆಂಡ್ಸ್, ಡಾಕ್ಟರ್ ಪಂಚ್ ಹೊಡಿತಾವ್ರೆ. ಮಕ್ಕ ತೋರಿಸ್ಬಿಡ್ತೀನಿ. ಮಕ್ಕ ನೋಡ್ಬಾರ್ದು, ಅದಕ್ಕೆ ಇವನ್ನ ನೋಡಿ. ಹಲೋ, ಬೇಟ ಒಂದಿದೆ ಕಳ್ಸಿ ಸರ್. ಕಟ್ಟಡ ಕಂತ್ರಿ ಲೋಫರ್ ನಾಯಿ ನನ್ನ ಮಕ್ಕಳ ಬುದ್ಧಿ ಇಲ್ವೇನ ನಿಮ್ಗೆ? ಬೆಳಿಗ್ಗೆ ಲೈವ್ ಬಂದ್ರೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡ್ತೀರಾ. ನನ್ನ ಹೆಂಡತಿ ಹೇಳಿದ್ಲು, ಅಪ್ಪ ಬೆಳಿಗ್ಗೆ ಫೇಸ್ಬುಕ್ ಲೈವ್ ಹೋಗ್ಬೇಡ ಅಂತ. ನಾನ್ ಕೇಳಿಲ್ಲ, ಇರ್ಲಿ ಎಲ್ಲಾ ಜನನ್ ಮಾತಾಡ್ಸೋಣ ಅಂತ ಬಂದೆ. ಥೂ ನನ್ನ ಮಕ್ಕಳ, ಸಂಖ್ಯಾಶಾಸ್ತ್ರ ಅಂದ್ರೆ ಏನ್ ಅನ್ಕೊಂಡಿದಿರೋ? ಮೊನ್ನೆ ಕ್ರಿಕೆಟ್ ಗೆಲ್ತೈತೆ ಅಂತ ಹೇಳಿದ್ದೆ, ಅದ್ ಗೆತ್ತು. ಕೊರೋನಾ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ, ಅದಾಯ್ತು. ನಾನು ಅಂದ್ರೆ ನಂಬರು ಅಂದ್ರೆ ನಾನು ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರುಗಳಿಗೆ ಗೊತ್ತು. ಆ ಜಿಂಗಲಕ್ಕ ಬರ್ರ ರೀ ಸ್ವಾಮಿ, ನಿಮಗೆ ಕೊರೋನಾ ಬಂದಿರೋದಕ್ಕೆ ತಾವಿಲ್ಲಿಗೆ ಬಂದಿರೋದು. ಹೋಗಿ ಮುಚ್ಕೊಂಡ್ ಬಿದ್ಕೊಳ್ರಿ. ಹಲೋ ನೀವ್ಯಾರಮ್ಮ? ನಾನು ಕೋಕಿಲ, ನರ್ಸು. ಮಧ್ಯದಲ್ಲಿದೆ ಕೀ ಇದೆ ಅಲ್ಲ, ಅದನ್ನ ತೆಗೆದು ಕೋಲ್ ಅಂತ ಇಟ್ಕೋ. ನಿನ್ನ ಜೀವನ ತುಂಬಾ ಚೆನ್ನಾಗಾಗತ್ತೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರು. ನಾನು ಹೇಳ್ತೇನೆ ಅಂತ ಆಗುತ್ತೋ, ಆಗ್ತೇನೆ ಅಂತ ಹೇಳುತ್ತೋ. ಅಭಿಮಾನಿ ದೇವರುಗಳಿಗೆ ಗೊತ್ತು. ಜಿಂಗಲಕ್ಕ ಹಾಯ್ ಫ್ರೆಂಡ್ಸ್, ಗುರುಗಳು ಒಂದ್ ಡೈಲಾಗ್ ಮಾಡ್ತ್ರು. ಗುರುಗಳೇ, ನನ್ನ ವಿಡಿಯೋ ಯಾವ್ದು ವೈರಲ್ ಆಗ್ತಿಲ್ಲ, ಇದಕ್ಕೇನಾದ್ರೂ ಪರಿಹಾರ ಇದ್ರೆ ಕೊಡಿ. ಒಂದು ಕೆಲಸ ಮಾಡು, ನಿನ್ನ ಅಕೌಂಟ್ ಇಂದ ನನ್ನ ಅಕೌಂಟ್ಗೆ 10,000 ರೂಪಾಯಿ ಟ್ರಾನ್ಸ್ಫರ್ ಮಾಡು. ನಿನ್ ವಿಡಿಯೋ ವೈರಲ್ ಆಗೋ ತರ ನಾನ್ ಮಾಡ್ತೀನಿ. ಅದಾದ್ಮೇಲೆ ಹಾಕ್ತೀನಿ. ಅಂದಾಗೆ ನಾನ್ ಯಾವ ಕಲರ್ ಬಟ್ಟೆ ಹಾಕಿ ರೀಲ್ಸ್ ಮಾಡಿದ್ರೆ ವೈರಲ್ ಆಗುತ್ತೆ? ಬಟ್ಟೆ ಹಾಕ್ತೇನೆ ರೀಲ್ಸ್ ಮಾಡು, ತುಂಬಾ ವೈರಲ್ ಆಗುತ್ತೆ. ಹೆಂಗೆ ಪಂಚು ಬರ್ರ ಈ ಸ್ವಾಮಿಗಳೇ, ನೀವಿಂಗೆ ಬರ್ರ ಅಂತ ಇದ್ರೆ ನಿಮ್ಮ ಹೆಣ ಎತ್ಕೊಂಡು ಹೋದಕ್ಕೆ ನಾನ್ 4 ಜನನ ಬರ್ರ ಅನ್ಬೇಕಾಗುತ್ತೆ. ಹೋಗಿ ಮಾಲ್ಕೊಳ್ರಿ. ಬನ್ನಿ. ಅಂದ್ರೆ ನಾನು ಬೆಡ್ ತೋರಿಸ್ ಬನ್ನಿ ಅಂದೆ. ನಿಮ್ಮ ಬೆಡ್ ಇದೆ. ಅದು ಇಲ್ಲಿ ನೋಡಿ, ನಾನು ಕೊಡೋ ಟ್ಯಾಬ್ಲೆಟ್ ನ ಟೈಮ್ ಟು ಟೈಮ್ ತಗೊಂಡ್ರೆ ನೀವು ಹುಷಾರಾಗೋದು. ಟೈಮ್ ಟು ಟೈಮ್ ಟಾಯ್ಲೆಟ್ ಅಲ್ಲೇ ನೀರು ಬರಲ್ಲ, ಇವ್ರು ಕೊಡೋ ಟ್ಯಾಬ್ಲೆಟ್ ನ ಟೈಮ್ ಟು ಟೈಮ್ ತಗೋಬೇಕಂತೆ. ಮೇಡಮ್, ನೀವು ಕೊಡೋ ಟ್ಯಾಬ್ಲೆಟ್ ಟೈಮ್ ಟು ಟೈಮ್ ಕೊಟ್ಟಿದ್ರೆ ಹೊರಗಡೆ ಅಷ್ಟೊಂದ್ ಜನ ಯಾಕೆ ಸಾಯ್ತಿದ್ರು? ಯಾರು ನೀನು ಬುದ್ಧಿವಂತ ತರ ಮಾತಾಡ್ತೀಯ? ಕಾಮಿಡಿ ಕಿಲಾಡಿ ಸೀಸನ್ 1. ನೋಡಯ್ಯ, ಹಿಂಗ ಅಧಿಕ ಪ್ರಸಂಗ ಎಲ್ಲ ಮಾಡೋದ್ ಬಿಟ್ಬಿಟ್ಟು ಮುಚ್ಕೊಂಡಿರಿ. ನಾವು ನಮ್ಮ ಮನೆಯೆಲ್ಲ ಬಿಟ್ಬಿಟ್ಟು ಬಂದ್ ನಿಮ್ಮನ್ನ ನೋಡ್ಕೊಂತ ಇದ್ರೆ ಸಣ್ಣ ಪುಟ್ಟದ್ರಲ್ಲಿ ತಪ್ಪು ಹುಡುಕ್ತಿರಲ್ಲ. ಏನೋ ಚಿಕ್ಕ ಪುಟ್ಟದ್ದು ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನೋಡಿ ಫ್ರೆಂಡ್ಸ್, ಡಾಕ್ಟರ್ ಅಡ್ಜಸ್ಟ್ ಮಾಡ್ಕೊಳಕ್ ಹೇಳ್ತಾವ್ರೆ. ಮಗ ತೋರಿಸ್ಬೇಡ ಕಣೋ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಯಾರ ನೀನು? ಲವರ್ಸ್ ಆದ್ರೆ ಲಾಡ್ಜ್ಗೆ ಹೋಗ್ಬೇಕು. ಇಲ್ಲಾಕ ಬಂದಿದ್ದೀರಾ? ಲಾಡ್ಜ್ಗೆ ಹೋದ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್, ಅದಕ್ಕೆ ಕಾಲ್ ಸೆಂಟರ್ ಬಂದಿದೀವಿ. ನಾಯಿ, ಇದು ಕಾಲ್ ಸೆಂಟರ್ ಅಲ್ವೋ, ಕೋವಿಡ್ ಸೆಂಟರ್. ಚೇಂಜ್ ಮಾಡ್ಕೊಬಿಟ್ರ? ಸ್ವಾಮಿಗಳೇ, ಮಾಸ್ಕ್ ಹಾಕೊಂಡ್ ಮಲ್ಕೊಳ್ಳಿ. ಯಾರಿಗ್ ಪಾಸಿಟಿವ್? ನಂಗೆ. ಅದಕ್ಕೆ ಅವಳಿಗೆ ಬಿಟ್ಟೋಗೋಣ ಅಂತ ಬಂದಿದ್ದೀನಿ. ಬಿಟ್ಬಿಟ್ಟು ಹೋಗಕ್ ಬಂದಿದ್ದೀನಿ ಅಂದೆ. ನೀನ್ ಸ್ವಲ್ಪ ನೆಟ್ಟಗ್ ಮಾತಾಡೋದನ್ನ ಕಲಿ. ಊಟಾಯ್ತಲ್ಲ, ಹೋಯ್ತಾ ಇರು. ನಂಗೆ ದುಡ್ಡಂದ್ರೆ
ನಮಸ್ತೆ. ನಮಸ್ತೆ. ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಮೋಹನ್ ಕಟೀಲ್ ಅಂತ, ಬೆಂಗಳೂರಿಂದ ಬಂದಿದ್ದೀನಿ. ನಾನು ಇಡೀ ಊರಿಗೆ ದೊಡ್ಡ ಬಂದ ವಿಷಯ ಅದು ನನ್ನ ಕಾರ್ ಡ್ರೈವರ್ಗೆ ಕೊರೋನಾ ಬಂದಿತ್ತು. ನೋಡ್ಕೊಂಡು ಹೋಗಕ್ ಬಂದ್ರಾ? ಇಲ್ಲ ಇಲ್ಲ, ಅವನಿಂದ ಈಗ ನನಗೆ ಬಂದಿದೆ. ಅಂದ್ರೆ ನೀನು ಪಾಸಿಟಿವ್ ಪೇಷಂಟ್? ಮುಚ್ಕೊಳ್ಳಲ್ಲ ಬಿತ್ಕೊಳ್ಳಲ್ಲ ಇಲ್ಲಿ ನಾ ಮಲಗುದಿಲ್ಲ. ಯಾಕೆ? ಯಾಕಂದ್ರೆ ನಾನು ದೊಡ್ಡ ಸರ್. ಇವಾಗ ನೀವ್ ಈ ಬೆಡ್ ಮೇಲೆ ಮಲಗಿಲ್ಲ ಅಂದ್ರೆ ಹೊರಗಡೆ ಬಿದಿರು ಬೆಡ್ ಖಾಲಿ ಇದೆ ಸರ್. ಸುಮ್ನೆ ಮಲ್ಕೊಳ್ಳಿ ಸರ್. ನಿಮ್ ಜೊತೆ ನಾನು ಆಗುದಿಲ್ಲ ಸರ್. ಆಫೀಸಲ್ಲಿ ಮಾತ್ರ ನೀವು ಬಾಸು, ಇಲ್ಲೆಲ್ಲ ನಾವು ಕೋವಿಡ್ ಪೇಷಂಟ್ಸ್. ಸುಮ್ನೆ ಮಲ್ಕೊಳ್ಳಿ ಸರ್. ಮಲಗ್ರಿ. ನೋಡಿ ಫ್ರೆಂಡ್ಸ್, ನನ್ ಪಕ್ಕದ ಬೆಡ್ ಅಲ್ಲಿ ದೊಡ್ಡ ಬಂದಿದ್ದಾರೆ. ಅದು ಅಲ್ಲ. ನೋಡಮ್ಮ, ನಾನ್ ನಿಂಗೊಂದ್ ಸಣ್ಣ ಇಂಜೆಕ್ಷನ್ ಕೊಡ್ತೀನಿ, ತಗೋಬಿಡು ಆಯ್ತಾ? ಯಾಕ ಇಷ್ಟು ಓವರ್ ಆಕ್ಟಿಂಗ್ ಮಾಡ್ದೆ? ನೋಡಿ, ಅವಳಿಗೆ ಇಂಜೆಕ್ಷನ್ ಅಂದ್ರೆ ಭಯ. ಅಯ್ಯೋ, ಇಂಜೆಕ್ಷನ್ ಅಂದ್ರೆ ಭಯ ಆದ್ರೆ ಇನ್ನು ಮದ್ವೆ ಆದ್ಮೇಲೆ ಏನ್ ಮಾಡ್ತೀಯಾ? ಇನ್ನೇನ್ ಮಾಡ್ತಾನೆ, ಬರೀ ಕೈಲಿ ಹಿಡ್ಕೊಂಡು ಹೊರಗಡೆ ಓಡಾಡ್ತಾನೆ ಅಂದೆ. ಸ್ವಾಮಿಗಳೇ, ನೀ ಸುಮ್ನೆ ಮಲ್ಕೊಳ್ಳಿ. ಸೈಲೆನ್ಸ್. ಯಾಕೆ? ಯಾಕಂದ್ರೆ ನಾನು ದೊಡ್ಡ ನೋಡಿ ಫ್ರೆಂಡ್ಸ್, ಕೋವಿಡ್ ಸೆಂಟರ್ ಅಲ್ಲಿ ಬರೀ ಮಲ್ಗೋದೆ ನಡೀತಾ ಇದೆ. ಮುಖ ತೋರಿಸ್ಬೇಡ ಕಣು. ಬೇಬಿ, ಚಾಕ್ಲೇಟ್ ತಗೋಬರ್ತೀನಿ. ಮಿಸ್ ಯು. ಒಂದು ಮಾತ್ರೆ ಕೊಡ್ತೀನಿ, ತಗೋಬಿಡಿ, ಕೊರೋನಾ ಹೋಗ್ಬಿಡುತ್ತೆ. ಏ ಬೇಡ ಬೇಡ ರೀ, ಮಾತ್ರೆ ಗೀತ್ರೆ ಏನ್ ಬೇಡ. ನೋಡಿ, ಈ ಕೊರೋನಾ ಹೋಗ್ಬೇಕಂದ್ರೆ ನಾವೆಲ್ಲರೂ ಮನೇಲಿ ಇರ್ಬೇಕು. ದೇಶಕ್ಕೆಂಟು ಪಾರ್ಟಿ, ಪಾರ್ಟಿಗೊಬ್ಬ ಲೀಡ್ರು, ಎಲ್ರಿಗೆಲ್ರು ವೇಸ್ಟು, ಅದ್ರಲ್ಲಿ ಯಾರು ಬೆಸ್ಟು? ಬಾಳೆಹಣ್ಣಿಗೆ ಹಲೋ, ನಿಮ್ದು ಬಾಳೆಹಣ್ಣು ಸ್ವಲ್ಪ ಸೈಡ್ ಇಡಿ. ನಮಸ್ತೆ. ನಮಸ್ತೆ. ಪ್ರಾಯಶಃ ನಾನಿವತ್ತು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದ್ರೆ ಫ್ರೂಟ್ಸ್ ಹಂಚಲಿಕ್ಕೆ. ನೀವು ನನಗೆ ಸಪೋರ್ಟ್ ಮಾಡಬೇಕು. ಸರ್, ಮೊದ್ಲು ಇವರಿಗೆ ಕೊಟ್ಬಿಡಿ. ನಂಗ್ ಬೇಡ. ಯಾಕೆ? ನಾನ್ ದೊಡ್ಡ ಸರ್, ಅವ್ರಿಗೆ ಬೇಡ, ಇವ್ರಿಗೆ ಕೊಟ್ಬಿಡಿ. ಅನ್ನದಾನ ಪ್ರಭುವೇ, ಕಲಿಯುಗದ ಕರ್ಣ. ಸ್ಟಾಪ್ ಸ್ಟಾಪ್ ಸ್ಟಾಪ್. ವಿಡಿಯೋ ಸ್ಟಾರ್ಟ್ ಮಾಡಿ. ಅನ್ನದಾನ ಪ್ರಭುವೇ, ಕಲಿಯುಗದ ಕರ್ಣ, ಧರ್ಮರತ್ನಾಕರ. ಅಣ್ಣ, ನೀವು ಬಾಳೆಹಣ್ಣು ನೋಡೋ ಖುಷಿಗೆ ಒಂದೇ ಒಂದ್ಸಲ ನಿಮ್ ತಪ್ಕೊಂಡ್ಬಿಡ್ಲಾ? ಅವನು ಪಾಸಿಟಿವ್ ಪೇಷಂಟ್. ನೋಡಿ ಫ್ರೆಂಡ್ಸ್, MLA ಅವರು ಅವ್ರ ಬಾಳೆಹಣ್ಣ ಪೇಷಂಟ್ ಕೊಡ್ತಾವ್ರೆ. ಅವ್ರದ್ದು ಅನ್ಬಾರ್ದು ಕಣೋ, ಅವ್ರ ತೋಟದ್ದು. ಅವ್ರ ತೋಟದ್ದು. ನಮ್ ತೋಟದ್ದು. ನೋಡಮ್ಮ, ಈ ಬಾಳೆಹಣ್ಣು ಇಟ್ಕೋ. ಇಟ್ಕೊಳ್ಳಿಕ್ಕೆ ಹೇಳುದು, ತಿನ್ಲಿಕ್ಕಲ್ಲ. ಬಟ್ ತಕ್ಷಣ ತಿಂತೀಯ ಅಲ್ವಾ? ಅಲ್ಲ ನೋಡಮ್ಮ, ನಮಸ್ಕಾರ. ಓಕೆ, ಥ್ಯಾಂಕ್ಸ್ ಕಣಮ್ಮ. ಪತ್ತೂರಲ್ಲಿ ಕೊರೋನಾ ಪೇಷಂಟ್ಗೋಸ್ಕರ MLA ಡ್ಯಾನ್ಸ್ ಮಾಡ್ತಾ ಇದಾರಂತೆ. ಹಾಗಂತೂ ನನಗೆ ಇಲ್ಲಿ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗಲ್ಲಪ್ಪ. ಅದಕ್ಕಂತೂ ನಾನು ಡ್ಯಾನ್ಸರ್ನ ಕರ್ಸಿದ್ದೀನಿ, ಕರಿತೀನಿ. ಚಿಂತಾಮಣಿ, ಸರ್, ಇವರೆಲ್ಲ ಯಾರು ಕ್ಯಾನ್ಸರ್ ಪೇಷಂಟ್ಸಾ? ಹಂಗಲ್ಲಮ್ಮ, ಇವೆಲ್ಲ ಕೋವಿಡ್ ಪೇಷಂಟ್ಸು. ಕೋವಿಡ್ ಪೇಷಂಟ್. ಹೇ ಬೇಬಿ, ಯಾವಲ್ಲ ಅವನು? ಬೈಲಿ, ಬಳಿಕೆ ಬಾ. ಅಲ್ಲೇ ನಿಂತ್ಕೋತೀಯ, ಇಲ್ಲೇ ಬಂದವಳ ಪಕ್ಕನೆ ಮುಕ್ಕೊಬಿಡು. ನೀವ್ ಹೇಳದೆಚ್ಚ, ನಾನ್ ಮಲ್ಕೊಳ್ಳೋದೆಚ್ಚ. ಇದು ನನಗ್ ಕೋವಿಡ್ ಬಂದೇ ಇಲ್ಲ. ಇಷ್ಟು ದಿನ ಇವಳ ಜೊತೆ ಹಿಂಗ್ ಅಲಿತಾ ಇದೀಯ ಅಂದ್ರೆ ನಿಂಗ್ ಬಂದೇ ಇರುತ್ತೆ, ಬಿತ್ಕೊಬಿಡು. ಬೇಬಿ, ಬೇಬಿ ಚಾಕ್ಲೇಟ್. ಬೇಬಿ, ಚಾಕ್ಲೇಟ್ ತಂದಿದ್ದೀನಿ.
ಅಯ್ಯೋ ತಗ. ಹಲೋ, ನೀವಿಬ್ರು ಲವರ್ಸಾ? ಹೌದು. ಹಂಗ್ ಕಾಣಿಸೋದಿಲ್ಲ, ಅಪ್ಪ ಮಗಳ ತರ ಕಾಣಿಸ್ತೀರಾ. ಆಯ್ತು ಮಾವ, ತೊಂದ್ರೆ ಇಲ್ಲ. ನಾನಿಬ್ರು ನಿಮ್ಮಿಬ್ರಿಗೂ ನಾನು ಮದುವೆ ಮಾಡ್ತೀನಿ. ಆದ್ರೆ ನೀವು ನನಗೆ ಒಂದು 15 ರೇಷ್ಮೆ ಸೀರೆ, ಒಂದು ಪಾಲಕ್ಕು, ಒಂದು ಹಸುವಿನ ತುಪ್ಪ ಕೊಟ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ಬಿಡ್ತೀನಿ. ಒಂದ್ ಹಸುವಿನ ತುಪ್ಪ ಅಂತ ಹೇಳ್ಕೊಟ್ಟಿಲ್ಲ ಗಣಪಣ್ಣ, ಹಸುವಿನ ತುಪ್ಪ ಅಂತ ಹೇಳ್ಕೊಟ್ಟಿರೋದು. ಗುರುಗಳೇ, ನಮ್ಮಿಬ್ರಿಗೂ ಮದುವೆ ಮಾಡ್ಸಿ 12 ಕೆಜಿ ಅಕ್ಕಿ ಕೊಡ್ತೀನಿ. ಲೋಫರ್ ನನ್ನ ಮಗನೇ, ನಾನು ಅಂದ್ರೆ ನಂಬರು ಅಂದ್ರೆ ನಾನು ಹೇಳಿದ್ನ ಹೇಳ್ತೀನೋ ಅದೇ ಆಗುತ್ತೆ, ಏನ್ ಹೇಳ್ತೀನೋ ಅದೇ ಆಗುತ್ತೆ. ನಿನಗೆ ಬರೀ 12 ಕೆಜಿ ಅಕ್ಕಿ ಕೊಡ್ತೀಯನ ನನಗೆ? 12 ಕೆಜಿ ಅಕ್ಕಿ ಕೊಡ್ತೀನಂದ್ರೆ ಅಪ್ಪಣ್ಣ ಕೊಟ್ಟಿರೋದೇ 12 ಕೆಜಿ. ಆಯ್ತಾಯ್ತು, ಅದೇ 12 ಕೆಜಿ ತಗೊಂಡು ನಾನ್ ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಿ. ಬನ್ನಿ. ಗುರುಗಳೇ, ನೀವೇನ್ ಆಕ್ಟಿಂಗ್ ನ ಮಾಡ್ಬೇಕು ಅಂತ ಇದೀರೋ ಬೇಡ ಅಂತ ಮಾಡ್ತಾ ಇದೀರೋ? ದೇವ್ರಡೆ ಗೊತ್ತಾಯ್ತಲ್ಲ ಗುರುಗಳೇ, ಐ ರಿಯಲಿ ಅಗ್ಯೂ. ಆದ್ರೆ ಈ ಕೋವಿಡ್ ಸೆಂಟ್ರಲ್ಲಿ ಹೆಂಗೆ ಮದುವೆ ಮಾಡಿಸ್ತೀರಿ? ನಾನು ಅಂದ್ರೆ ಹುಚ್ಚ ಅಂದ್ರೆ ನಾನು ಏನ್ ಪುಂಗ್ತೇನೋ ನನಗೆ ಗೊತ್ತಿಲ್ಲ. ನಾನು ಪುಂಗೋದು ನನಗೆ ಗೊತ್ತೇ ಆಗಲ್ಲ. ಶರಣಯ್ಯ ಅವ್ರಿಗೆ ಗೊತ್ತು. ಮದುವೆ ಮಾಡಿಸ್ತೀನಿ. ಇದನ್ನೇನು ಕೋವಿಡ್ ಸೆಂಟರ್ ಅನ್ಕೊಂಡಿದ್ದೀರಾ, ಕ್ಲಬ್ ಅನ್ಕೊಂಡಿದ್ದೀರಾ? ಬನ್ನಿ ಮೇಡಮ್, ನೀವು ಅದಾಟ ಕೂತ್ಕೊಳ್ಳಿ, ಇಸ್ಬಿಟ್ಟಾಡೋಣ. ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡ್ತೀನಿ ನಿನ್ಗೆ. ಎತ್ತಿ ಕಡೆ ಬಂದ್ ಮಲ್ಕೊಳ್ಳಯ್ಯ. ಬನ್ನಿ 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 ಬನ್ನಿ. ನಡೀತಾ ಇದೆ, ಮದುವೆ ಮಾಡಿಸ್ತಾ ಇದೀವಿ. ಇದು ಕೋವಿಡ್ ಸೆಂಟರ್, ಮದುವೆ ಮನೆ ಛತ್ರನ. ಹೊರಗಡೆ ಲಾಕ್ ಡೌನ್ ಇದೆ, ಇನ್ನೆಲ್ಲಿ ಮದುವೆ ಮಾಡಿಸ್ತೀಯಾ? ಅದಕ್ಕೆ ಇಲ್ಲೇ ಮಾಡಿಸ್ತಾ ಇರೋದು. ಇಲ್ಲ, ಏನ್ ಮಾಡ್ಬೇಕು ಇವಾಗ? ಮದ್ಮಕ್ಳಿಗೆ ಫಸ್ಟ್ ಅರ್ಶನ ಹಚ್ಚು. ಅರಿಶಿನ ಎಲ್ಲಿಂದ ಹಚ್ಚದಯ್ಯ? ಮೇಡಮ್ ಅವ್ರೆ, ಇಲ್ಲಿದೆ ಮೇಡಮ್ ಅವ್ರೆ. ಇದು ಯಾವ ಗ್ಯಾಪ್ ಅಲ್ಲಿ ರೆಡಿ ಮಾಡ್ದು? ಅಯ್ಯೋ, ಅರ್ಚಿನ ಸಿಗ್ಲಿಲ್ಲ, ಪೇಂಟ್ ಸಿಕ್ತು. ಅಲ್ಲ ಅಲ್ಲ ಅಲ್ಲ, 1 ನಿಮಿಷ, ನಾನು ಈ ಶರ್ಟ್ ನ ಮನೆಗೆ ತಗೊಂಡೋಗ್ಬೇಕು ಅಂತ ಇದ್ದೀನಿ. ತಗೊಂಡೋಗು. ನೋಡಿ ಫ್ರೆಂಡ್ಸ್, ಕೋವಿಡ್ ಸೆಂಟರ್ ಅಲ್ಲಿ ಮದುವೆ ನಡೀತಾ ಇದೆ. ಮೋಸ್ಟ್ಲಿ ಹನಿಮೂನ್ ಕೂಡ ಇಲ್ಲೇ ನಡೆಸ್ತಾರೆ ಅನ್ಕೋತೀನಿ. ಹಾರ 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 ತಗೊಂಡ್ಬನ್ನಿ, ಹಾರ ತಗೊಂಡಿ ಮದ್ಮಕ್ಳಿಗೆ ಹಾರ. ಈ ಸ್ವಾಮಿ, ಇಲ್ಲಿ ಹಾರ ಎಲ್ರಿ ಸಿಗುತ್ತೆ? ಮೇಡಮ್ ಅವ್ರೆ, ಇಲ್ಲಿದೆ ನೋಡಿ. ನೀನ್ ತುಂಬಾ ಬುದ್ಧಿವಂತ ಕಣೋ, ಏನೇನೋ ಮಾಡ್ತಾ ಇದ್ಯಾ. ನಾವಿಬ್ರು ಆಗ್ಬಿಡೋಣ. ತಾಳಿ 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 ತಗೊಂಡ್ ಬನ್ನಿ. ಕೋವಿಡ್ ಪೇಷಂಟ್ ಇವರು ಆಟವ್ರ. ಗುರುಗಳೇ, ನಾನು ಹತ್ರಕ್ಕೆ ಹೋಗಿ ಹಾಕ್ಲಾ, ದೂರದಲ್ಲಿ ನಿಂತ್ಕೊಂಡು ಹಾಕ್ಲಾ? ದೂರದಲ್ಲಿ ಹಾಕು, ಹತ್ರಕ್ಕೆ ಹೋಗಿ ಹಾಕ್ತಿದ್ರೆ ಸತ್ತೋಗ್ಬಿಡ್ತೀಯ ನೀನು, ಕೊರೋನಾ ಬಂದು. ಆಯ್ತು ಮಾವ. ತಾಳಿ ನಾನ್ ಕಟ್ಲಾ? ನಾನೇ ಕಟ್ತೀನಿ. ತಗೋ. ಗಟ್ಟಿ ಬೇಡ, ಗಟ್ಟಿ ಬೇಡ. ಗುರುಗಳೇ, ಆಶೀರ್ವಾದ ಮಾಡಿ. ಆಯ್ತಾಯ್ತು, ಬೇಗ ಒಂದ್ ಗಂಡು ಮಗುನ್ ಹೇರ್ರಿ. ನೋಡಿ, ಮೋಹನ್ ಕಟೀಲ್ ಅವ್ರೆ, ನೀವು ನಿಮ್ಮೂರ್ಗೆ ದೊಡ್ಡ, ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ. ಹೋಗ್ರಿ, ಇದು ಒಂದು ಮದುವೆ ಅಂತಾರೇನ್ರಿ? ಮದುವೆ ಅಂದ್ರೆ ಶಾಸ್ತ್ರೋಕ್ತವಾಗಿ ಮನೆಯವರು ಒಪ್ಪಿಗೆ ಪಡ್ಕೊಂಡು ಆಗ್ಬೇಕು. ಅದನ್ನ ಬಿಟ್ಟು ಈ ರೀತಿ ಎಲ್ಲೆಲ್ಲೋ ಬಂದು ಮದುವೆ ಆಗೋದಲ್ಲ. ನನ್ ಮಗನು ಮದುವೆ ಆಗಿದ್ದಾನೆ ಕಣ್ರಿ, ಲವ್ ಮ್ಯಾರೇಜ್. 50 ಕೋಟಿ ಖರ್ಚು ಮಾಡಿ ಅವನಿಗೆ ಮದುವೆ ಮಾಡಿದ್ದೀನಿ. ನನ್ ಮಗನಿಗೆ ನಾನು ಅಂದ್ರೆ ಎಷ್ಟು ಪ್ರೀತಿ ಗೊತ್ತಾ? ನಾನು ಅಂದ್ರೆ ಪಂಚ ಪ್ರಾಣ ಅವನಿಗೆ ಗೊತ್ತಾ? ಸಾಕ್ ನಿಲ್ಲಿಸ್ರಿ. ಆವಾಗಿಂದ ನನ್ ಮಗ ಅಂತ ಬಿಲ್ಡಪ್ ಬಿಡ್ತಿದಿರಲ್ಲ ರೇ. ಏನ್ರಿ ನಿಮ್ ಮಗ ಇಷ್ಟ ದಿನ ಆಯ್ತು ಕೋವಿಡ್ ಸೆಂಟರ್ಗೆ ಬಂದು, ಒಂದಿನಾದ್ರೂ ಬಂದು ನೋಡ್ಕೊಂಡು ಹೋಗಿದಾನೇನ್ರಿ ನಿಮ್ ಮಗ? ರೇ, ನಿಮ್ ಮಗ ನಿಮ್ ನೆಟ್ಟು ಪ್ರೀತಿಸ್ತಾನೆ ಅಂತ ನಾನ್ ತೋರಿಸ್ತೀನಿ ರೀ. ಹಲೋ ಹಲೋ ಸರ್, ಇಲ್ಲಿ ನಿಮ್ಮ ಅಪ್ಪ ಸತ್ತೋಗಿದ್ದಾರೆ ಸರ್. ಇಲ್ಲಿ ನಿಮ್ಮ ಅಪ್ಪ ಸತ್ತೋಗಿದ್ದಾರೆ, ಬಂದ್ ಬಾಡಿ ತಗೊಂಡ್ ಹೋಗ್ತೀರಾ ಸರ್? ರೀ, ಆ ಬಾಡಿ ತಗೊಂಡ್ ನಾನ್ ಏನ್ ಮಾಡ್ರಿ? ಅಲ್ಲೇ ಸುಟ್ಟಾಕ್ರಿ ಅದನ್ನ. ಸರ್, ಬಾಡಿ ಜೊತೆ ದುಡ್ಡು ಸುಟ್ಟಾಕೋದ ಸರ್? ದುಡ್ಡನ್ನ ಯಾರಾದ್ರೂ ಸುಟ್ಟಾಕ್ತಾರೇನ್ರಿ? ಅಕೌಂಟ್ ನಂಬರ್ ಕಳಿಸ್ತೀನಿ, ಅಕೌಂಟಿಗೆ ಹಾಕ್ಬಿಡಿ. ಇಷ್ಟೇ ಸರ್ ಜೀವನ. ಇಲ್ಲಿ ನಾನು, ನಂದು, ನನ್ನವರು, ನನ್ನ ಮಗ ಅನ್ನೋ ಅಂಧಕಾರದಲ್ಲೇ ನಾವು ಕಾಲನ ಕಳೀತಾ ಇದೀವಿ. ಇಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯನ್ಗಿಲ್ಲ ಸರ್. ಹುಟ್ತಾ ನಾವೇನು ತಗೊಂಡ್ ಬಂದಿಲ್ಲ, ಸಾಯ್ಬೇಕಾದ್ರೆ ನಾವೇನನ್ನೂ ತಗೊಂಡ್ ಹೋಗಲ್ಲ. ಸುಖವಾಗಿದ್ದಾಗ ಎಲ್ರೂ ನಮ್ ಜೊತೆಗಿರ್ತಾರೆ, ಆದ್ರೆ ಕಷ್ಟ ಅಂತ ಬರ್ಲಿ ನಮ್ ನೆರಳು ನಮ್ ಜೊತೆಗಿರಲ್ಲ ಸರ್. ಇಲ್ಲಿ ಬಡವ ಆಗ್ಲಿ ಶ್ರೀಮಂತ ಆಗ್ಲಿ ಎಲ್ರೂ ಒಂದಿನ ಕೊನೆಗ್ ಸೇರೋದ್ ಮಣ್ಣಿಗೇನೆ ಸರ್. ಅರ್ಥ ಮಾಡ್ಕೊಳ್ಳಿ. ಭಟ್ರೆ, ಹೇಗಿತ್ತು ನಮ್ಮ ಟೇಕ್ ಆಫ್ ಅಲ್ಲಿ? ವಾಣಿ ಅವರು ಚೆನ್ನಾಗಿ ಟೇಕ್ ಆಫ್ ಮಾಡಿದ್ರು. ಸಂತು ಬಂದಾಗ ಸ್ವಲ್ಪ ಎನರ್ಜಿ ಫಾರ್ಮ್ ಆಯ್ತು. ಎಲ್ಲಾ ಟೀಮ್ನವ್ರನ್ನು ನೋಡೋದೇ ಒಂದು ಖುಷಿ ಕಣ. ಸ್ಟೇಜ್ ತುಂಬಿಕೊಂಡಿದೆ. ಆಮೇಲೆ ಇವತ್ತಿನ ಕಾಲದಲ್ಲಿ ಡಾಕ್ಟ್ರಿಗೆ ಕೇಳ್ಬೇಕು ನಾವು ಆರಾಮಿದ್ದೀರಾ ಸರ್ ಅಂತ. ಪಾಪ ತುಂಬಾ ಕಷ್ಟ ಪಡ್ತಿದಾರೆ. ಡಾಕ್ಟರ್ಸ್ ಇರೋ ಪ್ರೆಷರ್
ಇನ್ಯಾರಿಗೂ ಇಲ್ಲ. ಸೊ ಇವಾಗ ವ್ಯಾಕ್ಸಿನೇಷನ್ಸ್ ಎಲ್ಲ ಬಂದು ಸ್ವಲ್ಪ ತಹಬಂದಿಗೆ ಬರ್ತಿದೆ. ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಇವತ್ತಿನ ಕಾಲದ ಬೇರೆ ಜನರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಕರೋನಾಗೆ ಅನ್ನೋ ತರದೊಂದು ನಾಟಕ ಇದು. ಪ್ರಯತ್ನ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆಮೇಲೆ ನಾನು ಬರ್ದಿದ್ದ ಅದು ಎಂಡ್ ನೋಡ್ತಾ ಇದ್ದಾಗ ನೆನಪಾಯ್ತು. ಸಾವು ನೋಡುತ್ತಾ ನಗುತ್ತಿದೆ ಬ್ಯಾಂಕ್ ಅಕೌಂಟಿನ ಗಾತ್ರವ, ರೋಗ ಕೇಳುತ್ತಾ ಬರುವುದೇ ಮನುಜನ ಕುಲ ಗೋತ್ರವ, ಯಾರೋ ನೀನು ಮಾನವ ಕೇಳುತ್ತಿಹುದು ಕರೋನಾ ಅಂತ ಒಂದು ಲಾಸ್ಟ್ ಇಯರ್ ಒಂದು ಸಾಂಗ್ ಮಾಡಿದ್ದೆ. ಅದು ನೆನಪಾಗ್ತಾ ಇದೆ ನಂಗೆ. ಮಜಾನು ಕೊಟ್ರಿ, ಎಂಡಲ್ಲಿ ಒಂದು ಮೆಸೇಜು ಕೊಟ್ರಿ. ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಯೊಬ್ಬರಿಗೂ ಸ್ವಾಗತ. ಎಲ್ಲರೂ ನಿಮ್ ಪ್ರಯತ್ನ ಪಟ್ಟಿದ್ದೀರಿ. ಈ ಪ್ರಯತ್ನಕ್ಕೆ ನಮ್ದೊಂದು ಸಲ್ಯೂಟ್ ನಿಮ್ಗೆಲ್ಲರಿಗೂ. ಥ್ಯಾಂಕ್ ಯು. Thank you so much. Okay, ರಕ್ಷಿತಾಂಬೆ. The entire idea of back together ಮತ್ತೆ ಈ ವೇದಿಕೆ ಮೇಲೆ ಬಂದು ನಾವೆಲ್ಲ ಜೊತೆಲಿ ಸೇರ್ಕೊಂಡು seeing an act was a lot of fun for me. ತುಂಬಾ ದಿವಸಗಳಾಗೋಗ್ಬಿಟ್ಟಿತ್ತು. ಎವ್ರಿಬಡಿ ಡಿಡ್ ಅ ಗುಡ್ ಜಾಬ್. ಇಟ್ ವಾಸ್ ನೈಸ್ ಟು ಸಿ ಎವ್ರಿಬಡಿ ಟುಗೆದರ್. ಹೊಸ ಒಂದು ಕಪಲ್ ಏನು ಅಂದ್ರೆ ನಮ್ಮ ಸಂತು ಮತ್ತೆ ಮಿಂಚು. ಹೆಂಗೋ ಅದು ನಮ್ ಜೋಡಿ ನೋಡಿ ಇಡೀ ಕರ್ನಾಟಕ ಒಳ್ಳೆ ಬ್ಯೂಟಿಫುಲ್ ಜೋಡಿ ಅಂತ ಅನ್ನುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಇದ್ದೀವಿ. ಇದ್ರ ಮೇಲೆ ನಾನು ಮಾತಾಡಲ್ಲ ಸರ್. ಇಲ್ಲ, ಕರೆಕ್ಟ್ ಅವ್ನು ಹೇಳ್ತಾ ಇರೋದು. ಒಂದು ಕ್ರೀಮ್ ಬನ್ನು ಒಂದು ಖಾರ ಬಂದಿದ್ದಂಗೆ ಚೆನ್ನಾಗಿದೆ. ಮಿಂಚು, ನಿಂಗೆ ಇವನ್ ಏನಾಗ್ಬೇಕು ಸಂತು? ದೊಡ್ಡಪ್ಪ. ಕರೆಕ್ಟ್ ಆಗಿ ಹೇಳಮ್ಮ. ಸದಾ ಏನ್ ನಿನ್ಗೆ? ಒಳ್ಳೆ ಫ್ರೆಂಡ್ ಅಂಡ್ ಬ್ರದರ್ ತರ. ಓಕೆ, ಎನಿವೆ, ಆದ್ರೆ ಈ ಒಂದು ಸ್ಕಿಟ್ ಇಷ್ಟು ಚೆನ್ನಾಗಿ ಬರೋದಿಕ್ಕೆ ಬಿಟ್ರೆ ಯಾವ ರೀತಿ ನಾವು ಮೆಂಟ್ರಿಂಗ್ ಮಾಡಿದಾರೆ ಅಂತ, ಗಣಪ ಅವರ ಮೆಂಟ್ರಿಂಗ್ ಏನಿದೆಯಲ್ಲ, ಬಿಹೈಂಡ್ ದಿ ಸೀನ್ ಹೇಗಾಗಿದೆ ಅಂತ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ, ಎಕ್ಸ್ಕ್ಲೂಸಿವ್. ಇವತ್ತು ನಾವು ಮಾಡುತ್ತಿರೋ ಕೆಲಸ ದೇವರ ಕೆಲಸ. ಗೊತ್ತಾಗಲ್ಲ ಕಣ, ಯಾಕೆ ಮಾಡ್ತೀಯ? ಸದಾ ಕ್ಯಾರೆಕ್ಟರ್ ಹಿಡೀರಿ. ಅವ್ನು ನನ್ನ ಮಗ ಕ್ಯಾರೆಕ್ಟರ್ ಹಿಡಿದ್ರೆ ಅವ್ನು ಕಾಲ್ ಕರೆದು ಸುಳ್ತೀನಿ. 3-4 ದಿನ ಆಯ್ತಾ ಲೋಕಲ್ ನನ್ನ ಮಗ ಇವತ್ತು ಕ್ಯಾರೆಕ್ಟರ್ ಹಿಡಿದ್ರೆ ಇದು ಒಂದು ಮದುವೆ. ಮದುವೆ ಅಂದ್ರೆ ಶಾಸ್ತ್ರೋಕ್ತವಾಗಿ ಅಪ್ಪ ಅಮ್ಮನ ಒಪ್ಪಿಗೆ ಬರ್ಕೊಂಡು ಎಲ್ಲರೂ ಚೆನ್ನಾಗಿದ್ದೀರಾ? ಹೋಗು ಮಾಡ್ತಿಲ್ವಾ? ಆಶೀರ್ವಾದ ಮಾಡಿ ಸಾರಿ. ಅದಕ್ಕೆ ಬೀಳ್ಬಾರ್ದು. ಅದಕ್ಕೆ ನೀರಿಗೆ ಗೊತ್ತಾಗ. ಓಕೆ, ಇವ್ರಿಗೆ ಹೇಳ್ಕೊಟ್ಟು ಗಟ್ಟಿಯಾಗಿದ್ದೀರಲ್ಲ ಮೆಂಟ್ರುಗಳೆಲ್ಲ. ಅವ್ರಿಗೊಂದು ಜೋರ ಚಪ್ಪಾಳೆ. ಅದಕ್ಕೂ ಮುಂಚೆ ಗಣಪ ಅವ್ರ ವೇದಿಕೆ ಮೇಲೆ ಬನ್ನಿ. ಅಲ್ಲ, ನನಗೊಂದು ಡೌಟ್. ರಿಹರ್ಸಲ್ ಅಲ್ಲಿ ಈ ರೇಂಜ್ ಬಯಸ್ಕೊತಾರಲ್ಲ ಇವ್ರು ಮಾಡೋ ಮಿಸ್ಟೇಕಿಗೆ ನಾವು ಇವ್ರಿಗೆ ಬೈತೀವಿ. ನಮಗೇನೇನ್ ಬೈತಾನೆ ಅಂತ ಗಣಪ. ಕಷ್ಟ ಬಿದ್ದು ರಾತ್ರಿ ಎಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಇವ್ರು ಮಾರ್ಕ್ಸ್ ಕೊಡಲ್ಲ, ಬಜಾರ್ ಹೊಡೆಯಲ್ಲ, ಈ ನನ್ ಮಕ್ಳಿಗೂ ತಲೆ ಸರಿ ಇಲ್ಲ ಅಂತ ಬೈದಿರ್ತಾರೆ. ಗ್ಯಾರಂಟಿ ಬೈದಿರ್ತೇವೆ ನೀನು. ಮನಸ್ಸಿನ ಮಾತುಗಳು ಸರ್. ಕರೆಕ್ಟ್ ಆಗಿ ಹೇಳದ್ನ ನಾನು. ವಿಜಯ್ ಶೆಟ್ಟಿ ನೀನು ಮಾತಾಡಿರ್ತೀರಾ. ಶರಣ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಮೆಂಟರ್ಸ್ ನಿಜಕ್ಕೂ ನಮ್ಮ ಬ್ಯಾಕ್ ಬೋನ್ ಆಫ್ ದ ಶೋ. ಯಾಕೆ ಅಂತಂದ್ರೆ ನೀವು ಕೊಡುವಂತ ಸಮಯ, ನೀವು ತಗೊಳ್ಳೋಂತ ರಿಸ್ಕ್, ಮತ್ತೆ ಇವ್ರನ್ನೆಲ್ಲ ನೀವು ಇಷ್ಟು ವರ್ಷ ಇದರಿಂದ ಅರಿತು ಕುಡಿದಿರ್ತಕ್ಕಂಥದ್ದು, ಅವ್ರವ್ರಿಗೆ ತಕ್ಕ ಕೊಡತಕ್ಕಂಥ ಪಾತ್ರ, ಇದಕ್ಕೆಲ್ಲ ನಿಮ್ಗೊಂದು ದೊಡ್ಡ ಸಲ್ಯೂಟ್. ಹ್ಯಾಟ್ಸ್ ಆಫ್. ರಕ್ಷಿತಾಂಬೆ, ಮಾರ್ಕ್ಸ್ ಇಲ್ಲ ಬಟ್ ಖುಷಿ ಆಗಿದ್ರೆ ಬಜಾರ್ ಹೊಡಿಬಹುದು. ಅವ್ರ ಎಫರ್ಟಿಗೆ ಹೊಡಿತಾ ಇರೋದು. ನೊಂದಂತ ಎಲ್ಲಾ ಗಂಡಸರ ಸ್ಲೋಗನ್ ಏನು ಅಂತಂದ್ರೆ, ಜೀವನದಲ್ಲಿ ಯಾರನ್ನ ಬೇಕಾದ್ರೆ ನಂಬಿ, ಆದ್ರೆ ಹೆಂಡ್ತಿನ್ ನಂಬೇಡಿ ಅಂತಾರೆ. ಹೆಂಡ್ತಿರಂದ್ರೇನೆ ಟಾರ್ಚರು, ಹೆಂಡ್ತಿರ್ ಇರೋದೇ ನಮ್ಮ ಪ್ರಾಣ ಹಿಂಡಕ್ಕೆ, ಹಾಗಂತ ಈ ವರ್ಗ ಯಾವಾಗ್ಲೂ ಅಂತ ಇರುತ್ತೆ. ಇಷ್ಟಿಗೂ ಅವ್ರಿಗೆಲ್ಲ ಆಗ್ತಿರೋಂತ ಟಾರ್ಚರ್ ಏನು, ಆ ನೊಂದ ಗಂಡಸರ ಆಕ್ಟ್ ನ ಇಲ್ಲಿ ಪ್ರೆಸೆಂಟ್ ಮಾಡಕ್ಕೆ ಬರ್ತಾ ಇದಾರೆ ದಾವಣಗೆರೆಯ ಜಿಜಿ, ಕುಂದಾಪುರದ ಸೂರ್ಯ, ಮಂಡ್ಯದ ದೀಪಿಕಾ, ಬೆಂಗಳೂರಿನ ಮಂಥನ ಹಾಗೂ ಉದಯ್. ನಂಬಬೇಡ
ಅರೆ ಜೀವ ಹೋದರೂ ಹೆಂಗಸರನ್ನು ಎಂದಿಗೂ ನೀನು ನೋಡಬೇಡ, ಬೇಡ ನಂಬಬೇಡ. ಸರ್ ನಮಸ್ಕಾರ, ನನ್ನ ಹೆಸರು ಉಜ್ಜಪ್ಪ ಅಂತ. ಈ ಉಜ್ಜಪ್ಪ ಅನ್ನೋ ಹೆಸರು ಯಾಕೆ ಬಂತು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಜ್ಜಪ್ಪ ಅಂತ ಇಟ್ಟಿದ್ರು. ನನಗೆ ಈ ಪ್ರಾಣಿಗಳ ಕಂಡ್ರೆ ಬಹಳ ಇಷ್ಟ. ಈ ಹಸು, ಕರು, ಎಮ್ಮೆ, ನಾಯಿ ಎಲ್ಲಿ ಕಂಡ್ರು ಬೆನ್ನು ಉಜ್ಕೊಂಡು ನಿಂತು ಬಿಡ್ತಿದ್ನಂತೆ. ಅವಾಗಿಂದ ಉಜ್ಜಪ್ಪ ಉಜ್ಜಪ್ಪ ಅಂತ ಹೆಸರು ಬಿದ್ದುಬಿಡ್ತು. ಅದು ಕಂಟಿನ್ಯೂ ಆಯ್ತು. ಮದುವೆ ಆದ್ಮೇಲೆ ಹೆಂಡತಿ ಬೆನ್ನು ಉಜ್ಜಕ್ ಶುರು ಮಾಡಿದ್ವಿ. ಹೆಂಡತಿ ಏನ್ ಮಾಡಿದ್ಲು, ಇದು ವೇಸ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತಗೊಂಡೋಗಿ ಪಾತ್ರೆ ಪಗಡ ಮುಸುರಿ ಇರ್ತಾವಲ್ಲ ಅಲ್ಲಿ ನಿಲ್ಸ್ಬಿಟ್ಲು, ಪಾತ್ರೆ ಉಜ್ಜಕ್ ಶುರು ಮಾಡ್ಬಿಟ್ಟು. ಆಮೇಲೆ ಬಟ್ಟೆ ಹತ್ರ ಹೋಗಿ ತಗೊಂಡು ನಿಲ್ಸ್ಬಿಟ್ಲು, ಅಲ್ಲಿ ಬಟ್ಟೆ ಉಜ್ಜಕ್ ಶುರು ಮಾಡ್ಬಿಟ್ಟು. ಈ ಉಜ್ಕೊಂಡು ಜೀವನ ನಂದು ಉಜ್ಜಪ್ಪನ ತರ ಆಗ್ಬಿಟ್ಟಿದೆ. ಈ ಹೆಂಡತಿ ಕೈಗೆ ನನ್ನ ಬಹಳ ಬರ್ಬಾದ್ ಆಗಿ ಹೋಗ್ತಾ ಇದೆ. ಫಸ್ಟ್ ಹೆಂಗಿದೆ ಗೊತ್ತಾ, SLC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕನ್ನೋ ಗೋಲ್ ಇತ್ತು, ಪಾಸ್ ಆದೆ. ಡಿಗ್ರಿಯಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ಬೇಕನ್ನೋ ಗೋಲ್ ಇತ್ತು, ಪಾಸ್ ಆದೆ. ಆಮೇಲೆ ಒಂದು ಕೆಲ್ಸಕ್ಕೆ ಸೇರ್ಕೋಬೇಕನ್ನೋ ಗೋಲ್ ಇತ್ತು, ಕೆಲ್ಸಕ್ಕೂ ಸೇರ್ಕೊಂಡೆ. ಮದುವೆ ಆಗ್ಬೇಕನ್ನೋ ಗೋಲ್ ಇತ್ತು, ಮದುವೆನೂ ಆದೆ. ಮದುವೆ ಆದ್ಮೇಲೆ ಗೋಲ್ಗಳೇ ಇಲ್ಲ, ಬರೀ ಗೋಳು ಗೋಳು. ನನ್ನ ಬಾಳು ನಾಯಿ ಬಾಳಾಗಿ ಹೋಗ್ಬಿಟ್ಟಿದೆ ಸರ್, ನಾಯಿ ಬಾಳಾಗಿ ಹೋಗ್ಬಿಟ್ಟಿದೆ. ಇದನ್ನೇ ತಾನೆ ಫೋನು? ಹೌದು ಕಣೆ. ಈ ಫೋನಲ್ಲಿ ಭಾರತೀಯ ಲೋಗಿ ಅಂತ ಯಾವಾಗ ಮೆಸೇಜ್ ಮಾಡಿದ್ಯಾ? ಯಾವಾಗ ಭಾರತಿ ಅಂದ್ರೆ ನಾನು ಮಾಡಿದ್ದೇನೆ. ಇದು ಭಾರತೀಯ ಹೈ ಲೆವೆಲ್ ಕಣೆ. ಬ್ಯಾಟ್ರಿ ಲೋ ಅಂತ ಬಿಡ್ತಿರೋದು. ನನ್ಗೂ ಗೊತ್ತದೆ, ಸುಮ್ನೆ ಟೇಸ್ಟ್ ಮಾಡಿದೆ ಅಷ್ಟೇ. ಗೊತ್ತು ನಿನಗೆ. ಆನಂದನ ಇವಳು ನನಗೆ ಮೋಸ ಮಾಡೋದನ್ನ ನಾನು ಸಹಿಸ್ಕೊಂಡಿದ್ದೀನಿ. ಇವಳು ನನ್ನ ಮೇಲೆ ನಾನು ಮರ ಪಡ್ತಾಳೆ. ಇವಳು ಹಳೆ ಲವರ್ನ ಹೆಸರು ಏನಂತ ಮೊಬೈಲ್ ಸೇವ್ ಮಾಡ್ಕೊಳ್ಳೋದು ಗೊತ್ತಾಗಬಾರ್ದು ಅಂತ. ಒಬ್ಬನು ಪವರ್ ಮ್ಯಾನ್ ಅಂತೆ, ಇನ್ನೊಬ್ಬನು ಐರನ್ ಮ್ಯಾನ್ ಅಂತೆ. ನಿನ್ ಮಕ್ಕ ಬೆಂಕಿ ಹಾಕ. ಪವರ್ ಮ್ಯಾನ್ ಅಂದ್ರೆ ಎಲೆಕ್ಟ್ರಿಸಿಟಿಯನು, ಐರನ್ ಮ್ಯಾನ್ ಅಂದ್ರೆ ಇಸ್ತ್ರಿ ಪೆಟ್ಕೆನು. ಮತ್ತೆ ಇದು ಇನ್ನೊಂದು ಯಾವ್ದೋ ಪೈಪ್ ಮ್ಯಾನ್ ಅಂತ ಇದೆ. ನೀರ್ ಬಿಡೋನು ಅನುಮಾನಕ್ಕಷ್ಟು ಹೋದಾಕ. ಹೌದು ಕಣೆ, ನಂದಲ್ಲ ಅನುಮಾನ, ನನಗಿಂತ ಜಾಸ್ತಿ ನಿಂದ ಅನುಮಾನ. ನೀನೇ ದೊಡ್ಡ ಅನುಮಾನದ ಪಿಸಾಚಿ. ಪಿಸಾಚಿನ ಅಲ್ಲ ರಕ್ಷಿತಾ ಮೇಡಮ್, ಮೊನ್ನೆ ಹಂದಿಗೊಳಿಸ್ತಾ, ನೆನ್ನೆ ಹೆಮ್ಮೆಗೊಳಿಸ್ತಾ, ಈಗ ಪಿಸಾಚಿ ಅಂತವನಲ್ಲ ಈ ಜಂಡೆ ತಿಮ್ಮ. ಹೊರಗಡೆ ಬನ್ನಿ, ಊಟಕ್ಕೆ ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿ ಊಟಕ್ಕೆ ಹಾಕ್ದೆ ಇನ್ನೇನು? ಅವಾಗ ಊರಾಕ್ಕೊಳಂಗ್ ಹಾಕ್ತೀನಿ ಅಂದದ್ದು. ಏನ್ ಗ್ರಾಚಾರ ಬಟ್ರಿ. ಈ ಹೆಂಗಸ್ರಿಗೆ ಸಿಟ್ಟು ಬಂದ್ರೆ ಒಂದು ಅಡಿಗೆ ಮನೇಲಿ ತೋರಿಸ್ತಾರೆ, ಇಲ್ಲೇ ಬೆಡ್ರೂಮ್ ಅಲ್ಲಿ ತೋರಿಸ್ತಾರೆ. ಇವ್ ಎರಡೇ ಆಯುಧವ್ರಿಗೆ ಇರೋದು. ಅಯ್ಯೋ ಕತ್ತೇನೆ. ಇದೇನು ಕಂಬ ನಡು ಮನೇಲಿ ಇಟ್ಬಿಟ್ಟಾರೆ? ಕಂಬ ಅಲ್ಲ, ನನ್ ಕಂದ. ಏ ಮಗನೇ, ನೀನ್ ನೋಡ್ತಾ ಇದ್ರೆ ನನ್ಗೊಂದು ಅನುಮಾನ ಕಣು. ಎಂತ? ನೀನು ಯಾವ ಆಂಗಲ್ ಅಲ್ಲೂ ನನ್ನ ಮಗನ್ ತರ ಕಾಣಲ್ವಲ್ಲ, ನಿಜವಾಗ್ಲೂ ನೀನ್ ನನ್ನ ಮಗನ ಅಂತ. ನಂಗೆ ಅದೇ ಡೌಟ್, ನೀ ನನ್ನ ಅಪ್ಪನ ಅಂತ. ಮತ್ತೆಂತಪ್ಪ ನೀವು ಬೆಳಿಗ್ಗೆ ಗಲಾಟೆ ಶುರು ಮಾಡುದು? ಇವತ್ತಾದ್ರೆ ಪರವಾಗಿಲ್ಲ, ನಿನ್ನೆ ರಾತ್ರಿ ಕೂಡ ಗಲಾಟೆ ಮೇಡಮ್, ಬರೀ ಗಲಾಟೆನ. ಬಟ್ಟೆ ಬಿಚ್ಚಿ ಗಲಾಟೆ ಮಾಡ್ತಿದ್ದಾರೆ. ಅಲ್ಲ, ಬಟ್ಟೆ ಬಿಚ್ಚಿ ಗಲಾಟೆ ಮಾಡುವಂತದ್ದು ಎಂತದಿದೆ? ನಾನು ಆನ್ಲೈನ್ ಕ್ಲಾಸ್ ಅಟೆಂಡ್ ಆಗುದು ಬೇಡುವ ಅಪ್ಪ. ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಬದಲು ನಾನು ಬೇರೆಯವರ ಹೊಟ್ಟೆಯಲ್ಲಿ ಹುಟ್ಟುತ್ತಾ ಇದ್ದೆ. ನನಗೆ ಮರಳಿ ಏನು ಮಾತಾಡ್ತಿದ್ಯಾ ಬಟ್ರೆ? ಇವನು ಮಂಗಳೂರು ತರ ಮಾತಾಡ್ತಾನೆ, ಇವ್ರಮ್ಮ ಮಂಡ್ಯ ತರ ಮಾತಾಡ್ತಾಳೆ. ಮಧ್ಯದಲ್ಲಿ ನಾನು ಎಲ್ಲಿದ್ದೀನಿ ಕರ್ನಾಟಕದಲ್ಲಿ ಅನ್ನೋದೇ ಗೊತ್ತಾಗ್ತಲ್ಲ ನನಗೆ. ಅಪ್ಪ, ನಾನು ಪರೀಕ್ಷೆ ಬರೆದಿದ್ರು ನಾನು ಆನ್ಲೈನ್ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಆಗ್ತೀಯ ಕಣೋ, ನೀವು ಪರೀಕ್ಷೆ ಬರೀದೇ ಇದ್ರು ಪಾಸ್ ಆಗ್ತೀರಾ. ಆದ್ರೆ ನಾವು ಪರೀಕ್ಷೆ ಕುತ್ಕೊಂಡು ಬರೆದು ಪಾಸ್ ಆಗಿದೀವಿ, ಅದೇ ನಮ್ ಗ್ರೇಟ್ನೆಸ್. ನೀನ್ ನನ್ನ ಮಗ ಕಣೋ, ಹೆಂಗಿದ್ರು ಪಾಸ್ ಆಗ್ತೀಯ. ಬಾಯ್, ನಿನಗೆ ಒಂದು ಜನರಲ್ ನಾಲೆಡ್ಜ್ ಪರೀಕ್ಷೆ ಮಾಡ್ತೀನಿ, ಕೂತ್ಕೊ. ಎಂತಪ್ಪ? ಈಗ ಒಂದು ಕೈಯಲ್ಲಿ ದುಡ್ಡು ಇರುತ್ತೆ, ಇನ್ನೊಂದು ಕೈಯಲ್ಲಿ ಬುದ್ಧಿ ಇರುತ್ತೆ. ಎರಡರಲ್ಲಿ ಯಾವ್ದಾರ ಒಂದ್ ತಗ ಅಂದ್ರೆ ನೀನ್ ಯಾವ ತಗತಿಯಾ? ನನ್ಗೆ ದುಡ್ಡು ಬೇಕಪ್ಪ. ಅಯ್ಯೋ ದಡ್ಡನ್ ಮಗ್ನೆ, ಬುದ್ಧಿ ದುಡ್ಡು ಅಂತ ಬಂದಾಗ ದುಡ್ಡು ತಗೋಬಾರ್ದು, ಬುದ್ಧಿ ತಗೋಬೇಕು. ನಾನಾಗಿದ್ರೆ ಬುದ್ಧಿನೇ ತಗತಿದ್ದು. ಹೌದಪ್ಪ, ಬುದ್ಧಿ ತಗೋಬೇಕಿತ್ತ? ಹೋಗ್ಲಿ ಬಿಡು ಕಂದ, ಯಾರ್ಯಾರಿಗೆ ಏನೇನಿಲ್ಲ ಅದನ್ನ ಆಸೆ ಪಟ್ಟು ತಗತವೆ. ಅವನಿಗೆ ಬುದ್ಧಿ ಇಲ್ಲ, ಅವನಿಗೆ ಮುಚ್ಚಬೈ. ನೀನು ನಂತರ ಬುದ್ಧಿವಂತ ಕಣೋ. ರೀ, ನನ್ನ ಮಗ ಎಷ್ಟು ಬುದ್ಧಿವಂತ ಅಂತ ಈಗ ತೋರಿಸ್ತೀನಿ ನೋಡಿ. ಒಂದು ಕ್ವಶನ್ ಕೇಳ್ತೀನಿ, ಹೆಂಗ ಆನ್ಸರ್ ಮಾಡ್ತಾನೆ ಅಂತ. ಮಗನೇ, ಗಾಂಧೀಜಿ ಕೊಂದವ್ರು ಯಾರೋ ಕೊಂದಾರೋ? ಏನಾಯ್ತು, ಯಾಕೊಳ್ತಾ ಇದೀಯಾ? ಅದೆಂತಪ್ಪ, ಲಾಕ್ ಡೌನ್ ಆದಾಗಿದ್ದ ನಾನು ಹೊರಗಡೆ ಹೋಗಿಲ್ಲ, ನನ್ ಮೇಲೆ ಅನುಮಾನ ಪಡ್ತಾಳೆ. ದೇವ್ರನ್ನೇ, ಗಾಂಧೀಜಿ ನಾನು ಕೊಂದಿಲ್ಲ. ಸರಿಯಾಗಿದ್ದೀರಿ ಕಣೆ, ಅಮ್ಮ ಮಗ ಸರಿಯಾಗಿದ್ದೀರ. ಎಂತ ದೊಡ್ಡ ಚಿಕ್ಕವನಿಗೆ ಸಿಕ್ಕಿದ್ದೀರಿ. ಇಲ್ಲಪ್ಪ, ಅಮ್ಮನಿಗಿಂತ ನಾನೇ ಬುದ್ಧಿವಂತ. ಹೌದಾ? ನಾನು ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗಿ ಎಲ್ರಿಗೂ ವ್ಯಾಕ್ಸಿನ್ ಹಾಕ್ತೀನಿ. ಕೊರೋನಾಗೆ ಔಷಧಿ ಕಂಡಿಡಿತೀಯ? ನನ್ನ ಮಗನೇ, ನೀನ್ ಕೊರೋನಾ ಬಂದದ್ರಿಂದನೇ SLC ಪಾಸ್ ಆಗಿದೀಯಾ, ಇನ್ ಕೊರೋನಾಗ ಔಷಧಿ ಕಂಡಿಡಿದ್ದೇನಂತೆ. ಬಾಯ್ಲಿ ಒಂದು ಮಾತು ಹೇಳ್ತೀನಿ, ನೀನು ಡಾಕ್ಟ್ರೇ ಆಗು, ಯಾಕ್ಟ್ರೇ ಆಗು. ಮುಂದೆ ಏನೇ ಆದ್ರೂ ಒಂದು ಹೆಣ್ಣಿಗೆ ಗಂಡ ಅಂತ ಆಗ್ಬೇಕಾಗತ್ತೆ. ಆಗ ಅವಳು ಹೇಳ್ದಂಗೆ ಕೇಳ್ಕೊಂಡು ಅವಳು ರೂಲ್ಸ್ ಫಾಲೋ ಮಾಡ್ಕೊಂಡು ಬಿದ್ದಿರ್ಬೇಕಾಗತ್ತೆ ಕಣ. ಬೆಂಕಿ ಹಾಕ. ಮಗ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗೋನೆ, ಅವ ಇದನ್ಗೆ ಬುದ್ಧಿ ಹೇಳದ ಅನ್ನದ್ಬಿಟ್ಟು ಅರ್ಧಾರಿ ಹೇಳ್ತಿದ್ದಲ್ರಿ. ಅವನಿಗೆ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಸ್ತಾ ಇದ್ದೀನಿ ಕಣೆ. ಅರ್ಥ ಆಗಿಲ್ಲಲ್ಲ? ನೋಡು, ಒಬ್ಬ ತಂದೆಯಾಗಿ ಮಗನಿಗೆ ಅಲ್ಲಿ ಹೋಗ್ಬೇಡ ಕಣೋ ಬಾವಿ ಇದೆ, ಇಲ್ಲಿ ಹೋಗ್ಬೇಡ ಕಣೋ ಕೋವಿ ಇದೆ ಅಂತ ಹೇಳ್ತೀವೋ ಇಲ್ಲ ಗೊತ್ತಿಲ್ಲ. ಆದ್ರೆ ಮುಂದೆ ಮದುವೆ ಅನ್ನೋ ದೊಡ್ಡ ಗಂಡಾಂತರ ಇದೆ, ಕಂದ ಅಂತ ಹೇಳ್ತಿದ್ರೆ ಮಗನಿಗೆ ಅನ್ಯಾಯ ಮಾಡಿದಂಗಾಗುತ್ತೆ. ನಿಮ್ಮನ್ ಕಟ್ಕೊಂಡಿದ್ದೀನಲ್ಲ, ಎಲ್ಲ ನನ್ ಕರ್ಮ. ನಿಮ್ಮನ್ ಕಟ್ಕೊಳ್ಳೋ ಬದಲು ಯಾವ್ದಾರ ಹೆಸರು ಕತೆ ಮದುವೆ ಆಗ್ಬೇಕಿತ್ತು.
ಹಂಗೆಲ್ಲ ರಕ್ತ ಸಂಬಂಧದಲ್ಲಿ ಮದುವೆ ಆಗ್ಬಾರ್ದು ಕಣೆ, ವಂಶ ಉದ್ಧಾರ ಆಗಲ್ಲ. ಒಳಗಡೆ ಬನ್ನಿ, ಊಟಕ್ಕೆ ಖಾರ ಹಾಕ್ತೀನಿ. ಲೇ, ಖಾರನ ಊಟಕ್ಕೆ ಹಾಕಿದೆ ಇನ್ನೇನು? ಹಾಕು ಹಾಕು. ಹೋಗ ಮಾಡಿ ಎಂತ ತಿರ್ಪಿ. ನಿಮ್ಮ ಅಪ್ಪ ಜೊತೆ ಸೇರಿ ಅವನ ಬುದ್ಧಿನೇ ಕಲಿತೀಯ ಒಳಗೆ. ಯಾವಾಗ್ಲೂ ಅಪಂಥರ ಆಗ್ಬೇಡ ಅಂತ ಹೇಳ್ತಿರ್ತಾಳಮ್ಮ. ಯಾಕೆ? ಲೇ, ಜೀವನದಲ್ಲಿ ನೀನು ಬಟ್ಟೆ ಹಾಕೊಂಡು ಮುಸ್ರೆ ತಿಕ್ಕೊಂಡಿರ್ಬೇಕು ಅನ್ನೋ ಆಸೆ ಇದೇನೋ? ಇಲ್ಲಪ್ಪ, ಅದಕ್ಕೆ ನಂತರ ಆಗ್ಬೇಡ ಅಂತ ಹೇಳ್ತಿರೋದು. ಹೋಗು ಸುಮ್ಮನೆ. ಹಂಗಾದ್ರೆ ನಾನು ಭಟ್ರ ತರ ಆಗ್ತೀನಿ. ತಿರ್ಗಾ ಭಟ್ರ ತರ ಅಡಿಗೆ ಮಾಡ್ತೀನಿ ಅಂತೀಯಲ್ಲ? ತಲೆ ಸರಿ ಇಲ್ವಾ? ನಾನು ಯೋಗರಾಜ್ ಭಟ್ರ ತರ ಹೇಳಿದ್ದು. ಯಾರಿವಳು ಸೂಜಿ ಮಲ್ಲಿ ಕಣ್ಣವಳು, ರಾಮನಲ್ಲಿ ತೋಟದಲ್ಲಿ ಕಮ್ಮನು. ನಮಸ್ಕಾರ ಮಮ್ಮಿ, ಹೇಗಿದ್ದೀರಿ? ಮಮ್ಮಿ, ನಿಮ್ಗೆ ಹೇಳಿದೆ ನಾನು ಹೊಸದಾಗಿ ಮದುವೆ ಆಗಿ ಹೊಸ ದಾಂಪತ್ಯಕ್ಕೆ ಕಾಲಿಡ್ತಿರೋ ಹೊಸ ದಂಪತಿಗಳು ಆಶೀರ್ವಾದ ಮಾಡಿ ಮಮ್ಮಿ. ಚೀನು, ಬೇಲೂರ ಶಿಲಾಬಾಲಿಕೆ ಗೊತ್ತಾ? ಗೊತ್ತು ರೀ. ಅಲ್ಲಿ 1ರಿಂದ 100 ನಂಬರ್ ಇದೆಯಂತೆ. ನಾವು ಕೆಲವು ನಂಬರ್ನ ಮಿಸ್ ಮಾಡಿದೀವಿ. ಆ ನಂಬರ್ನ ಹುಡ್ಕೋಣವಾ? ಹುಡ್ಕೋಣ ರೀ. ನಂಗೆ ಯಾಕೋ ನಮ್ಮ ಅಮ್ಮನ್ ನೆನ್ಪಾಗ್ತಿದೆ ರೀ. ಚಿನ್ನು, ನಾನ್ ನಿನ್ನ ಅಮ್ಮನ್ನ ಮಾಡೋಣ ಅಂತಿದ್ರೆ ನೀನೇ ಅಮ್ಮನ್ ನೋಡೋಣ ಅಂತೀಯಲ್ಲಿ. ನಂಗೆ ಯಾಕೋ ನಮ್ಮಮ್ಮ ತುಂಬಾ ನೆನ್ಪಾಗ್ತಿದ್ದಾರೆ. ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಬೇಡ ಚಿನ್ನು, ಇವತ್ ನನ್ಗೆ ನಂಬರ್ ನೆನ್ಪಾಗ್ತಿದೆ. ಇನ್ನೊಂದಿನ ನಂಬರು. ಈಗ ಅಮ್ಮನ ಹತ್ರ ಹೋಗ್ ಬರ್ತೀನಿ. ಬಾಯ್. ಚಿನ್ನು, ಹೋಗ್ಲೇಬೇಕಾ? ಹೋಗ್ಲೇಬೇಕು. ಸರಿ ಚಿನ್ನು, ಟೈಮ್ ಟು ಟೈಮ್ ಊಟ ತಿಂಡಿ ಮಾಡು. ನೀವು ಮಾಡಿ. ಆಯ್ತು ಚಿನ್ನು, ನಾನು ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಿರ್ತೀನಿ. ನೀವು ಮಾಡ್ದಾಗೆಲ್ಲ ನಾನು ಎತ್ತಾ ಇರ್ತೀನಿ. ಎತ್ತು ಬೇಡ, ರಿಸೀವ್ ಮಾಡು. ಬರ್ಲಾ? ಬಾಯ್ ಚಿನ್ನು. ಬಾಯ್ ಚಿನ್ನು. ಚಿನ್ನು, ಯಾಕೆ ಕೊಳ್ತಾ ಇದ್ಯಾ? ಅದೇನಂತ ಹೇಳ್ಬಿಟ್ಟು ಸಾಯೋ. ನನ್ನ ಹೆಂಡತಿ ತವ್ರ ಮನೆಗೆ ಹೋದ್ಲು. ಹೆಂಡತಿ ತವ್ರ ಮನೆಗೆ ಹೋದ್ರೆ ಖುಷಿ ಪಡ್ಬೇಕು. ಖುಷಿ. ಚಂದ್ರಮನ್ನ ಬೆಳದಿಂಗಳು ಬಿಟ್ಟು ಹೋದ್ರೆ ಚಂದ್ರಮಂಗ್ ಬೇಜಾರಾಗಲ್ವಾ? ಯಾರೋ ಇಲ್ಲಿ ಚಂದ್ರಮ್ಮ? ನಾನೇ. ಎಷ್ಟು ದಿನ ಆಯ್ತು ಮದುವೆ ಆಗಿ? 15 ದಿವಸ ಆಯ್ತು. ಅದಕ್ಕೆ ಹಿಂಗ ಆಡ್ತಾ ಇದೆಯಾ ನನ್ನ ಮಗನೇ? 15 ದಿವಸ. ಕೊರೋನಾ ಬರಕ್ ಮುಂಚೆ ಮಾಸ್ಕ್ ಹಾಕೊಳ್ಳಿ ಅಂತ ಬಡ್ಕೊಂಡ್ರೆ ಯಾರು ಹಾಕೊಳ್ಳಲ್ಲ. ಕೊರೋನಾ ಬಂದ್ಮೇಲೆ ಒಂದ್ರ ಮೇಲೆ ಒಂದು ಹಾಕಲಕ್ ಶುರು ಮಾಡ್ತಾರೆ. ಈ ಮದುವೆ ಅನ್ನೋದು ಹಂಗೇನೆ, ಹುಡುಗಿಯರ್ ಬರೋವರೆಗೂ ಚೆನ್ನಾಗಿರುತ್ತೆ. ಬಂದ ಮೇಲೆ ಮಾಸ್ಕ್ ಹಾಕಬೇಕಾಗತ್ತೆ. ಕಾಲನೇ ಪಾಠ ಕಲ್ಸುತ್ತೆ ನಿನ್ಗೆ. ಹಲೋ, ಎಕ್ಸ್ಕ್ಯೂಸ್ ಮೀ. ಹೆಂಡತಿ ಅನ್ನೋದು ಗಂಗಾಜಲ ಇದ್ದಾಗಿ ಕೈ ಹಾಕೊಂಡು ತಲೆ ಮೇಲೆ ಸುರ್ಕೊಳ್ಬೇಕು. ಜಾಸ್ತಿ ಸುರ್ಕಬೇಡ, ಕೋಲ್ಡ್ ಆಗ್ಬಿಟ್ಟು ಕೋವಿಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ನೀನು ಹೆಂಡತಿನ ಕೆಟ್ಟ ಕೊಂತು ಅಂತ ಯೋಚನೆ ಮಾಡ್ತಿದ್ಯಾ, ಆದ್ರೆ ನಾನು ಬೆಳಿಗ್ಗಿನ ಜಾವ 4 ಗಂಟೆಗೆ ಬೀಳುತ್ತಲ್ಲ ಯೋಚನೆ ಮಾಡ್ತೀನಿ. ಸುಮ್ಮನೆ ಇರೋ. ಹೆಂಡತಿ ಬಗ್ಗೆ ನನಗೆ ಫಿಲಾಸಫಿ ಹೇಳಕ್ ಬರ್ಬೇಡ. ನೀನು ಫಿಲಾಸಫಿ ಅಲ್ಲ, ನಾನು ಬಯೋಪಿಕ್ ತೆಗಿತೀನಿ. ಹೆಂಡತಿ ಮೇಲೆ? ಹೌದು. ಅನುಭವಿಸು ಕರ್ಮ. ನಿನ್ನ ಕರ್ಮ. ಚಿನ್ನು, ನಂಬರ್ ನೆನ್ಪಾಯ್ತಾ? ನಾನು ಅರ್ಧ ದಾರಿಗೆ ಹೋಗ್ತಿದ್ದ, ವಾಪಸ್ ಬಂದ್ಬಿಟ್ಟೆ. ಯಾರಾದ್ರೂ ಲಾಟಿ ತೋರ್ಸಿದ? ಇಲ್ಲ, ನೀವು ತೋರ್ಸೋ ಪ್ರೀತಿ ನೆನ್ಪಾಯ್ತು. ಇವಾಗ ಗೊತ್ತಾಯ್ತಾ? ನಾನು ನನ್ನ ಹೆಂಡತಿ ಯಾವಾಗ್ಲೂ ಚೂಯಿಂಗ್ ಗಮ್ ಇದ್ದಂಗಿರ್ತೀವಿ. ಅಂಟ್ಕೊಳ್ಳಿ. ಇವಾಗ ಅಂಟ್ಕೊಂಡಿರೋ ನೀನು ಹೋಗ್ತಾ ಅವಳು ನಿನ್ನ ಅಮ್ಮಕ್ಕೊಂಡ್ಬಿಡ್ತಾಳೆ. ಸ್ಟಮಕ್ ಪೇನು, ಸ್ಟಮಕ್ ಬರ್ನಿಂಗು. ಬರ್ನಿಂಗ್ ಇನ್ನು ಸ್ವಲ್ಪ ಜಾಸ್ತಿ ಮಾಡೋಣ. ಮ್ಯೂಸಿಕ್. ಪಕ್ಕದ ಮನೆಯವರು ಸಾಂಗ್ ಹಾಕೊಂಡ್ ಸಂಸಾರ ಮಾಡ್ತಾವ್ರೆ. ಆದ್ರೆ ಈ ವಯ್ಯ ಕಟ್ಕೊಂತವಿಂದ ಬರೀ ಹಾರ್ಮೋನಿಯಂ ಬಾರ್ಸದ್ ಬಿಟ್ರೆ ಒಂದ್ಸರಿ ನೆಟಕ್ ಸಂಸಾರನೇ ಮಾಡಿಲ್ಲ. ನೋಡಿ, ಸಂಸಾರ ಅನ್ನೋ ದೋಣಿಯಲ್ಲಿ ನಡ್ಸಕ್ ಶುರು ಮಾಡಿ ನಾನು ಬಹಳ ದಿವಸ ಆಗಿದೆ, ಸುಸ್ತಾಗಿ ಹೋಗಿದೆ. ಅವನು ಇವಾಗ ತಾನೇ ಸಂಸಾರ ಅನ್ನೋ ದೋಣಿಯನ್ನು ಹೊಸದಾಗಿ ಹತ್ತಿದ್ದಾನೆ. ಕೈ ಗಟ್ಟಿದೆ, ಕಾಲ್ ಗಟ್ಟಿದೆ, ಹಂಗಾಗಿ ಗುಟ್ಟು ಹಾಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿವರೆಗೂ ಹೋಗ್ತಾನಪ್ಪ? ಕೈ ಸುಸ್ತಾಗವರೆಗೂ ಹೋಗ್ತಾನೆ. ಸುಸ್ತಾದ್ಮೇಲೆ ಏನ್ ಮಾಡ್ತಾನೆ? ಹೆಂಡತಿ ಕೈಗೆ ನೀನೊಂದ್ಸರಿ ಊಟ ಹಾಕಿ ಅಂತ ಕೊಡ್ತಾನೆ. ಅವಾಗ ಹೆಂಡತಿ ನಾನು ಹಾಕಲ್ಲ ಅಂತ ಡ್ಯಾನ್ಸ್ ಮಾಡ್ತಾಳೆ. ಅವಾಗ ನಡೋ ನೀರಲ್ಲಿ ಇರಕ್ಕಾಗದೆ, ದಡನು ಸೇರಕ್ಕಾಗದೆ, ಮೇಲೆ ಗಾಳಿಯಲ್ಲೂ ತೆಲಕ್ಕಾಗದೆ, ನೀರಲ್ಲಿ ಮುಳುಗಕ್ಕೂ ಆಗದೆ ಆ ಜಲ ಸಮಾಧಿ ಆಗಿ ಹೋಗ್ತಾನೆ ಕಣೆ. ಜಲ ಸಮಾಧಿ ಆಗಿ ಹೋಗ್ತಾರೆ. ಅಯ್ಯಯ್ಯಪ್ಪ, ಅಲ್ಲಿಗೆ ಮಾತ್ರ ಓದಿ ಬಿಡ ತಾಯಿ. ಯಾಕೆ?
ಎಂತಪ್ಪ ಇದು ಅವಸ್ಥೆ ಬಂದು? ನೋಡ್ದೇನೋ ಏನ್ ತಿಂದ್ರೆ ಟಾರ್ಚರು, ಏನ್ ತಿಂದ್ರೆ ರಾಕ್ಷಸಿ, ಅದಕ್ಕೆ ಮದುವೆ ಆಗ್ಬಾರ್ದು ಜೀವನದಲ್ಲಿ. ಬಾ ನಾನ್ ಮದುವೆ ಆಗುದಿಲ್ಲ, ಹೋಗು ಮಗು ಮಾಡ್ತೇನೆ. ಸುರೇಶ ಏನಪ್ಪ ಆಯ್ತು? ನನ್ನ ಜೀವನ ಮದುವೆಗೆ ಮುಂಚೆ ಬೃಂದಾವನದ ಹೂತೋಟ ತರ ಇತ್ತು. ಈಗ ಹೆಂಡತಿ ಅನ್ನೋ ಕತ್ತೆ ಬಂದು ಆ ಹೂನ ತಿಂತಿದೆ. ಅರ್ಥ ಆಯ್ತಾ? ಅದೇನೋ ಮತ್ತೆ ಒಂಗನಸು ಬೆಳಗ ಮುಂಜಾನೆ ಬೀಳೋದು ಅಂತಿದ್ದೆ. ಮಟ್ಟ ಮಧ್ಯಾಹ್ನ ಬೀಳುತ್ತಲ್ಲ ಕೆಟ್ಟ ಕುನ್ಸು. ಅದೇನೋ ಗಂಗಾಜಲ ಅಂತಿದ್ದಲ್ಲ ಮತ್ತೆ. ಗಂಗಾಜಲ ಅಂದ್ರೆ ಸಾಯೋಕ್ ಮುಂಚೆ ಬಾಯಿ ಬಿಡೋದಂತ ಇವಾಗ ತಾನೇ ಗೊತ್ತಾಯ್ತು. ಬಯೋಪಿಕ್ ಬೇರೆ ತೆಗಿತೀನಿ ಅಂತ ಆರಾಡ್ತಾ ಇದ್ದಲ್ವಾ? ಒಂದು ಸೆಲ್ಫಿ ಪಿಕ್ಕು ತೆಗಿಯಲ್ಲ ನಾನು. ಲೇ ಗಂಡ ಅನ್ನಿಸ್ಕೊಂಡ್ರ ಕಿತ್ತೋದ್ ನನ್ ಮಗನೇ. ನೀನ್ ಇಲ್ಲಿ ನಿಂತ್ಕೊಂಡು ಬೇಕಾ ಬಿಟ್ಟು ಅರಟೆ ಹೊಡಿತಾ ಇದ್ರೆ ಮನೆ ಕೆಲಸ ಯಾರು ಮಾಡ್ತಾರೆ? ನಾನೇ ಮಾಡ್ತೀನಿ. ಮಾಡ್ಬೇಕು. ಯಾವಾಗ ಮಕ್ಕಳೇ ಅಂತ ಇಟ್ಕೊಂಡಿರ್ಬೇಡ, ಸ್ವಲ್ಪ ನಗ್ನಗ್ತಾ ಮಾಡು. ನೋಡ್ದವ್ರು ನೀನ್ ಹೆಂಡತಿ ಟಾರ್ಚರ್ ಕೊಡ್ತಿದ್ದಾಳೆ ಅನ್ಕೊಂಡ್ಬಿಡ್ತಾರೆ. ಮದ್ವೆ ಆದಾಗ ಸೂಪರ್ ಆಗಿ ಒಂದ್ ಸಾಂಗ್ ಆಡ್ತಿದ್ದಲ್ಲ, ಅದನ್ನ ಹಾಡ್ಕೊಂಡ್ ಕೆಲಸ ಮಾಡ್ಬೇಕು. ಹೆಂಗ್ ಆಡ್ತಿ ಹಾಡು ನೋಡೋಣ. ಯಾರಿ ಮಾಲು ಸೂಜಿ ಮಲೆ ಕಂಡ ಮಲು ರಾಮನಲ್ಲಿ ತೋಟದಲ್ಲಿ ಕಮ್ಮನಲ್ಲಿ ಹರಳಿದಲು ಮಾತಿದಲ್ಲಿ ಕೇಳಿದರೆ ಆಡರು ಕಿಯರೋ ಆಡನ ಕೇಳೋ ಅಂದದ ಸಾರು. ಅಣ್ಣಯ್ಯ ಮದ್ವೆ ಆದೋಸ್ಟ್ರಲ್ಲಿ ಎಷ್ಟು ಸೂಪರ್ ಆಗಿ ಆಡ್ತಿದ್ದ, ಇವಾಗ ನೋಡಿ ಹೆಂಗ್ ಕಿತ್ತೋದು ಅಂತಾರ ಆಡ್ತಿದ್ದಾನೆ. ಹೋಗ್ಲಿ ಬಿಡಮ್ಮ, ಅದೇನಾಗಿದೆ ಅಂದ್ರೆ ಹಾಡಿ ಹಾಡಿ ಸಾವ್ದೋಗ್ಬಿಟ್ಟಿದೆ ಪಾಪ. ನೀನ್ ಒಳಗೆ ಹೋಗಿ ಸಮಾಧಾನ ಮಾಡ್ತೀನಿ. ನೋಡ್ದೇನೋ ಎಂತ ಅವಸ್ಥೆಪ್ಪ. ಏನ್ತಿ ಅಂದ್ರೆ ಟಾರ್ಚರ್ ಕಣು, ಅದಕ್ಕೆ ಮದುವೆ ಆಗ್ಬಾರ್ದು. ಇಲ್ಲಪ್ಪ ಹೋಗ್, ಇನ್ನೆಲ್ಲಿ ಮದುವೆ ಆಗುದು? ಒಂದು ಹುಡುಗಿ ಇತ್ತು, ನನ್ನ ಅಮ್ಮನ ಕ್ಯಾರೆಟ್ ಕೊಟ್ಟಿದ್ದಾರೆ, ಅದಕ್ಕೂ ಮದುವೆ ಆಗೋದಿಲ್ಲ. ಸುರೇಶ ಏನೋ ನಿನ್ನ ಅವಸ್ಥೆ. ನನ್ನ ಜೀವನ ಹಾಳಾಗೋಯ್ತು ಕಣ. ಹಾಳಾಗೋಗುತ್ತೆ ಕಣೋ ಅನ್ಕೊಂಡೆ ನಾನು. ಯಾವಾಗ ನೀನು 300 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇದ್ದೋ, ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದೋ, ಬಹು ಬೇಗನೆ ಆಕ್ಸಿಡೆಂಟ್ ಆಗಿ ಸಾಯ್ತೀಯ ನನ್ನ ಮಗನೇ ಅಂತ ಅನ್ಕೊಂಡೆ. ನನ್ ನೋಡಿ ಕಲ್ತ್ಕೋ, ನಿನಗಿಂತ ಮುಂಚೆ ಸಂಸಾರ ಸ್ಥಾನವನ್ನು ನಾನು ಗೊತ್ತಾಯ್ತಾ? ಹೋಗುವಾಗ ಎಲ್ಲಿ ತಗ್ಗು ದಿನ್ನಿಗಳಿರುತ್ತೆ, ಇಳಿಜಾರುಗಳಿರುತ್ತೆ, ಹಳ್ಳ ಕೊಳ್ಳಗಳಿರುತ್ತೆ, ಎಲ್ಲಿ ಮ್ಯಾನ್ ಹೋಲ್ಗಳಿರುತ್ತೆ ಅನ್ನೋದನ್ನ ತಿಳ್ಕೊಂಡು ಬದುಕಬೇಕು. ನಾನು ಹೇಳ್ತೀನಿ ಕೇಳಿ ನೀಟಾಗಿ ನಡ್ಕೊಂಡು ಹೋಗು. ಸ್ಕಿಟ್ ಬಿಡು, ಈ ಡೈಲಾಗು ಈ ಸ್ಕಿಟ್ ಅಲ್ಲಿ ಇತ್ತ ಅಥವಾ ಪರ್ಸನಲ್? ಸ್ಕಿಟ್ ಅಲ್ಲಿ ಇತ್ತು ಕಣೋ, ಪರ್ಸನಲ್ ಅನುಭವ ಸೇರಿಸಿ ಒಟ್ಟಿಗೆ ಹೇಳಿಬಿಟ್ಟತ್ಲಾಗೆ. ಏನದು? ಒಂದ್ ನಿಮಿಷ ಇರಪ್ಪ. ಯಾರು ನೀನು? ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದೀಯಾ? ಗೊತ್ತಿಲ್ಲ. ಏನ್ ಮಾಡ್ಕೊಂಡಿದ್ಯಾ? ಗೊತ್ತಿಲ್ಲ. ಏನು ಎಲ್ಲ ಮರ್ತೋಗ್ಬಿಡ್ತೀನಲ್ಲ. ಇರು, ಯಾಕೆ ಹಿಂಗಾದ ಅಂತ ನಾವು ಕೇಳೋಣ. ಹೌದು, ನೀನ್ ಹಿಂಗಾಗ ಕಾರಣ ಏನು? ಹೆಂಡತಿ 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 ನಂಬೇಡ, ನಂಬಬೇಡ. ಅರೆ ಜೀವ ಹೋದರೂ ಹೆಂಗಸರನ್ನು ಎಂದಿಗೂ ನೀನು ನೋಡಬೇಡ. ಬೇಡ ನಂಬಬೇಡ, ಬೇಡ ನಂಬಬೇಡ. ಈ ಗಂಡಸರ ಜೀವನ ಇದೆಯಲ್ಲ ಒಂಥರ ಪಿಂಗಾಣಿ ಪಾತ್ರೆ ಇದ್ದಂಗ. ಹೆಂಗಸರು ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ಆಟ ಆಡಿ 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 ಕೊನೆಗೆ ಒಂದಿನ ಎತ್ತ ಕೊಡ್ದ ಹಾಕ್ಬಿಡ್ತಾರೆ ಕಣು. ನಿನ್ ಪಿಂಗಾಣಿ ಹೊಡೆದು ಹೋಯ್ತಾ? ಇಲ್ಲ ಕಣ, ನನ್ ಪಿಂಗಾಣಿ ನಿಂತ ಪಿಂಗಾಣಿ ಗಟ್ಟಿ ಆಗತ್ತೆ, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಈಗ ಒಂದು ಕಲ್ಲು ಸಿಲಿ ಆಗಬೇಕಂದ್ರೆ ಏನಾಗಬೇಕು? 100 ಹುಳಿ ಏಟುಗಳನ್ನ ಸಹಿಸ್ಕೋಬೇಕು. ಅಯ್ಯೋ, ಈ ಪೆಟ್ಟನ್ನೇ ಸಹಿಸಕ್ಕಾಗಲ್ಲ, ಇನ್ನು ಉಳಿ ಪೆಟ್ಟಂತೆ. ಬಂ ಬಂ ಶಂಭು ಶರಣಂ, ಬಂ ಬಂ ಶಂಭು ಶರಣಂ, ಓಂ ಬಂ ಬಂ ಶಂಭು ಶರಣಂ. ನನ್ನ ಮಗನೇ, ಸ್ಕೂಲ್ ಬಟ್ಟೆ ಹಾಕೋದ್ರೆ ಇದೆಂತ ಸನ್ಯಾಸಿ ವೇಷ ಹಾಕ ಬಂದಿದ್ದೀ? ಮತ್ತೆಂತಮ್ಮ, ಎಲ್ಲ ಗಂಡಸರ ಹಣೆ ಬರ ಒಂದೇ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಜೀವನದಲ್ಲಿ ಒಂದು ಕ್ಲಾರಿಟಿಗೆ ಬಂದಿದ್ದೀನಿ. ಏನ್ ಕ್ಲಾರಿಟಿ? ನಾನು ಎಷ್ಟೇ ಓದಿ ಎಷ್ಟೇ ದೊಡ್ಡ ಕೆಲಸಕ್ಕೆ ಹೋದ್ರು ನಾನು ಮದುವೆ ಆಗ್ಬೇಕು. ಮದುವೆ ಆದ್ರೆ ಒಂದು ಹೆಂಡತಿ ಬರ್ತಾಳೆ, ಹೆಂಡತಿ ಬಂದ್ರೆ ಟಾರ್ಚರ್ ಬರುತ್ತೆ. ಅದಕ್ಕೆ ಸೀದಾ ಸನ್ಯಾಸಿಯಾಗಿ ನಾನು ಪುಣ್ಯ ಸಾಧಿಸ್ತೀನಿ. ವೆರಿ ಗುಡ್ ಕಣ, ವೆರಿ ಗುಡ್. ನನ್ನ ಮಗ ಆಗಿದ್ದಕ್ಕೂ ಸಾರ್ಥಕ ಆಯ್ತು. ಎಲ್ರು ಏನ್ ಹೇಳ್ತಾರೆ? ಮದುವೆ ಆಗಿ ಹೆಂಡತಿನ ಕೈಯಲ್ಲಿ ಹಿಡ್ಕೋಬೇಕು ಅಂತ ಹೇಳ್ತಾರೆ. ನೀನು ಕಮಂಡಲವನ್ನು ಕೈಯಲ್ಲಿ ಹಿಡ್ಕೊಂಡು ಒಳ್ಳೆ ಕೆಲಸ ಮಾಡಿದೆ. ಯಾವುದೇ ಕಾರಣಕ್ಕೆ ಇದನ್ನ ಬೆಳಕ್ ಹೋಗ್ಬೇಡ. ನಿಮ್ ಜನ್ಮಕ್ಕೆ ತೆಗ್ಯಾಕ ಹೊರಗಡೆ ಎಲ್ಲ ಅಪ್ಪದ್ರು ತಮ್ಮ ಮಕ್ಳುಗಳು ಡಾಕ್ಟರ್ ಆಗ್ಲಿ ಇಂಜಿನಿಯರ್ ಆಗ್ಲಿ ಅಂತ ಆಸೆ ಪಟ್ಟೆ ನನ್ನ ಮಗನ ಸನ್ಯಾಸಿ ಮಾಡಿದ್ಯಲ್ಲ. ಮದುವೆ ಆದ್ರೆ ಹೆಂಡತಿ ಹಿಂದೆ ಸ್ವಾನ ತರ ಹೋಗ್ಬೇಕಾಗತ್ತೆ. ಅದೇ ಸನ್ಯಾಸಿ ಆದ್ರೆ ಸ್ವತಂತ್ರವಾಗಿರ್ಬೋದು ಕಣೆ. ಹೌದಮ್ಮ, ಏನು ನಂಗೊಂದು ಸನ್ಯಾಸಿ ಆಗ್ಲಿಕ್ಕೆ ಕೂಡ ಸ್ವಾತಂತ್ರ್ಯ ಇಲ್ವಾ? ಹಂಗೆ ಮಾತಾಡ್ತಿದ್ದೀರಾ ನೀವು? ನೋಡಿಯಪ್ಪ, ಇವಾಗ ಹೇಳಿ, ಪುಣ್ಯ ದೊಡ್ಡ ಹೆಂಡತಿ ದೊಡ್ಡ ಅಂತ? ಹೆಂಡತಿ ದೊಡ್ಡದು, ಪುಣ್ಯ ಅದಕ್ಕಿಂತ ದೊಡ್ಡದು ಕಣ. ನೀನ್ ಬಿಡಬೇಡ, ಹೋಗು. ಪುಣ್ಯ ಸಿಗೋವರೆಗೂ ತಿರುಗಿ ನೋಡ್ದಂಗೆ ಓದ್ತಾರು. ಸರಿಯಪ್ಪ, ಒಂದು 2,000 ಖರ್ಚು ಬಿಡಿ. ಸನ್ಯಾಸಿಗೆ ದುಡ್ಡು ಹಾಕಬೇಕು. ಏನ್ರಿ ಬಂದಿರೋ ದೊಡ್ಡ ರೋಗ?
ಹೊರ್ಗಡೆ ಎಲ್ಲಾ ಗಂಡರು ತಮ್ಮ ಹೆಂಡತಿ ಜೊತೆ ಖುಷಿಯಾಗಿದ್ದಾರೆ. ನೀವ್ ಒಳ್ಳೆ ವೈರಾಗ್ಯ ಅಂತ ಸಾಯ್ತಿರಲ್ರಿ. ಏನೋ ಹೊರಗಡೆ ಎಲ್ಲಾ ಗಂಡಸರು ಖುಷಿಯಾಗಿದ್ದಾರ? ಅದು ನಿನ್ನ ಭ್ರಮೆ. ನೋಡಕ್ ಎಲ್ಲರೂ ಖುಷಿಯಾಗಿರ್ತಾರೆ, ನಾನು ಸಂಸಾರಸ್ಥ ಬಹಳ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಟ್ಟು ಒಳಗಡೆಯಿಂದ ಎಲ್ಲರೂ ವೈರಾಗಿ ಕಳೆಗಡೆ ನೋಡ್ಬೇಕಾದ್ರೆ ಹೇಳ್ತೀನಿ. ಫ್ರೆಂಡ್ಸ್ ಬರಪ್ಪ, ನಮಗೆ ಮದುವೆ ಬೇಡ ಸ್ವಾಮಿ, ನಮಗೆ ಮದುವೆ ಬೇಡ ಸ್ವಾಮಿ, ಚಿನ್ನಾರನ್ನ ಮುದ್ದು ಎನ್ನುವ ಚೆಲ್ಲಾಟ 3 ದಿನ. ನೋಡ್ದೇನೆ ಎಲ್ಲ ಗಂಡಸರ ಕತೆನೂ ಇದೆ ನೋಡಪ್ಪ. ಸಂತು ಮದುವೆಗೆ ಮುಂಚೆ ಒಳ್ಳೆ ಹೀರೋ ಇದ್ದಂಗಿದ್ದಲ್ಲೋ, ಮದುವೆ ಆದೆ ಎಲ್ಲರೂ ಅಂಕಲ್ ಅನ್ನಕ್ ಶುರು ಮಾಡ್ಬಿಟ್ರಲ್ವಾ? ಇಷ್ಟೇ ಕಣೆ ಕತೆ. ನೋಡು 7 ಸಮುದ್ರ ಕೇಳಿದ್ಯಲ್ವಾ? ಈ ಗಂಡಸರೆಲ್ಲರ ಕಣ್ಣೀರನ್ನ ಸೇರಿಸಿದ್ರೆ ಅದು 8ರ ಸಮುದ್ರ ಆಗಿ ಹರಿಯುತ್ತೆ ಕಣೆ. ಏನ್ರ ಹೌದು? ನನ್ನ ಮಕ್ಕಳ್ರ ನನ್ನ ಸಂಸಾರ ಹಾಳ್ ಮಾಡಕ್ ಕೂತಿದೀರ. ಬಲಿ ಜೋರಾದ ಜೋಶು. ಓಕೆ, ಸ್ಕಿಟ್ಟು ಆಕ್ಟು ತಮಾಷೆಗೆ ಏನೇ ಇರ್ಲಿ, ಆದ್ರೆ ಜೀವನ ಅನ್ನೋ ಒಂದು ಬಂಡಿ ಸಾಗ್ಬೇಕು ಅಂತಂದ್ರೆ ಗಂಡು ಹೆಣ್ಣು ಅನ್ನೋ 2 ಚಕ್ರ ಸಮನಾಗಿ ಸಾಗ್ಲೇಬೇಕು. ಬಟ್ ಎನಿವೆ, ಈ ಆಕ್ಟ್ ಹೇಗಿತ್ತು ಅಂತ ನಮ್ಮ ಜಡ್ಜಸ್ ನ ಕೇಳೋಣ. ಸೀದಾ ಈಗ ಭಟ್ರ ಹತ್ರ ಬರ್ತೀನಿ. ಅಂದ್ರೆ ಹೆಣ್ಮಕ್ಳಿಂದಾನೇ ನಾವೆಲ್ಲ ಹಿಂಗೆ ನೊಂದು ಗಂಡಸರಾಗ್ಬಿಟ್ವಿ ಅನ್ನೋದು ತುಂಬಾ ದೊಡ್ಡ ತಪ್ಪು. ಹೌದು. ಈಗ 10 ಮಾತು ಬೈತಾಳೆ ಅದೇ ನನ್ನ ಹೆಂಡತಿ ಅಂತಂದ್ರೆ 8 ಮಾತು ನಾನು ಕೇಳ್ತೀನಿ, ಇನ್ನೊಂದ್ 2 ಕೇಳಲ್ಲ. ಆ 8 ಮಾತು ಕೇಳೋನು ನೆಟ್ಗಿರ್ತಾನೆ. ಯಾಕಂದ್ರೆ ಹೆಂಡತಿ ಅಂದ್ರೆ ಬರೀ ಹೆಂಡತಿ ಅಲ್ಲ, ಅವಳು ಕಂಪ್ಯಾನಿಯನ್ಶಿಪ್ ಅಂದ್ರೆ ಅದು ಮಾತೆ. ನಮ್ಮನ್ನ ಹೆತ್ತವರೊಬ್ರು ತಾಯಿ ಅಂತ ಇರ್ತಾರಲ್ಲ, ಅವಳುನು ಹತ್ತ ಬಾ ಹೊಡೆಯಲ್ಲ ಅಂತ ಹೇಳ್ಬಿಟ್ಟೆ ಹೊಡೆದಿರ್ ಪಾಠ ಹೇಳಿರ್ತಾಳೆ. ಹೆಂಡತಿರ ಅಂದ್ರೆ ಅದ್ರಲ್ಲೊಬ್ರು ಗುರುಗಳು ಇರ್ತಾರೆ, ಟೀಚರು ಇರ್ತಾರೆ. ಅದನ್ನ ಸರ್ಕ್ಯಾಸ್ಟಿಕ್ ಆಗಿ ಹೇಳಿದ್ದು ಇಷ್ಟ ಆಯ್ತು ನಾಟಕದಲ್ಲಿ. ಆಮೇಲೆ ಜೀಜಿ ತುಂಬಾ ಪರ್ಸನಲ್ ತಗೊಂಡ್ಬಿಟ್ಟು ನನ್ನ ಇದ್ನ. ಹಂಗೇನಿಲ್ಲ. ಈಗ ನಿನ್ಗೊಂದ್ ಪ್ರಶ್ನೆ, ಈ ತರದ್ದು ಕಿತ್ತಾಟಗಳು ಜಾಸ್ತಿ ಆದ್ಮೇಲೆ ಡಿವೋರ್ಸ್ಗಳು ಜಾಸ್ತಿ ಆಗಿದಾವೆ. ಡಿವೋರ್ಸಿಗೆ ಮುಖ್ಯ ಕಾರಣ ಏನು? ಅಂದ್ರೆ ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ನನಗ್ ಬರುತ್ತೆ ಫಸ್ಟ್. ಪ್ರಾಯಶಃ ನಿಮ್ಗೆ ಏನಿದೆ ಪಾಯಿಂಟ್ ತಲೆಯಲ್ಲಿ ಗೊತ್ತಿಲ್ಲ ನನಗೆ. ಡಿವೋರ್ಸಿಗೆ ಮುಖ್ಯ ಕಾರಣವೇ ಮದ್ವೆ. ನೀವ್ ಹಂಗ ಹೇಳ್ತಾ ಇದ್ದೀರಿ. ಇವತ್ತು ಗಂಡನೂ ಕೆಲ್ಸಕ್ಕೆ ಹೋಗಿ, ಹೆಂಡತಿನೂ ಕೆಲ್ಸಕ್ಕೆ ಹೋಗಿ, ಮಕ್ಳು ನೋಡ್ಕೊಳ್ಳೋರು ಯಾರು, ಈ ತರದ್ದು 100 ಸಮಸ್ಯೆ. ಜಾಯಿಂಟ್ ಫ್ಯಾಮಿಲಿ ಕಲ್ಚರ್ ಹೊರಟೋಯ್ತು. ಇದರಿಂದ ಶುರು ಆಗೋ ಈ ಕಂಪ್ಯಾಟಬಿಲಿಟಿ ಸಮಸ್ಯೆ, ಅಂದ್ರೆ ಒಬ್ಬರಿಗೊಬ್ರು ಹೊಂದ್ಕೊಂಡು ಬಾಳೋದು ಸಾಧ್ಯವೇ ಇಲ್ಲ ಅನ್ನೋ ಮಟ್ಟಕ್ಕೆ ಕಿತ್ತಾಟಗಳು ಶುರು ಆಗ್ಬಿಟ್ಟಿದಾವೆ. ಈ ಕಿತ್ತಾಟಕ್ಕೆ ಮುಖ್ಯ ಕಾರಣನೇ ಗಂಡಸರು ಕಿವಿ ಬ್ಲಾಕ್ ಆಗೋದು. ಅವರು ಕಿವಿ ಓಪನ್ ಇಟ್ಕೊಂಡು ಯಾಕೆ ಬೈತಾರೆ ಅಂತ ಒಂದ್ಸತಿ ಯೋಚನೆ ಮಾಡ್ಬಿಟ್ರೆ ಅದು ನೆಟ್ಟಿಗಿರುತ್ತೆ ಸಂಸಾರ ಅಂತ ದೃಢವಾಗಿ ಹೇಳ್ಬಹುದು. ತುಂಬಾ ಚೆನ್ನಾಗಿ ಮಾಡಿದ ಇವನು ಜೀಜಿ. ಬಹಳ ದಿವಸ ಆಯ್ತು ನಿನ್ನ ಪ್ರತಿ ಪಂಚು ವರ್ಕ್ ಆಯ್ತು ಕಣ ಇವತ್ತು ನಿಂದು. ಪ್ರವೀಣಂದು 2ನೇ ನಾಟಕನೇ. ಎಲ್ಲರೂ ಇದೀರಿ, ಎಲ್ಲ ನಾಟಕದಲ್ಲೂ ಇಂಟ್ರೆಸ್ಟಿಂಗ್ ಅನಿಸ್ತು ನಿಂದು. ಒದಿಸ್ಕೊಳ್ಳೋ ರೋಲ್ ತುಂಬಾ ಚೆನ್ನಾಗಿ ಮಾಡ್ತೀಯ ಸೂರಿ. ನೀವು ಅಭ್ಯಕಾರಿ ಅಸಹಾಯಕ ಅಂತ ಅನಿಸ್ತಾನೆ ಸೂರಿ. ಏನ್ ಮಾಡಿದ್ರು ಮಜಾ ಬಂತು. ತುಂಬಾ ಜೋರಾಗಿ ಹೊಡೆದ್ರಿ ನೀವು ಅವನಿಗೆ. ಓವರಾಲ್ ಆಗಿ ಒಳ್ಳೆ ನಾಟಕ. ಥ್ಯಾಂಕ್ ಯು. ಎಸ್, ಓಕೆ ರಕ್ಷಿತಾಂಬೆ ಹೇಳಿ. ಸ್ಟೇಜ್ ಮೇಲೆ ಬನ್ನಿ ಎಲ್ರು, ಮದ್ವೆ ಆದವ್ರು. ನನ್ ನಿಜ ಹೇಳು, ನಿಂಗೆ ಹೆಂಡತಿ ನಿಂಗೆ ಹೊಡೆದ್ಬಿಟ್ಟು ಮನೇಲಿ ಕೆಲಸ ಮಾಡಿಸ್ತಾಳ? ಇಲ್ಲ ಮೇಡಮ್, ಯಾವತ್ತಾದ್ರೂ ಕೈ ಎತ್ತಿದಾಳ? ಇಲ್ಲ ಮೇಡಮ್, ಯಾವತ್ತೂ ಎತ್ತಿಲ್ಲ ಕೈ. ಇವನು ಇಲ್ಲ ಮೇಡಮ್, ನನ್ನ ಹೆಂಡತಿ ಯಾವತ್ತೂ ನನ್ನ ಬೈದು ಹೊಡೆದು ಆತರ ಏನ್ ಮಾಡಿಲ್ಲ. ಸೊ ನನ್ನನ್ ಕಂಡ್ರೆ ತುಂಬಾ ಭಯ ಬೀಳ್ತಾಳೆ. ಸೊ ನಾನು ಮನೆಗೆ ಹೋದ್ರೆ ಸಾಕು, ನಾನ್ ಮಾಡೋ ಎಲ್ಲಾ ಕೆಲಸ ನನ್ನ ಹೆಂಡತಿನೇ ಮಾಡ್ತಾಳೆ. ಐ ಆಮ್ ಸೋ ಲಕ್ಕಿ ಟುಡೇ ಅಂಡ್ ದಿಸ್ ಸ್ಟೇಜ್. ಪ್ರವೀಣ, ನಿಜ ಹೇಳೋ ಪ್ರವೀಣ. ಇಲ್ಲ, ಯಾವತ್ತೂ ಕೆಲಸ ಮಾಡ್ಸಿಲ್ಲ ನಮ್ ಕಡೆಯಿಂದ. ಮನೇಲಿದ್ದಾಗ ಅವಳಿಗೆ ಹೆಲ್ಪ್ ಆಗ್ಲಿ ಅಂತ ನಾನು ಮಾಡ್ತಿರ್ತೀನಿ. ಸೋ ಸ್ವೀಟ್. ಇವನು ಸಿದ್ದಿ ಇವಾಗ ಕಟನ್ ರೈಸರ್ ಈಗ ಜಾಬ್ ಸೇರಿದ್ದಾರೆ. ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಈಗಲೇ ಹೇಳಕ್ಕಾಗಲ್ಲ. ಹೇಳ ಹೊಡಿಯಲ್ಲ, ಮತ್ತೆ ಚೆನ್ನಾಗಿ ಇವಾಗ ಸದ್ಯಕ್ಕಂತೂ ಚೆನ್ನಾಗಿದ್ದೀವಿ. ಎಷ್ಟು ಫಿಲಮ್ ಅಲ್ಲಿ ತೋರಿಸಿಲ್ಲ. ಉಮಾಶ್ರೀ ಮೇಡಮ್ ಕರಿಬಾಸ್ ಅವ್ರಿಗೆ ಹೊಡೆದಿಲ್ವಾ? ಇಲ್ಲಿ ಆನಂದ, ನಿನ್ ಹೆಂಡತಿ ಯಾವತ್ತಾದ್ರೂ ಒಂದು ದಿವಸ ಕೈ ಎತ್ತಿದ್ದಾಳೆ? ಇಲ್ಲ. ಈಗ ನಾನೇನ್ ಹೇಳ್ತೀನಿ ಅಂದ್ರೆ ನನ್ನ ಈ ಆಟಕ್ಕೆ ಸೇರ್ಸ್ಲೇಬೇಡಿ. ಯಾಕಂದ್ರೆ ಎಲ್ಲ ರೀಸೆಂಟ್ಲಿ ಮ್ಯಾರೇಜ್. ನಮ್ದು 11 ವರ್ಷ ಆಗೋಯ್ತು. 11 ವರ್ಷ ಆದ್ಮೇಲೆ ತಾನೆ, 1-2 ವರ್ಷ ಎಲ್ಲ 50 ಕಾಂಬಿನೇಷನ್ ಆಗೋಗಿರುತ್ತೆ. 11 ವರ್ಷದಲ್ಲಿ ಹೌದು, ಎನಿ ಇಯರ್ ಯಾವ್ದು ಇಲ್ಲ, ಎಂತದೂ ಇಲ್ಲ. ಜೀಜಿ ನಿಜ ಹೇಳು, ದಿವ್ಯಾ ಒಂದು ದಿವಸ ಕೈ ಎತ್ತಿದಾಳ? ಇಲ್ಲ, ಕೈ ಎತ್ತದಲ್ಲ. ಇಲ್ಲ ಮೇಡಮ್, ಅಲ್ಲ ಕೈ ಎತ್ತಕ್ ಆಗೇ ಇಲ್ಲ. ಯಾಕಂದ್ರೆ ಇವನೇ ಬೇರೆ ಸ್ಕಿಟ್ ಅಲ್ಲಿ ಇರ್ತಾನೆ, ಅವಳೆ ಬೇರೆ ಸ್ಕಿಟ್ ಅಲ್ಲಿ ಇರ್ತಾನೆ. ಯಾವ ಹೆಂಡತಿನೂ ಆತರ ಮಾಡಲ್ಲ ಅನ್ಸುತ್ತೆ ಸರ್.
ಐ ಲವ್ಡ್ ಇಟ್ ದಟ್ ವೈಬಿ ಸೆಡ್ ಸಚ್ ಸ್ವೀಟ್ ಥಿಂಗ್ಸ್. ನನ್ ಕಡೆಯಿಂದ ಒಂದ್ ಜೋರಾಗಿ ಚಪ್ಪಾಳೆ ಅಪ್ಪ ವೈಬಿಗೆ. ನಾನು ಯೂಶಲಿ ಗಂಡಸರು ಮಾತಾಡುವಾಗ ತುಂಬಾ ಶಾವಿನಿಸ್ಟಿಕ್ ಆಗಿ ಮಾತಾಡ್ತಾರೆ, ಬಟ್ ಐ ಲೈಕ್ ದ ವೇ ವೈಬಿ ಪೋರ್ಟ್ರೇಟ್ ದ ಎಂಟೈರ್ ಇಮೇಜ್. ನಂಗೆ ತುಂಬಾ ಇಷ್ಟ ಆಯ್ತು. ನಾಟ್ ಓನ್ಲಿ ಆಸ್ ಅ ಜಡ್ಜ್ ಬಟ್ ಆಸ್ ಅ ಮ್ಯಾನ್ ಅದ್ ಪೋರ್ಟ್ರೇಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇತ್ತು ಅನ್ಸುತ್ತೆ. ನನಗೆ ಆಕ್ಟ್ ಆಕ್ಚುಲಿ ತುಂಬಾ ಇಷ್ಟ ಆಯ್ತು. ತುಂಬಾ ಫನ್ ಆಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ಒಂದ್ ನಿಮಿಷ, ಇನ್ನೊಂದು ಕಣೋ ಮರ್ತೆ ಹೋದೆ. ಅದೇ ನನಗ್ ಮರು ಇದೆ, ಬಟ್ ಒಬ್ಬ ಮೆಮರಿ ಸ್ಟಾರ್ ಇದ್ದಾನೆ ಗೊತ್ತಾ ನಿನ್ಗೆ ನಮ್ ಶೋ ಅಲ್ಲಿ. ಸೀಸನ್ 1 ಹೋಗುವ ಯಾರು ಇರ್ಬೋದು ಮೆಮರಿ ಸ್ಟಾರ್ ನಮ್ ಶೋಗೆ? ಇವತ್ ಫಸ್ಟ್ ಟೈಮ್ ಅವನು ಕರೆಕ್ಟ್ ಆಗಿ ಮಾಡಿದ ತುಂಬಾ ದಿವಸಗಳಾದ್ಮೇಲೆ ಅಂತ ನಿನ್ಗೆ ಅನ್ಸ್ಲಿಲ್ಲ? ಅದಕ್ಕೆ ನಮ್ಮಿಬ್ರು ಕಡೆಯಿಂದ ಒಂದ್ ಪ್ರಶಸ್ತಿ ಇದೆ ಕಣೋ. ಹೌದಾ? ಹೌದು, ತಗೋ ಬಂದ್ರೆ ಕೊಡ್ತೀವಿ. ಮೆಮೊರಿ ಹಾಕೋ 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 ಅವನಿಗೆ. ನೋಡು, ಇದ್ ಹಾಕಿದೀವಿ ಅಂತ ಮುಂದಿನ ವಾರ ಮತ್ತೆ ಸೆಗಣಿ ಹಾಕ್ಬೇಡ. ಅಲ್ಲ, ಅರ್ಥ ಆಯ್ತು ಮೇಡಮ್. ಇತ್ತೀಚೆಗೆ ಜಾಸ್ತಿ ಮರಿತಾ ಇದೀಯಾ? ಓಕೆ, ಸೊ ಈ ನಮ್ಮ ಮದುವೆ ಆದವರ ಸಂಘ, ಈ ಸಂಘಕ್ಕೆ ಹೊಸದಾಗಿ ಮೆಂಬರ್ ಆಗಿರುವಂತ ನಮ್ಮ ಸಿದ್ದಿಗೆ ವಿಶ್ ಮಾಡೋಣ. ಕಂಗ್ರಾಟ್ಸ್ ಸಿದ್ದಿ. ಥ್ಯಾಂಕ್ ಯು. ಸೊ ಇಲ್ಲಿದೆ ನೋಡಿ ಫೋಟೋ. ಓಕೆ, ಒನ್ಸ್ ಅಗೈನ್ ನಮ್ಮ ಇಡೀ ತಂಡದಿಂದ ಸಿದ್ದಿ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್. ಎಸ್, ಓವರ್ ಆಲ್ ಏನ್ ಅನ್ನಿಸ್ತು? ಸೊ ಫ್ಯಾಂಟಾಸ್ಟಿಕ್ ಆಕ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲಾಕ್ಡೌನ್ ಆಗಿದ್ದೇ ತಡ. ವರ್ಕ್ ಫ್ರಮ್ ಆಫೀಸ್ ಅಂತಿದ್ದವರೆಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಮನೇಲೆ ಕೂತು ಆನ್ಲೈನ್ ವರ್ಕ್ ಮಾಡೋದನ್ನ ನಾವೆಲ್ಲ ನೋಡಿದೀವಿ. ಇಲ್ಲೂ ಕೂಡ ಒಬ್ಬ ಗಂಡ ವರ್ಕ್ ಫ್ರಮ್ ಹೋಮ್ ಅನ್ಕೊಂಡು ಮನೆಯಿಂದ ಆಫೀಸ್ ಕೆಲಸ ಮಾಡ್ತಾ ಇದ್ದಾನ ಅಥವಾ ಮನೆ ಕೆಲಸನೇ ಮಾಡ್ತಾ ಇದ್ದಾನ ಅನ್ನೋದನ್ನ ಆಕ್ಟ್ ಮೂಲಕ ಇಲ್ಲಿ ತೋರ್ಸಕ್ಕೆ ಬರ್ತಾ ಇದಾರೆ ಉಡುಪಿಯ ರಾಕೇಶ್, ಬೆಂಗಳೂರಿನ ಮಂಥನ, ಮಂಗಳೂರಿನ ಸೂರಜ್ ಹಾಗೂ ದಿವ್ಯಾ, ಗದಗಿನ ಉಮೇಶ್ ಕಿನ್ನಾಳ್ ಹಾಗೂ ಸಾಗರದ ಉದಯ್. ಕಾಲ ಕಾಲಕ್ಕೆ ತಿಂದು ತೇಗಿ ಕಾಲ ಕಳೆಯುತ್ತ ಇದ್ದ ಪ್ರಾಣಿಗೆ ಅಯ್ಯೋ ಶಿವ ಶಿವ ಕಷ್ಟ ಕಷ್ಟ. ಕೂಳು ಇಲ್ಲದೆ ನೀರು ಇಲ್ಲದೆ ಅಲೆವ ಗತಿಯದು ಬಂದಿತು. ಗ್ರಹಚಾರವೋ ಏನಿದಿ ವನವಾಸವೋ. ಆಫ್ಟರ್ ಎ ಲಾಂಗ್ ಟೈಮ್ ಎಲ್ರು ಭಯಬಿಟ್ಟು ಹೊರಗಡೆ ಬಂದಿದ್ದೀರಾ. ಜಡ್ಜಸ್ ನಮಸ್ಕಾರ, ಆನಂದನ ನಮಸ್ಕಾರ. ಶಿವರಿಗೆ ಭಯನೇ ಇಲ್ಲ. ನಾವಿಲ್ದಿದ್ದಾಗ್ಲೂ 2 ಎಪಿಸೋಡ್ ಶೂಟಿಂಗ್ ಮಾಡಿದ್ದಾರೆ. ಅಂದಾಗೆ ನನ್ನ 2-in-1 ಗೆಟಪ್ ನೋಡಿ ಯಾರು ಕನ್ಫ್ಯೂಸ್ ಆಗ್ಬೇಡಿ. ಮೇಲಿನ ಗೆಟಪ್ ನೋಡಿ ಆಂಕರ್ ಅಂತ ಅನ್ಕೋಬೇಡಿ, ಕೆಳಗಿನ ಗೆಟಪ್ ನೋಡಿ ಕೂಲಿಯವನ್ ಅಂತಾನು ಅನ್ಕೋಬೇಡಿ. ಮೇಲಿನ ಗೆಟಪ್ ವರ್ಕ್ ಫ್ರಮ್ ಹೋಮ್ಗೆ, ಕೆಳಗಿನ ಗೆಟಪ್ ವರ್ಕ್ ಫಾರ್ ಹೋಮ್ಗೆ. ಬಟ್ ಏನ್ ಕೊರೋನಾನೋ ಏನು ನಮ್ದು ಸೇಮ್ ಕಥೆ ಗೊತ್ತಾಗುತ್ತೆ. ಬಟ್ರೆ ಈ ವರ್ಕ್ ಫ್ರಮ್ ಹೋಮ್ ಅಲ್ಲಿ ನಾನ್ ಮನೇಲಿ ಕೂತ್ಕೊಂಡು ಹಾಯಾಗಿ ಜಾಲಿಯಾಗಿ ಖುಷಿಯಾಗಿ ಕೆಲಸ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಹೆಂಡತಿ ಕೊಡೋ ಕಾಟದಿಂದ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದು ವರ್ಕ್ ಫ್ರಮ್ ಹೆಲ್ ಆಗಿಬಿಟ್ಟಿದೆ. ಕಾಳಿ ಕ್ಯಾರೆಕ್ಟರ್ ಇಂದ ಹೊರಗ್ ಬಾ. ಏನ್ರಿ, ನಾನ್ ನಿಮಗ್ ಟಾರ್ಚರ್ ಕೊಡ್ತಿದ್ದೀನಾ? ವರ್ಕ್ ಫ್ರಮ್ ಹೋಮ್ ಅಂದ್ರೆ ವರ್ಕ್ ಫ್ರಮ್ ಹೆಲ್ಲ. ಅಯ್ಯೋ, ನಾನ್ ಹೇಳಿದ್ದು ವರ್ಕ್ ಫ್ರಮ್ ಹೆವೆನ್ ಅಂತ. ಆದ್ರೂ ಕೇಳಿಸ್ತೀನಿ. ಓ, ಡವ್ಗೆ ಡವ್ ಅಂದ್ರೆ ಏನು ಅಂತ ಹೇಳ್ಕೊಡೋ ನನ್ ಮಗ ಅಲ್ವಾ ನೀನು? ನಾನಲ್ಲ, ಸಂತು. ರೀ, ನಾನ್ ಬಂದಿದ್ದು ದೋಸೆಗೆ ಆನಿಯನ್ ಪಲ್ಯ ಮಾಡ್ಲಾ ಆಲೂಗಡ್ಡೆ ಪಲ್ಯ ಮಾಡ್ಲಾ ಅಂತ ಕೇಳಕ್ ಬಂದೆ. ಆಲೂಗಡ್ಡೆ ಪಲ್ಯನೇ ಮಾಡ್ತೀನಿ. ಆಲೂಗಡ್ಡೆನ ಬಂದು ಹಚ್ಕೊಡು ಚಿನ್ನ. ಅದೆಲ್ಲ ನಂಗಾಗಲ್ಲ. ಮತ್ತೆ ಮುಚ್ಕೊಂಡ್ ಗುಡ್ಸು. ಇದು ನಾನ್ ಮಾಡ್ಬೇಕಾ? ಹೌದು. ಮನೆ ಕೆಲಸದವಳಿಯಲ್ಲಿ ಅವಳು ಬಂದಿಲ್ವಾ? ಯಾಕೋ? ಅವಳು ನಿಮ್ ತರ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದಾಳೆ. ಮನೆ ಕೆಲಸನ ವರ್ಕ್ ಫ್ರಮ್ ಹೋಮ್ ಅದಂಗೆ? ಅವಳಿಗೆ ವಿಡಿಯೋ ಕಾಲ್ ಮಾಡ್ಬಿಟ್ರೆ ವಿಡಿಯೋದಲ್ಲಿ ಕೆಲಸ ಮಾಡಿದ್ರೆ ಹೇಗೆ ಅಂತ ಎಲ್ಲರಿಗೂ ತೋರಿಸ್ಬಿಡ್ತಾಳೆ. ನೀವು ಬೇಕಾದ್ರೆ ಜಾಯ್ನ್ ಆಗ್ಬೋದು. ಹಂಗಾಕಷ್ಟ ಬೇಡ. ಮತ್ ಮುಚ್ಕೊಂಡ್ ಮಾಡಿ. ಹಲೋ, ಏನವ ಸೊಸೆ? ಹೇಳಿಯಂತೆ ನನ್ ಮಗ ಹೇಗವನೆ, ಏನ್ ಮಾಡ್ತಾವನೆ? ನಿಮ್ ಮಗ ಫುಲ್ ಬಿಸಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದಾರೆ. ಒಂದ್ ಕೈಯಲ್ಲಿ ಮೌಸ್, ಇನ್ನೊಂದ್ ಕೈಯಲ್ಲಿ ಕೀಬೋರ್ಡ್ ಇಟ್ಕೊಂಡು ಕೆಲಸ ಮಾಡ್ತಾ ಇದಾರೆ. ಆಮೇಲೆ ಫೋನ್ ಮಾಡಿ
ಕೆಲ್ಸ ಮುಗಿಸಿ ಬಂದ್ ಈರುಳ್ಳಿ ಹಚ್ಚಿ. ಇದು ಮೌಸುಕಿ ಬೇಡ ಬಟ್ರೆ ಈ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇರೋ ಟಾರ್ಚರ್ ನರಕದಲ್ಲೂ ಇಲ್ಲ ಅನ್ಸುತ್ತೆ. ಹೆಂಡತಿ ಕಾಟ ತಕ್ಕೋಬೇಕು, ಮಗನ ನೋಡ್ಕೋಬೇಕು, ಬಾಸ್ ಬಾಯಿಂದ ಬಾಯಿಗಂದ್ರೆ ಬೈಗೆಲ್ಲ ಬಯಸ್ಕೋಬೇಕು. ಇದೆಲ್ಲ ಟಾರ್ಚರ್ ವರ್ಕ್ ಫ್ರಮ್ ಹೋಮ್ ಅಲ್ಲಿ. ಸರ್ ಅದೇ ಆಫೀಸಲ್ಲಿ ಆದ್ರೆ AC ಗಾಲಿ ಕೆಳಗೆ ಕುಡ್ಕೊಂಡು ಓಸಿ ಗಾಲಿ ತಗೊಂಡು ಕಲರ್ಗಳನ್ನೆಲ್ಲ ನೋಡ್ಕೊಂಡು ಬೇಕಾದಾಗಲ್ಲ ಟೀಗೊಂದು ಬ್ರೇಕು, ಕಾಫಿಗೊಂದು ಬ್ರೇಕು, ಇದಕ್ಕೆ ಬ್ರೇಕ್ ಅಂತ ಸಿಕ್ಕಾಪಟ್ಟೆ ಬ್ರೇಕ್ ತಗೊಂಡು ಬಾಸ್ ಬಂದಾಗೆಲ್ಲ ಡೌ ಮಾಡ್ಕೊಂಡು ಹಾಯಾಗಿದ್ದೆ. ಇದೆಲ್ಲ ಫೆಸಿಲಿಟಿ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದೆಯಾ? ಇಲ್ಲ. ಅಲ್ಲ ಮೇಡಮ್ ಅವರೇ ಬಂದ್ ಹಾಕಿಸ್ಕೊಳ್ಳಿ ಬೇಗ. ಹಾಲ್ ಲೋನ್ ಬಂದವನೇ ಹೋಗ ಹಾಕಿಸ್ಕೊಳ್ಳಿ. ಲೇ ನಾನ್ ಆನ್ ಡ್ಯೂಟಿಯಲ್ಲಿ ಇದ್ದೀನಿ ಆಯ್ತಾ? ನಾನೇನು ಮಡೆನೂರ್ ಮನು ಜೊತೆ ಡುಯೆಟ್ ಆಡ್ತಿದ್ದೀನಿ. ಹೋಗ್ರಿ ಹಾಕ್ಸ್ಕೊಳ್ಳಿ. ಯಾರಾದ್ರೂ ಬಂದು ಹಾಕಿಸ್ಕೊಳ್ರು, ನಾ ಇಡೀ ಊರಿಗೆಲ್ಲ ಹಾಕ್ಬೇಕು. ಇವತ್ ನನ್ಗೆ ಹಾಕುವ. ಅದೌದು. ಅಲ್ಲ ನೀನು ಊರವ್ರಿಗೆಲ್ಲ ಹಾಲು ಹಾಕಕ್ ಹೋಗ್ತೀಯ. ನೀನ್ ಹಾಕೋ ಹಾಲಲ್ಲಾಗಿರ್ಬೋದು, ಅವ್ರು ಕೊಡೋ ದುಡ್ಡಲ್ಲಾಗಿರ್ಬೋದು, ನಿಂಗೆ ಕೊರೋನಾ ಬಂದಿಲ್ಲ ಅಂತ ಏನ್ ಗ್ಯಾರಂಟಿ? ಈ ದೊಡ್ಡ ರೋಗ ನಿನಗೇ ಬಂದಿಲ್ಲ ಅಂತ ಏನ್ ಗ್ಯಾರಂಟಿ? ಅದೌದು. ಇಡೀ ಪ್ರಪಂಚಕ್ಕೆ ಕೊರೋನಾ ಬಂದು ಲಾಕ್ ಡೌನ್ ಆಗಿದೆ, ನಿನ್ ಬಿಸ್ನೆಸ್ ಮಾತ್ರ ಲಾಕ್ ಆಗಿಲ್ಲಲ್ಲ. ಒಳ್ಳೆ ಕಲೆಕ್ಷನ್. ಏನ್ ಮಾತಾಡ್ತೀರಾ ಸ್ವಾಮಿ? ನೀವೇನೋ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಅಂತ ಕೂತಲ್ಲೇ ಸಂಪಾದನೆ ಮಾಡ್ತೀರಾ. ನಾವು 4 ಆಣೆ ಸಂಪಾದನೆ ಮಾಡೋದಕ್ಕೆ ಈ ತರ ಬೀದಿ ತಿರುಗಿ ಮನೆಗೆ ಹೋಗಿ ಹಾಕಬೇಕು ಗೊತ್ತಾ? ಕೂತ್ಕೊಂಡು ಕೆಲಸ ಮಾಡೋದು ಕಷ್ಟ ನಿಂಗೇನು ಗೊತ್ತು? ಕೂತ್ ಕೊಂಡಿಲಿ ಇಷ್ಟು ದೊಡ್ಡ ಕುರೆ ಎದ್ದಿದೆ ಗೊತ್ತಾ? ಇಷ್ಟು ದೊಡ್ಡನೋ? ಇಷ್ಟು ಸಣ್ಣದು. ಅದಕ್ಕೊಂದು ಕೆಲಸ ಮಾಡಿ, ಸ್ವಲ್ಪ ಉಪ್ಪು ಹಚ್ಕೊಂಡು ಬಿಸಿ ತಿರ್ಕೊಂಡು ನಿಂತ್ಕೊಳ್ಳಿ, ಉದುರೋಗುತ್ತೆ. ನಾನೇನ್ ಮನೋಹರನ್, ನಂಗೆ ಅಪರೂಪಕ್ಕೆ ಆಗಿದ್ದಿರ್ಲಿ ಬಿಡಿ. ಹಾಲು ತಗೊಳ್ಳಿ. ಕೊಡಿ. ಡಾಂಗಲ್ ಎಲ್ಲಿ? ನನ್ ಡಾಂಗಲ್ ಅಲ್ಲೇ? ಅಯ್ಯೋ ನೆಟ್ವರ್ಕ್ ಬೇರೆ ಇಲ್ಲ. ಡಾಂಗಲ್ ಯಾಕ್ರಿ ಒಳ್ಳೆ ಮನೆನೇ ಉದ್ರು ಬಿದ್ದೋಗೋ ತರ ಬಡ್ಕೋತಾ ಇದ್ದೀರಾ? ನನ್ ಡಾಂಗಲ್ ನೋಡ್ದೆ. ಎಲ್ಲಿ? ಅಡ್ಗೆ ಮನೇಲಿ. ಅಲ್ಲೇ ತಗೊಂಡೋದಿ? ಸೀರಿಯಲ್ ನೋಡಕ್ಕೆ. ನಿನ್ ಕಿತ್ತೋ ಸೀರಿಯಲ್ ನೋಡಕ್ಕಲ್ಲ ಕಣೆ, ನನ್ ಕೆಲ್ಸ ಮಾಡಕ್ಕೆ. ನನ್ ಸೀರಿಯಲ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದ್ರೆ ಗಂಡ ಅಂತ ನೋಡ್ದೆ ಗುಂಡಿ ಬಿಚ್ಚೋಗ ತನಕ ಹೊಡೆದು ಗುಂಡಿಗೆ ಹಾಕಿ ಗೋರಿ ಕಟ್ಬಿಡ್ತೀನಿ ಅಷ್ಟೇ. ರೈಮಿಂಗ್ ಅಲ್ಲಿ ಬೈದು ಹೋಗ್ತಾಳೆ. ಈಗ ಇದನ್ನ ಹೋಗತ್ ಪ್ರಾಣ ಬತ್ತ. ಸೂರಜ್, ಮೋಸ್ಟ್ಲಿ ನಿನ್ನ ಎಂಟ್ರಿ ಇವಾಗೆಲ್ಲ ಹೋಗೋ. ಗಂಗು ಗೊತ್ತಿಲ್ಲ, ಬಾರ ಸುಮ್ಮನೆ ಹೇಳಿದೆ, ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿದೆ. ಜಡ್ಜಸ್ ನಮಸ್ತೆ. ಈ ಕ್ಷಣ ನಾನು ದೇವರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನಮ್ ಸ್ಕಿಟ್ಟು ಗೊಬ್ಬರ ಆಗ್ಲಪ್ಪ. ಆಮೇಲೆ ಕಿನ್ನಾಳ ನೀನ್ ಯಾವ ಮೂಲೆಯಲ್ಲಿದ್ರು ಒಂದ್ಸರಿ ನಮ್ ಸ್ಕಿಟ್ ಅಲ್ಲಿ ಎಂಟ್ರಿ ಕೊಟ್ಟೋಗಪ್ಪ. ಆಮೇಲೆ ಮೇಡಮ್, ಮುಖ್ಯವಾದ ವಿಷಯ ಏನಂದ್ರೆ ಆರ್ಟಿಸ್ಟ್ ಗಳನ್ನೆಲ್ಲರೂ 2.5 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಅರ್ಜೆಂಟ್ ಅಲ್ಲಿ ನಾನು ವಾಶ್ರೂಮ್ಗೆ ಹೋಗ್ಲೇ ಇಲ್ಲ. ಈಗ ಸಿಗ್ನಲ್ ಹೊಡಿದ್ರೆ ಏನ್ ಮಾಡೋದು ಗೊತ್ತಾಗ್ತದೆ. ಆದ್ರೂ ನನ್ನ ಹೆಸರು ಸೂರಜ್ ಕುಮಾರ್. ಐ ಆಮ್ ಆಂಟಿ ಕ್ಯೂಟಿ ಕಂಪನಿ MD. MD ಅಂದ್ರೆ ನಿಮಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. MD ಮೀನ್ಸ್ ಇಟ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ಲಾಗ್ ಇನ್. ಶುಭಾಷ್. ಸರ್, ಐ ಆಮ್ ಹಿಯರ್ ಸರ್. ವೆಲ್ಕಮ್ ಸರ್. ಗುಡ್ ಮಾರ್ನಿಂಗ್ ಶುಭಾಷ್. ವೆರಿ ಗುಡ್ ಮಾರ್ನಿಂಗ್ ಸರ್. ಶುಭಾಷ್, ಏನು ಬಟ್ಟೆಲ್ಲ ಫುಲ್ ಒದ್ದಾಗಿದೆ ಸರ್. ಪ್ರಾಜೆಕ್ಟ್ ಬಗ್ಗೆ ಥಿಂಕ್ ಮಾಡಿ ಸ್ವೆಟ್ ಆಗಿ ಬಿಟ್ಟಿದ್ದೀನಿ ಸರ್. ವೆರಿ ಗುಡ್ ಸುಭಾಷ್, ವೆರಿ ಗುಡ್. ನಿಮ್ಮದೊಂದು ಪ್ರಶ್ನೆ ಕೇಳ್ತೀನಿ, ಆ ಉತ್ತರ ನಿಮ್ಗೆ ಗೊತ್ತಿದ್ಯೋ ಗೊತ್ತಿಲ್ವೋ ಅಂತ ಹೇಳ್ಬೇಕು. ಈಗ ನೀವು ತುಂಬಾ ಹಸುವಲ್ಲಿ ಇರ್ತೀರಾ, ನಿದ್ದೆಯಲ್ಲಿ ಇರ್ತೀರಾ, ಫ್ರಿಡ್ಜ್ ಹತ್ರ ಹೋಗ್ತೀರಾ, ಫ್ರಿಡ್ಜ್ ಹತ್ರ ಚೀಸ್ ಮತ್ತೆ ಬಟರ್ ಇರುತ್ತೆ. ಫಸ್ಟ್ ನೀವು ಯಾವ್ದಕ್ಕೆ ಕೈ ಹಾಕ್ತೀರಾ? ನಾನು ಫ್ರಿಡ್ಜ್ಗೆ ಕೈ ಹಾಕ್ತೀನಿ ಸರ್. ತಪ್ಪು. ಇನ್ಸ್ಟಾದಲ್ಲಿ ನನಗೆ ಟ್ಯಾಗ್ ಮಾಡಿ ಸೂರಜ್ ಆಫಿಷಿಯಲ್ ಐ ಆಮ್ ರಾಂಗ್ ಟು ಆನ್ಸರ್ ಅಂತ ಟ್ಯಾಗ್ ಮಾಡಿ. ಓಕೆ ಸರ್. ಸುಭಾಷ್, ಆಮೇಲೆ ನಾನು ನಿಮ್ಗೆ ಪ್ರಾಜೆಕ್ಟ್ ಫೈಲ್ ಮಾಡ್ಲಿಕ್ಕೆ ಹೇಳಿದೆ, ಮಾಡಿದ್ದೀರಾ? ಸರ್, ಆಲ್ರೆಡಿ ದಟ್ ಮೇಲ್ ಐ ವಾಸ್ ಸೆಂಡ್ ಇಟ್ ಸರ್. ವಾಟ್ ಹ್ಯಾಪನ್ ಸರ್, ಇನ್ ಮೈ ಹೋಮ್ ಮೈ ವೈಫೈ ಅಂಡ್ ವೈಫ್ ನಾಟ್ ವರ್ಕಿಂಗ್ ಸರ್. ಸುಭಾಷ್ ಪ್ಲೀಸ್ ಅದನ್ನ ಕನ್ನಡದಲ್ಲಿ ಹೇಳಿ. ನೆಟ್ಗೆ ನೆಟ್ವರ್ಕ್ ಸಿಗ್ತಲ್ಲ, ಸ್ವಲ್ಪ ಹಮ್ಮಿಕೊಂಡಿರಪ್ಪ. ಹಮ್ಮಿಕೊಂಡಿರಪ್ಪ ಅಂದ್ರೆ ಬಾಸಿಗೆ ಮರ್ಯಾದೆ ಇಲ್ಲ, ಮರ್ಯಾದೆ ನೀವು ಕೊಡ್ತಾ ಇಲ್ಲ. ವೆರಿ ಬ್ಯಾಡ್. ಸೈಡ್ ಹೋಗಿ ಲೈವ್ ಅಲ್ಲಿ ಇದ್ದೀನಿ. ಅಯ್ಯೋ ಒಂದ್ ನಿಮಿಷ ಕೇಳ್ರಿ. ಲೈವ್ ಅಲ್ಲಿ ಇದ್ದೀನಿ ಹೋಗಿ. ಮಧ್ಯಾಹ್ನಕ್ಕೆ ರಸ ಮಾಡ್ಲ ಸಾಂಬಾರ್ ಮಾಡ ಅಂತ ಕೇಳಕ್ ಬಂದೆ. ಸಾಂಬಾರ್ ಮಾಡು ಹೋಗು. ಸಾಂಬಾರ್ ಮಾಡ್ಬೇಕಾ? ಸಾಂಬಾರ್ ಮಾಡಕ್ಕೆ ತರಕಾರಿ ಮೇಲಿಂದ ಉದ್ರುತ್ತಾ? ಬೆಳಿಗ್ಗೆ ಅಷ್ಟೇ ಮಾರ್ಕೆಟ್ ಹೋಗಿ ತಗೊಂಡ್ ಬಂದ್ನಲ್ಲೇ. ತಂದ್ಬಿಟ್ರೆ ಅಚ್ಚದ್ಯಾರು ಬನ್ರಿ. ಐ ಆಮ್ ಹಿಯರ್ ಸರ್. ಸುಭಾಷ್, ಏನ್ ನಡೀತಾ ಇದೆ ಅಲ್ಲಿ? ಸರ್, ಮೈ ವೈಫ್ ವಾಸ್ ಫಾರ್ ಕಮಿಂಗ್ ರೊಮ್ಯಾನ್ಸ್. ಅಷ್ಟು ದೊಡ್ಡ ಶಾಕ್ ಬೇಡ ಸರ್. ರೊಮ್ಯಾನ್ಸ್ ಅಷ್ಟು ಸಾಕು.
ಸುಭಾಷ್ ನಂಗೆ ಮತ್ತೆ ಸಾಂಬಾರ್ ರಸಂ ಎಲ್ಲ ಕೇಳಿಸ್ತಿತ್ತಲ್ಲಿ. ಸುಭಾಷ್ ಅಷ್ಟು ದೊಡ್ಡ ಲಾಫ್ ಬೇಡ. ವೆರಿ ಗುಡ್, ವೆರಿ ನೈಸ್. Sir, actually my wife was very well cooked, sir. She preparing pepper rasam, sir. Yummy spice am kodakkena, sir. Please stop it. ಸೆಂಡ್ ಮಾಡಿ ಬೇಗ. 100 ml I will send, sir. ಏನು Pepper rasam. ಮೇಲ್ ಸೆಂಡ್ ಮಾಡಿ ಹೇಳಿದ್ರು. Okay, sir. ಇಟ್ಸ್ ಟು ಬ್ಯಾಡ್. ನಾನೊಂಚೂರು ಹೊರಗಡೆ ಕೆಲಸ ಇದೆ, ಹಂಗೋಗಿ ಹಿಂಗ್ ಬರೋ ಮೇಲ್ ಸ್ಟ್ಯಾಂಡ್ ಆಗಿರ್ಬೇಕು. ಇಷ್ಟರ ತನಕ ನಾನು ಇವಳು ವಿಚಾರಿಸ್ಕೊತೀನಿ. ಇವಳೆ ಬಾರೆ ಹೊರಗೆ. ಏನ್ರಿ ಬಾರೆ ಹೊರಗೆ. ಯಾಕ್ರಿ ಒಳ್ಳೆ ಚಡ್ಡಿಲ್ ಕಪ್ಪೆ ಬಿಟ್ಟಂಗ್ ಆಡ್ತಿದ್ದೀರಾ? ನಿಂಗೆ ಎಷ್ಟು ಸಲ ಹೇಳ್ತೀನಿ ನಂಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ. ನೀವು ಮೊದ್ಲು ಪ್ಯಾಂಟ್ ಹಾಕೊಳ್ಳಿ. ಪರವಾಗಿಲ್ಲ, ನನ್ನ ಬಾಸ್ಗೆ ಇಲ್ಲಿಂದ ಮೇಲ್ಗಡೆ ಮಾತ್ರ ಕಾಣಿಸೋದು. ನಿಮ್ ಬಾಸಿಗೆ ಇಲ್ಲಿಂದ ಮೇಲ್ ಕಾಣುತ್ತೆ, ಇಲ್ಲಿ ಕೂತಿರೋರ್ ಕೆಳಗಿರೋದು ಕಾಣುತ್ತೆ. ಸಾಫ್ಟ್ವೇರ್ ಕೆಲಸ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅಡಿಗೆ ಕೊಂಡಲ್ಲಿ ರಸ ಮಾಡ್ದಂಗೇನೆ. ನಾನ್ ಕಾಣ್ತಿರೋ ಸಾಫ್ಟ್ವೇರ್ ಜಾಬ್. ಮೇಡಮ್, ಈ ಡಬ್ಬ ನನ್ ಮಗ ಆ ಡಬ್ಬ ನನ್ ಮಗನ್ ಜೊತೆಗೆ ಈ ಡಬ್ಬ ಹಿಡ್ಕೊಂಡು 24 ಗಂಟೆ ಮಾತಾಡ್ತಿರ್ತಾನೆ. ಅದಕ್ಕೆ ಸಾಫ್ಟ್ವೇರ್ ಜಾಬ್ ಅಂತ ಹೆಸರು ಬೇರೆ ಇಟ್ಟವ್ರೆ. ಪ್ಯೂರ್ ಡರ್ಟಿ ಮೌತ್. ಸ್ಟ್ರೆಸ್ ಮಾಡಿ ಹೇಳ್ಬೇಡ್ರಿ, ಅಸಹ್ಯವಾಗಿದೆ. ನಿನ್ ನಾಲ್ಗೆ ಬಾರಿ ಉದ್ದಾಗ್ತಿದೆ ಕಣೆ. ಕೈ ಉದ್ದಾಗಿಲ್ವಲ್ಲ, ಖುಷಿ ಪಡಿ. ಹೊಡಿತೀನಿ. ನಿಮಗ್ ಹೊಡಿಯಕ್ಕಾಗತ್ತೇನ್ರಿ? ಎದುರ್ಕೊಂಡು ಕುಯ್ದು ಖಾರ ತುರುಕ್ ಬಿಡ್ಬೇಕು. ಹುರಿಯುತ್ತೆ ಕಣೆ. ನೋಡು, ಇನ್ನೊಂದ್ಸರ್ತಿ ಹೇಳ್ತಿದ್ದೀನಿ, 7 ಗಂಟೆ ತನಕ ಈ ಕಡೆ ಬಂದ್ರೆ ಕಾಲ್ ಕತ್ತರಿಸಿ ಕೈ ಕೊಟ್ಬಿಡ್ತೀನಿ. ನೀವು ಅಷ್ಟೇ 9 ಗಂಟೆ ಮುಂಚೆ ನನ್ನ ರೂಮ್ ಹತ್ರ ಬಂದ್ರೆ ಕಿತ್ತು ಕೈ ಕೊಡ್ತೀನಿ. ಏನ ಕಾಲ್ನ ರೀ, ನಾನು ಇವಾಗ ಸ್ನಾನಕ್ಕೆ ಹೋಗ್ತಿದ್ದೀನಿ. ಬೆನ್ನು ಜಕ್ ಬರ್ಲಾ? ಈಗ ಮಗುದು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಕೂತ್ಕೊಂಡು ಹೇಳ್ಕೊಡಿ. ನಾನು ಆನ್ ಡ್ಯೂಟಿಯಲ್ಲಿ ಇದ್ದೀನಿ, ನಂಗೆ ಅದಕ್ಕೆಲ್ಲ ತಲೆ ಹಾಕಕ್ಕಾಗಲ್ಲ. ಅಯ್ಯೋ ನೋಡಿದ್ರೆ ಮೇಡಮ್, 9 ತಿಂಗಳು ಮಕ್ಳನ್ನ ಹೆತ್ತು ಹೊತ್ತು ಊಟ ತಿನ್ಸಿ ಒಣ್ಸಿ ಶುದ್ಧ ಬೆಳೆಸಿದೀವಿ. ಇವಾಗ ಮನೇಲಿ ಇರ್ತಾನೆ, ಹೇಳ್ಕೊಡ್ರಲ್ಲಿ ತಪ್ಪೇನಿದೆ ಮೇಡಮ್? ಹೇಳ್ಕೊಡ್ಬೇಕು ತಾನೆ ರೀ. ಇವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ಹೇಳ್ಕೊಡ್ಬೇಕು ಮಗನೇ. ಮಗನೇ, ಇವಾಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಮಿಸ್ ಹೇಳ್ಕೊಡ್ದೆಲ್ಲ ಚೆನ್ನಾಗಿ ಕಲ್ತ್ಕೊಳಪ್ಪ. ಇಳಿ ಬಾರ. ನೀನು ನನ್ನ ಒಬ್ಬಳದೆ ಮಗ. ನಿನ್ನ ಒಬ್ಬಳಿಗೆ ಮಗನ ರಕ್ಷಿತ ಮೇಡಮ್? ಹಾಗಾದ್ರೆ ನಾನು ರಾತ್ರಿ ಇಡೀ ಕಷ್ಟಪಟ್ಟು ಸುರಿಸಿದ 4 ಹನಿ ಬೆವರು ವೇಸ್ಟ್. ಕೆಲಸ ಮಾಡ್ತಿಲ್ಲ ಅಂತ ತಿಳ್ಕೋಬೇಡಿ ನೀವು, ಆನ್ಲೈನ್ ಪಾಠ ಮಾಡೋದನ್ನ ಕಲ್ತಿದೀವಿ ನಾವು. ಹಾಯ್ ಮಕ್ಕಳೇ, ಎಲ್ಲರೂ ಆನ್ಲೈನ್ ಕ್ಲಾಸಿಗೆ ಬಂದಿದ್ದೀರಾ? ಮಕ್ಕಳೇ ಹಾಯ್ ಹೇಳು. ನಾನು ಆಟ ಆಡ್ಕೋಬೇಕು, ನೀನ್ ಹೇಳ್ಪಪ್ಪ. ನಾನು ಇವಳಿಗೆ ಹಾಯ್ ಹೇಳ್ತೀನಿ, ಮಮ್ಮಿ ನನ್ಗೆ ಬಾಯಿ ಹೇಳ್ತಾಳೆ ಕಣು. ಎಲ್ಲರೂ ಕ್ಯಾಮರಾ ಆನ್ ಮಾಡಿ ನೋಡುವ. ಗುಡ್ ಮಾರ್ನಿಂಗ್ ಕಿಶನ್. ಗುಡ್ ಮಾರ್ನಿಂಗ್ ಟೀಚರ್. ಓ ಮಾರಯ್ಯ, ಕೆಳಗೆ ಕುತ್ಕೊಳ್ಳ. ಟೀಚರ್, ನಿನ್ನ ಮುಖ ಕಾಣ್ತಿಲ್ಲ ಮಾರಯ್ಯ ನಂಗೆ. ಕುತ್ಕೊಟ ಹೇಳು. ಫ್ರೂಟ್ಸ್ ಇಲ್ಲ, ಟೊಮೆಟೊ ತಿನ್ನು ತಗೋ. ಈಶಾನ್, ಎಂತ ತಿನ್ನುದು? ಏಲಕ್ಕಿ ಬಾನೇನ್ ಇಲ್ಲ, ಅದಕ್ಕೆ ಟೊಮೆಟೊ ತಿಂತಿದ್ದೀನಿ ಟೀಚರ್. ನಿಮ್ಗೂ ಬೇಕಾ? ನಂಗೆ ಬೇಡ ಮಾರೆ, ನಾನ್ ಕ್ಯಾಂಡಿ ವಾಸ್ ಮಾತ್ರ ತಿನ್ನುವುದು. ಹೋಗು ನೀನು, ಅಪ್ಪನತ್ರ ಫೋನ್ ಕೊಡು. ತಗೋಪ್ಪ. ಅಧಿಕ ಪ್ರಸಂಗಿ. ಕರೆಕ್ಟ್ ಆಗಿ ಹೇಳಿದ್ದು ಡೈಲಾಗು. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಂತ ಗೊತ್ತುಂಟ ಸರ್, ಇಲ್ಲ ನಿಮ್ಮ ಮಗ ಕಲಿದ್ರಲ್ಲಿ ತುಂಬಾ ವೀಕ್ ಇದ್ದಾನೆ. ಯು ಮೀನ್ ಪೂರ್? ಎಸ್ ಐ ನೋ. ನಿಮ್ಮ ಹೆಂಡತಿ ಅವನಿಗೆ ಸ್ವಲ್ಪ ಸಹ ಹೋಮ್ ವರ್ಕ್ ಮಾಡಿಸೋದಿಲ್ಲ ಮರ್ರೆ. ಎಲ್ಲಿಂದ ಮಾಡಿಸೋದು? ಎಲ್ಲ ಹೋಮ್ ವರ್ಕ್ ನನ್ನ ಹತ್ರನೇ ಮಾಡಿಸಿದ್ದಾಳೆ. ಒಳ್ಳೇದಾಯ್ತಲ್ಲ, ನೀವು ಹೇಗೂ ವರ್ಕ್ ಫ್ರಮ್ ಹೋಮ್ ಅಲ್ಲಿ ಇದ್ದೀರಾ, ಅವನಿಗೆ ಸ್ವಲ್ಪ ಹೋಮ್ ವರ್ಕ್ ಮಾಡಿಸಿ ಅಲ್ಲ. ನಾನು ಹೋಮ್ ವರ್ಕ್ ಮಾಡಿಸ್ತೀನಿ. ನಂಗೆ ಡೌಟ್ ಇದ್ದಾಗ ನಾನು ನಿಮ್ಗೆ ಫೋನ್ ಮಾಡ್ಲಾ? ಮೊದ್ಲು 15 ಲಕ್ಷ ಫೀಸ್ ಬಾಕಿ ಉಂಟಲ್ಲ, ಅದನ್ನ ಪೇ ಮಾಡಿ ಮತ್ತೆ ಕಾಲ್ ಮಾಡಿ ಅಂತೆ. 15 ಲಕ್ಷನಾ? ಓಂಗೆಲೆ ಅಲ್ಲ ಜರ್ಜಸ್, ನಾನು ಇಷ್ಟು ಸುಂದರವಾಗಿ ಹುಟ್ಟಿದ್ದೆ ತಪ್ಪ? ಇದು ಯಾವ ರೈಟರ್ ಬರ್ದಿದ್ದಂತ ಗೊತ್ತಾಗ್ಲಿಲ್ಲ. ಅದಿರ್ಲಿ, ಇವನಿಂದ ಇಷ್ಟು ಖರ್ಚಾಗುತ್ತೆ ಅಂತ ನಂಗೆ ಗೊತ್ತಿದ್ರೆ ಬಟ್ರೆ ಅವತ್ತು ರಾತ್ರಿನೇ ಮಾಸ್ಕ್ ಹಾಕೊಳಕ್ ಸ್ಟಾರ್ಟ್ ಮಾಡ್ತಿದ್ದೆ. ಸುಭಾಷ್, ಸುಭಾಷ್ ಸರ್, ಏನ್ ನಡೀತಿದೆ ಅಲ್ಲಿ? ಸರ್, ನಾನು ಮೇಲ್ನ ಕೊರಿಯರ್ ಮಾಡ್ತಿದ್ದೆ ಸರ್. ಕೊರಿಯರ್ ನ ಮೇಲ್ ಮಾಡ್ತಿದ್ದೆ ಸರ್. ಕೊರಿಯರ್ ನ ಮೇಲ್ ಮಾಡೋದು? ಕಿಟ್ಟಿಂಗ್ ಸರ್, ಕಿಟ್ಟಿಂಗ್ ಮಾಡ್ತಿದ್ದೆ. ಸರಿ, ಮೇಲ್ ಸೆಂಡ್ ಮಾಡಿದ್ರಾ? ಸರ್, ಸೆಂಡ್ ಮಾಡಿದೆ ಸರ್. ಬಂದೇ ಇಲ್ಲ ಸರ್. ಬಂದಿದೆ ಸರ್, ನೆಟ್ವರ್ಕ್ ಇರಬೇಕು. ಪಾಪ ಕಕ್ಕಿ ಮಾಡಿದ್ರೆ ಮುಕ್ಕಿ ತೊಳಿರಿ. ಲೈವ್ ಅಲ್ಲಿ ಇದ್ದೀನಿ, ಹೋಗು. ತೊಳಿರಿ ಪಾಪ. ಲೈವ್ ಅಲ್ಲಿ ಹೋಗು. ಅಯ್ಯೋ ತೊಳಿರಿ ಪಾಪ. ಸುಭಾಷ್, ನಿಮ್ ಮಗನ್ ಮುಖದಲ್ಲಿ ಒಂದ್ ಸ್ವಲ್ಪ ಅರ್ಶಿನ ಉಳ್ಕೊಂಡಿದೆ, ಕ್ಲೀನ್ ಮಾಡಿ. ಅವ್ರ ನಮ್ ಬಾಸ್ ಕಣು. ಅವ್ರ ಮುಂದೆ ಆತರ ಇಲ್ಲ, ನಿಂತ್ಕೊ ಬರ್ತೀನಿ. ಛೋಟಾ ಸಾಹೇಬ್, ಛೋಟಾ ಭೀಮ್.
Sir, what happened, sir? In my home, my wife was going to bathroom, sir, to bath, sir. At that time, he's eating tomato and going to kakkus and doing kakkas. Please, ಕನ್ನಡದಲ್ಲಿ ಹೇಳು. ಸರ್, ನನ್ನ ಮಗ ಸಂಡಸ್ಗೆ ಹೋಗಿ ಕಕ್ಕ ಮಾಡ್ಕೊಂಡು ಬಂದ್ರೆ ಮುಕ್ಳಿ ತೊಳಿಬೇಕು ಸರ್. ಒಂದ್ ನಿಮಿಷ ಬರ್ತೀನಿ. ರೀ, ಚೆನ್ನಾಗಿ ತೊಳಿರಿ. तबला 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 सबको बारे तबला ಡೋಲು 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 ನಿನದೆಂಥ ಗೋಳು ಡೋಲು ಚಂಬಾ ಪೇಡವೆ ತಬಲಾ ತಬಲಾ ಪ್ರೇಮದ ಚಪಲ ಎಲ್ಲ ಮಲ್ಲ ನೀನು ಡೋಲು ಡೋಲು ಪ್ರೀತಿಯ ನೆಪ ಎಲ್ಲ ಪ್ರೀತಿಯ ಮುಂದೆ ಸೋಲು ಎಲ್ಲ ಪ್ರೀತಿಯ ಹಿಂದೆ ಗೋಳು ಎಲ್ಲ ತೊಳಿತಾರಿ ಪಾಪ ನಿಮ್ ಕೈ ಸ್ಲೋನಾ? ಇಲ್ಲ, ನನ್ನ ನೆಟ್ವರ್ಕ್ ಹೈ. ಸುಭಾಷ್, ಏನ್ ಮಾಡ್ತಿದ್ದೀರಾ ಸರ್? ನಿಮ್ ಪ್ರಾಜೆಕ್ಟ್ ನೋಡ್ತಾ ಇದ್ದೆ ಸರ್. ಇದು ನನ್ನ ಪರ್ಸನಲ್ ಪ್ರಾಜೆಕ್ಟ್ ಸರ್. ನಿಮ್ ಪರ್ಸನಲ್ ಪ್ರಾಜೆಕ್ಟ್ ನ ಒಂಚೂರು ಓಪನ್ ಮಾಡಿ ನೋಡ್ಲಾ? 5 ನಿಮಿಷ ಆನ್ಲೈನ್ ಅಲ್ಲಿ ಹೋಗಿ ಮಾತಾಡೋಣ. ಸರಿ ಸರ್. ಆಮ್ಯ ಸ್ಟಡಿ ಹಾಕಿ. ಸರ್, ಏನಾಯ್ತು ಅಂತ ಕೇಳಿ. ಸರ್, ವಾಟ್ ಆರ್ ಯು ಟಾಕಿಂಗ್ ಸರ್? ಸುಭಾಷ್, ನಿಮ್ ಪರ್ಸನಲ್ ಪ್ರಾಜೆಕ್ಟ್ ತುಂಬಾ ಸಖತ್ ಆಗಿದೆ ಸರ್. ಅದನ್ನ ಪರ್ಸನಲ್ ಸರ್. ಹಂಗಲ್ಲ, ಪ್ರಾಜೆಕ್ಟ್ ನೀವು ಈಗ ಜಸ್ಟ್ ನನಗೆ ಮೇಲ್ ಶೇರ್ ಮಾಡಿದ್ರು ನೋಡಿ, ತುಂಬಾ ಚೆನ್ನಾಗಿತ್ತು ಹೇಳ್ದೆ. ಓಕೆ ಸರ್. ಏನಾಯ್ತ್ರಿ? ನೀನ್ ಇಲ್ಲಿದ್ರೆ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಒಳಗೆ ಹೋಗಿ. ಪಾಪ ಕ್ಲೀನ್ ಆಗಿ ತೊಳಿಲೇ ಇಲ್ಲ. ನನ್ನ ವರ್ಕ್ ಫ್ರಮ್ ಹೋಮ್ ನಾನು ಮಾಡ್ಬೇಕು, ವರ್ಕ್ ಫಾರ್ ಹೋಮ್ ನಾನು ಮಾಡ್ಬೇಕು. ಇವಳು ಮಾತ್ರ ಎಮ್ಮೆ ತರ ತಿಂದು ಮಿಂಚು ತರ ಊದ್ಕೊಬಿಟ್ಟಿದ್ದಾಳೆ. ಇಲ್ಲ ಈರುಳ್ಳಿ ಬೇರೆ ಕಟ್ ಮಾಡ್ಬೇಕು. ಸುಭಾಷ್, ಸುಭಾಷ್, ಇವನ್ ಬಂದ. ಎಲ್ಲಿ ನಿಮ್ ಮುಖನ ಕಾಣಿಸ್ತಿಲ್ಲ ಸರ್? ಡಿಸ್ಪ್ಲೇಗೆ ನಿಮ್ ಬೆಟ್ಟ ಅಡ್ಡ ಇದೆ ಸರ್. ಸುಭಾಷ್, ಏನ್ ನಡೀತಿದೆ ಅಲ್ಲಿ? ಸರ್, ನಾನು ನೋಟ್ಸ್ ಬರೀತಿದ್ದೆ ಸರ್. ನೋಟ್ಸ್ ಬರ್ತಿದ್ದೀರಾ? ನಾನು ಇನ್ನೂ ನಿನಗೇನು ಹೇಳೇ ಇಲ್ಲ ಸರ್. ನೀವು ಹೇಳ್ತೀರಂತ ಇಮ್ಯಾಜಿನ್ ಮಾಡ್ಕೊಂಡು ಬರೀತಿದ್ದೆ ಸರ್. ವೆರಿ ಗುಡ್ ಮ್ಯಾನ್, ವೆರಿ ಗುಡ್. ಸುಭಾಷ್, ಯಾಕೆ ನಿಮ್ ಕಣ್ಣಲ್ಲಿ ನೀರು ಬರ್ತಾ ಇದೆ? ಸರ್, ಈ ಪ್ರಾಜೆಕ್ಟ್ ಗೋಸ್ಕರ ನೀವು ಪಡ್ತಿರೋ ಕಷ್ಟ ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಿದೆ ಸರ್. ನಿಮ್ ಕಣ್ಣಲ್ಲಿ ಯಾಕೆ ನೀರು ಬರ್ತಿದೆ? ಅದು ನೀವು ನಮ್ ಕಂಪನಿಗೆ ಪಡ್ತಿರೋ ಕಷ್ಟ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಸುಭಾಷ್, ಒಂದ್ ಕೈಲಿ ಚಾಕು, ಇನ್ನೊಂದ್ ಕೈಲಿ ನೀರುಳ್ಳಿ. ಏನಿದು ಕತೆ? ನಂದಿರ್ಲಿ, ನಿಮ್ದೇನ್ ಕತೆ ಸರ್? ನಾನ್ರೆ ಆಮ್ಲೆಟ್ ಈರುಳ್ಳಿ ಕಟ್ ಮಾಡಿ. ರೀ, ಈರುಳ್ಳಿ ಹಚ್ಚಿದ್ರಾ? 2 minutes. ಅಲ್ಲಮ್ಮ, ನಿನ್ಗೆ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಪಾಪ ಗಂಡನ ಕೈಲ ಕೆಲಸ ಮಾಡಿಸ್ತೀಯಾ? ಯಾಕೆ ಇವ್ರು ಹಚ್ಚಿಲ್ಲ ಅಂದ್ರೆ ಬಂದ್ ನೀನ್ ಹಚ್ಕೊಡ್ತೀಯಾ? ರೀ, ಒಂಚೂರ್ ಲ್ಯಾಪ್ಟಾಪ್ ಈ ಕಡೆ ತಿರ್ಗಿಸಿ. ರೀ, ಇವ್ ನಮ್ ಮಿಂಚು ಗಂಡ ಅಲ್ವಾ? ಮಿಂಚುನ? ಯಾವ ಮಿಂಚು? ಅಂಟೆ ಅಮಲಾಪುರಂ ಆ ಮಿಂಚುನ? ಎಕ್ಸಾಕ್ಟ್ಲಿ. ಇವನ್ ಮನೇಲಿ ಬಟ್ಟೆ ಒಗೆದು ಇವನೇ, ಪಾತ್ರೆ ತೊಳೆದು ಇವನೇ, ಮನೆ ಒರೆಸೋದು ಇವನೇ, ಹಾಸಿಗೆ ಹಾಸೋದು ಇವನೇ, ಮನೆ ಕೆಲಸ ಎಲ್ಲ ಮಾಡೋದು ಇವನೇ. ಇವನ್ ಹೆಂಡತಿ ಅವಳನ್ನ ಕಿರಬೆಳ್ಳ ಇಟ್ಕೊಂಡು ಗಿರ 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 ಅಂತ ತಿರುಗಿಸ್ತಾಳೆ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಅಮ್ಮ ಅವ್ರ ಗಂಡ. ಇಸ್ ಇಟ್ ಟ್ರೂ ಸರ್? ಅಮ್ಮ, ನಿಮ್ಗೆ ಗೊತ್ತಿದೆ ನಾನು ನಿಮ್ ಹಸ್ಬೆಂಡ್ ಅವರು ಬಾಸ್ ಅಂತ. ಯಾಕೆ ಸುಮ್ಮನೆ ಬೈತೀರಾ? ನಿಮಗೆ ಮ್ಯಾನರ್ಸ್ ಇಲ್ವಾ ನಿಮ್ಗೆ? ಯೋ, ನಿನ್ ಬಾಸ್ ಗಿರಿನ ನೀನ್ ಆಫೀಸಲ್ಲಿ ಇಟ್ಕೋ. ನನ್ನ ಹತ್ರ ತೋರ್ಸಕ್ ಬಂದ್ರೆ ಪರ್ಕೆ ತಗೊಂಡ್ ಮೊಕ್ಕ ಕೆರ್ದ್ ಬಿಡ್ತೀನಿ. ನಿನ್ಗೂ ಅಷ್ಟೇ. ಸುಭಾಷ್, this nonsense is too much. Yes sir. From now you are not getting my office. No sir. You are quitting off. That's all. Sir, Wait. sir. ಆನಂದನ್ನ ಇದ್ದಿದ್ದು ಒಂದು ಕೆಲಸನ ಕೊಟ್ಟೋಯ್ತು. ಇನ್ನೊಂದು ಭವಿಷ್ಯದ ಗತಿ. ಅಯ್ಯೋ ರೀ, ನಿಂಬೆಹಣ್ಣು ಜ್ಯೂಸ್ ಮಾಡಿದೀನಿ. ಇದನ್ನ ಕುಡಿದ್ಬಿಟ್ಟು ಮನೆನೆಲ್ಲ ಫಳ 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 ಅನ್ಬೇಕು. ಹಂಗ ಒರ್ಸ್ಬಿಡಿ. ಫಳ ಫಳ ಅಂತ ವರ್ಷಕ್ಕೆ ನಾನೇನ್ ಮನೆ ಕೆಲಸದವ್ರೆ? ನೀನ್ ನನ್ನ ಲೈಫಿಗೆ ಬಂದ್ಮೇಲೆ ಮಾನ ಹೋಯ್ತು, ಮರ್ಯಾದೆ ಹೋಯ್ತು, ಕೆಲಸ ಹೋಯ್ತು, ಎಲ್ಲ ಹೋಯ್ತು. ಇಷ್ಟೆಲ್ಲ ಆದ್ಮೇಲೆ ನಾನು ಈ ಮನೇಲಿ ಇರ್ಬೇಕು. ದೇಶ ಬಿಟ್ಟು ದೇಶಾಂತರ ಹೋಗ್ತೀನಿ. ಹೌದಾ? ಆಲ್ ದ ಬೆಸ್ಟ್. ಹೋಗ್ಬಿಟ್ಟು ಬನ್ನಿ. ಇವಜ್ಜಿ ಕಡಿ ತಗೊಂಡ್ರೆ ಆಲ್ ದ ಬೆಸ್ಟ್. ರಕ್ಷಿತ ಮೇಡಮ್, ನಿಮ್ಗೂ ಗೊತ್ತು, ಸ್ವಾಭಿಮಾನಕ್ಕೆ ಧಕ್ಕೆ ಆದ ಜಾಗದಲ್ಲಿ ನಾನು ಒಂದು ಕ್ಷಣನೂ ನಿಲ್ಲಲ್ಲ. ಹೋಗ್ತೀನಿ. ರಕ್ಷಿತಾ ಮೇಡಮ್, ಉಮೇಶ್ ಕಿನಾಳ್ ನೋಡಿದ ತಕ್ಷಣ ಇಷ್ಟ ಆಗಲ್ಲ, ನೋಡ್ತಾ ಇಷ್ಟ ಆಗ್ತೇನೆ. ಲಾಕ್ಡೌನ್ ಆಗಿತ್ತಲ್ಲ, ಮತ್ತೆ ರಿಜಿಸ್ಟರ್ ಮಾಡಿದೆ. ನಿಮ್ಗೊಂದು ವಿಷಯ ಗೊತ್ತಾ? ಅರ್ಧ ಗಂಟೆಯ ನಂತರ ಇದು ರಾಂಗ್ ಎಂಟ್ರಿ ಅನ್ಕೊಂಡ್ವಿ ಕಣ.
ಸರ್ ನೀವು ಅರ್ಧ ಗಂಟೆ ಮುಂಚೆ ದೇಶ ಬಿಟ್ಟು ಹೋದ್ರಲ್ವಾ? ಹೋಗ್ತೀನಂತಿದ್ದು ಹೋಗ್ಲಿಲ್ಲ. ಮತ್ತೆ ಹೊರಗಡೆ ಪೊಲೀಸರು ಇಲ್ವಾ? ಅವ್ರ ಕೆಲ್ಸನ 100% ಚೆನ್ನಾಗಿ ಮಾಡ್ತಿದ್ದಾರೆ. ಸೂಪರ್ ಆಗಿ ಮಾಡಿದ್ರಿ, ಫಂಟಾಸ್ಟಿಕ್, ಸೂಪರ್. ಎಸ್, ಈಗ ಸೀದಾ ಮೇಡಮ್ ಹತ್ರ ಬರೋಣ. ನಂಗೆ ಆನೆಸ್ಟ್ ಆಗಿ ಗಂಡಸ್ರು ಮನೇಲಿ ಕೆಲಸ ಮಾಡೋದು ತಪ್ಪು ಅಂತ ಏನ್ ಅನ್ಸಲ್ಲ ಆನಂದ್. ಸೋ ಮೆನಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿದ್ರೆ ಏನ್ ತಪ್ಪೇನಿಲ್ಲ ಅನ್ಸುತ್ತೆ. ಒಂದು ಮೀಟಿಂಗ್ ಆಗ್ತಾ ಇರುತ್ತೆ, ಅವಾಗ ಯಾರೋ ಮಗು ಅಡ್ಡ ಬರೋದು, ಇವಾಗ ಇವ್ನ ಇದಾಯ್ತಲ್ಲ ಮುಖಕ್ಕೆ ಅರ್ಶನ ಇದೆ ಸ್ವಲ್ಪ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರವ್ರ ಪಾತ್ರ ಆಬ್ವಿಯಸ್ಲಿ ಅವ್ರವ್ರು ತುಂಬಾ ಚೆನ್ನಾಗಿ ಮಾಡಿದ್ರು. ನಂಗೆ ಆಕ್ಚುಲಿ ಉಮೇಶ್ ಹೇಳಿ ನೋಡ್ತಾ ನೋಡ್ತಾ ಇಷ್ಟ ಆಗ್ತಾನ ಅವನು. ಐ ಡೋಂಟ್ ನೋ, ಸಮಥಿಂಗ್ ಇಸ್ ನೈಸ್ ಅಬೌಟ್ ಹಿಮ್. ಇಟ್ ವಾಸ್ ನೈಸ್ ಟು ಸಿ ಸೂರಜ್ ಅಂಡ್ ರಾಕೇಶ್ ಇನ್ ದ ಸೇಮ್ ಆಕ್ಟ್ ಅಗೇನ್. ಇಟ್ ವಾಸ್ ನೈಸ್ ಟು ಸಿ ಆಲ್ ಆಫ್ ಯು ಟುಗೆದರ್. ನನಗೆ ಆದ್ರೆ ನಮ್ ಕಿನ್ನಾಳ ದ್ವಿಪಾತ್ರದಲ್ಲಿ ಅಂತ ಗೊತ್ತಾಗಿಲ್ಲ ಫಸ್ಟ್. ಅಂದ್ರೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿದಾಗ ಮಗ, ತೆಗೆದಾಗ ಪಬ್ಲಿಕ್ ಏನೋ ಮಗ ಗೆಟಪ್. ಅದ ಒಂದ್ ಸೆಕೆಂಡ್ ಅಲ್ಲಿ ನೀನು ರಬ್ಬರ್ ಬ್ಯಾಂಡ್ ತೆಗೆಯೋದಲ್ದೆ ಒಂದ್ ಲುಂಗಿ ಬೇರೆ ಉಟ್ಕೊಂಡಿದ್ಯಾ, ಶರ್ಟ್ ಬೇರೆ ಚೇಂಜ್ ಮಾಡಿದ್ಯಾ ಅನ್ಸುತ್ತೆ. ಅಮೇಸಿಂಗ್, ಲಾಟ್ ಆಫ್ ಚೇಂಜಸ್, ಗುಡ್ ಗೆಟಪ್. ಬಟ್ ಇಡೀ ಸೆಕೆಂಡ್ ಹಾಫ್ ನಿಲ್ಲಿಸ್ಬಿಟ್ಟ ಅವನು. ಇದ್ರಲ್ಲಿ ರಾಕೇಶ ಮತ್ತೆ ಮಂಥನ್ ಅವ್ರು ತುಂಬಾ ಚೆನ್ನಾಗಿ ಮಾಡೋದು. ಮಂಥನ ಅವ್ರ ಕೆಲವು ಡೈಲಾಗ್ಸ್, ಉದ್ದುದ್ದ ಡೈಲಾಗ್ಸ್ ಚೆನ್ನಾಗಿ ಹೊಡೆದ್ರಿ ನೀವು. ಆಮೇಲೆ ರಾಕೇಶ ತುಂಬಾ ಜನರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಮನೇಲಿ ಹಿಂಗೆ ಇರೋದು, ಒಂದ್ ಬನೀನು, ಒಂದ್ ಟವಲ್. ಯಾವ್ದಾನ ಝೂಮ್ ವಿಡಿಯೋ ಕಾಲ್ ಇತ್ತು ಅಂದ್ರೆ ನೀಟಾಗಿ ಒಂದ್ ಶರ್ಟ್ ಟಿ ಶರ್ಟ್ ಹಾಕೊಂಡು ಕೂತ್ಕೊಂಡು ಕೆಳಗಡೆ ಟವಲ್ ಇರೋದು ಯಾರಿಗೂ ಗೊತ್ತಾಗಲ್ಲ ಅಂತ. ಅದು ಮತ್ತೆ ಕ್ಯಾಮ್ರಾ ಆಂಗಲ್ ನೋಡಿ ಎದ್ದು ಸೈಡ್ಗೆ ಹೋಗೋದೆಲ್ಲ ಮಾಡ್ತಿರ್ತೀವಿ. ಪ್ರತಿ ಮನೆಯಲ್ಲೂ ನಡೀತಿದೆ ಇದು ಇವಾಗ. ಆಮೇಲೆ ಯಾವುದೇ ಮಕ್ಕಳಿರೋ ಮನೆಯಲ್ಲಿ ಒಂದ್ ಮಗು ಆನ್ಲೈನ್ ಕ್ಲಾಸ್ ಅಲ್ಲಿ ಹಿಸ್ಟ್ರಿ, ಇನ್ನೊಂದು ಇನ್ ಸ್ವಲ್ಪ ಹೊತ್ತಿಗೆ ಲ್ಯಾಪ್ಟಾಪ್ ಕಿತ್ಕೊಂಡು ಅದು ಕುತ್ಕೊಳ್ಳುತ್ತೆ, ನಡೀತಾನೆ ಇರುತ್ತೆ. ಸಂಗೀತ ಕ್ಲಾಸ್ಗಳೆಲ್ಲ ಆನ್ಲೈನ್ ಅಲ್ಲಿ ಶುರು ಆಗೋಯ್ತು. ಅದನ್ನ ಸ್ಕಿಟ್ ಮಾಡಕ್ ಪ್ರಯತ್ನ ಪಟ್ಟಿದ್ದು ಇಂಟ್ರೆಸ್ಟಿಂಗ್ ಅನಿಸ್ತು. ಸೂಪರ್. ಸೊ ಇದನ್ನೆಲ್ಲ ನೋಡ್ತಾ ನೀವು ಕನೆಕ್ಟ್ ಆಗಿ ನಿಮ್ಗೂ ಒಂದಷ್ಟು ಎಂಟರ್ಟೈನ್ಮೆಂಟ್ ನಗು ಸಿಕ್ಕಿದ್ರೆ ನಮ್ಮ ಈ ಶ್ರಮ ಸಾರ್ಥಕ ಅಂತ ಭಾವಿಸ್ತಾ, ಥ್ಯಾಂಕ್ ಯು ಜಡ್ಜಸ್, ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಓಕೆ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕಿಲಾಡಿಗಳು ಕಾಮಿಡಿ ಕಿಕ್ ಮೂಲಕ ನಿಮ್ಮೆಲ್ರಿಗೂ ಹಬ್ಬದ ರಸದೌತಣ ಬಡಿಸಿದ್ದಾರೆ. ಆದ್ರೆ ಈ ಹಬ್ಬದ ರಸದೌತಣ ನಾಳೆ ಕೂಡ ಡಬಲ್ ಆಗುತ್ತೆ ಅಂತ ಪ್ರಾಮಿಸ್ ಮಾಡ್ತಾ, ದಯವಿಟ್ಟು ಎಲ್ಲರೂ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಹಾಕೊಂಡು ಸಾಮಾಜಿಕ ಅಂತರನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಾಳೆ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು ಕಾಮಿಡಿ ಕಿಲಾಡಿಗಳ ಚಾಂಪಿಯನ್ಶಿಪ್ ಸೀಸನ್ 2, ಕೋಪರ್ಡ್ ಬೈ ಡ್ಯಾಸರ್ ಎಟರ್ನಾ, ಹೈಫೈ ಸ್ವಿಚಸ್, ಮನೆ ಅಂದವಾಗಿ ಕಾಣುತ್ತೆ, ಸ್ಪೆಷಲ್ ಪಾರ್ಟ್ನರ್ಸ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಶುಭರಾತ್ರಿ, ಸಿ ಯು, ಟೇಕ್ ಕೇರ್, ಗುಡ್ ನೈಟ್.